ಓ ಓ ಓ ನಮಸ್ಕಾರ ಮುದ್ರಾ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯಾ ವಿಧೀಂದ್ರಾದಿಮೃಗ್ಯಾ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಅಸ್ತು. ಒಂದ್ಸಾರಿ ಎಲ್ರೂ ಪಾರಾಯಣ ಮಾಡ್ಬಿಟ್ಟು ಆಮೇಲೆ ಮುಂದಿನ ನಾಮಗಳ ಅರ್ಥ ವಿವರಣೆಯನ್ನ ನೋಡೋಣ. ಮೊದಲನೇದಾಗಿ ಒಬ್ಬೊಬ್ರು ಎರಡೆರಡು ಶ್ಲೋಕ ಹೇಳ್ತಾ ಹೋಗಿ. ಎಲ್ರೂ ಅಲರ್ಟ್ ಆಗಿರ್ಬೇಕು. ಯಾರನ್ನ ಕೇಳ್ತೀವೋ ಅವ್ರು ಫಸ್ಟ್ ಕೇಳಿದ ತಕ್ಷಣನೇ ದಯವಿಟ್ಟು ಹೇಳಿ, ಹ್ಯಾಂಡ್ ರೈಸ್ ಮಾಡಿ ಯಾರ್ಯಾರು ಹೇಳ್ತೀರಾ ಅಂತ. ಅನ್ಮ್ಯೂಟ್ ಮಾಡ್ತಿದ್ದಾಗೇನೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೇಕು. ಹರಿ ಓಂ ಮಹೋದಯ. ಹಾ ಭಗಿನಿ, ಮೊದಲಿಗೆ ಯಾರು ಲತಾ ಶಿವರಾಜ್ ಸ್ಟಾರ್ಟ್ ಮಾಡಿ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಮುದೀರಯೇತ್. ಹೀರಯೇತ್. ಗೀತಾ ಭಗಿನಿ. ಸ್ಟಾರ್ಟ್ ಮಾಡ್ಬೇಕು ಬೇಗ, ಯಾಕಂದ್ರೆ ಬೇರೆಯವ್ರು ಕಾಯ್ತಾ ಇರ್ತಾರೆ, ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಓಕೆ, ಶೈಲಜಾ ಭಗಿನಿ. ಹೇಳಮ್ಮ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಚುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ನಮೋ ನಮಃ. ನಮೋ ನಮಃ. ಭಾರತಿ ಪ್ರಕಾಶ್. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಸವಿತಾ ಗುಪ್ತಾ. ಹೇಳ್ತೀನಿ ಮಧ್ಯ. ಶ್ರೀ ವೈಶಂಪಾಯನ ಉವಾಚ. ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಶ್ರೀ ಯುಧಿಷ್ಠಿರ ಉವಾಚ. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇನ ಪರಾಯಣಂ ಸ್ತುವಂತಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನವಾ ಶುಭಂ. ಇಲ್ಲ ಭಗಿನಿ, ಹೇಮಗಿನಿ ಕರೆಕ್ಷನ್ ಮಾಡಿ. ಹಾ ಮಹೋದಯ, ಮಾಡ್ತಿದ್ದೀನಿ. ನೆಕ್ಸ್ಟ್ ಸರ್ವಮಂಗಳ ದತ್ತಾತ್ರಿ.
ಸರ್ವಮಂಗಳ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಉಮಾ ಭಗಿನಿ, ನೀವು ಪಾರಾಯಣ ಮಾಡಲ್ಲ ಅಂದ್ರೆ ರೈಸ್ ಹ್ಯಾಂಡ್ ಮಾಡಬೇಡಿ. ಓಕೆ. को ಉಮಾ ಭಗಿನಿ, धर्मः सर्वधर्माणां भवतः परमो मतः किं जपन्मुच्यते जन्तुर्जन्म संसारबन्धनात्. ಶ್ರೀ ಭೀಷ್ಮ ಉವಾಚ ಮಹಾಪ್ರಾಣ ಜಗತ್ಪ್ರಭುಂ ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಹ? ಮಹಾಪ್ರಾಣ ಅಕ್ಷರಗಳು ಹಾ. ಸ್ವಲ್ಪ ಅದನ್ನ ಗಮನ ಕೊಡ್ಬೇಕು. ಕೋ ಧರ್ಮ, ಧರ್ಮ ಧ ಮಹಾಪ್ರಾಣ ಇದೆ ಇಲ್ಲಿ. ಹಾ, ಸರಿ ಬಿಟ್ಬಿಟ್ಟು ಸರಿ ಆಯ್ತು. ಭಗಿನಿ. को धर्मः सर्वधर्माणां भवतः परमो मतः किं जपन्मुच्यते जन्तुर्जन्म संसारबन्धनात्. श्रीभीष्म उवाच जगत्प्रभुं देवदेवमनन्तं पुरुषोत्तमं स्तुवन्नाम सहस्रेण पुरुषः सततोत्थितः. ಗೀತಾ ಅವರು ನಾನು ಹೇಳ್ತೀನಿ ಈಗ. ಹಾ ಹೇಳಿ. ತಮೇವ ಚಾರ್ಚಯನ್ವಿತ್ವಂ ಭಕ್ತಾ ಪುರುಷಂ ಭಕ್ತ್ಯ ಅವ್ಯಯಂ ಧ್ಯಾಯನ್ ಭಕ್ತ ಸ್ತುವನ್ನ ಅಲ್ಲ ಭಗಿನಿ, ಒಂದ್ ನಿಮಿಷ. ಭಕ್ತ ಭಕ್ತ್ವ ಅಲ್ಲ, ಭಕ್ತ್ಯ. ಗೀತಾ ಭಗಿನಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎಲ್ಲಿ ತಪ್ಪಾಗುತ್ತೆ ಅಲ್ಲಿ ಸರಿ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀನಿ. ಅಲ್ಲೇ ಸರಿ ಮಾಡ್ಕೊಂಡು ಆಮೇಲೆ ಮುಂದುವರಿ. ಗೀತಾ ಭಗಿನಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹೇಮಾ ಭಗಿನಿ ಹೇಳ್ಕೊಡ್ತಾರೆ, ಅಲ್ಲಿ ತಪ್ಪಾಗ್ತಿದೆ, ತಪ್ಪು ಉಚ್ಚಾರ ಮಾಡಬಾರ್ದು. ಭಕ್ತ ಹೇಳ್ತಿದ್ದೀರಾ ಭಗಿನಿ, ಭಕ್ತ್ಯ. ಭಕ್ತ್ಯ ಹೌದು. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸುವನ್ನಮಸ್ಯ ಮಹಾಪ್ರಾಣ ಹೇಳಿ. ಧ್ಯಾಯನ್ ಧ್ಯಾಯನ್ ಸ್ತುವನ್ನಮಸ್ಯಂಚ ಯಜಮಾನಂಶ್ಚ ಮಸ್ತ್ಯಂಶ್ಚ ಯಜಮಾನಸ್ತಮೇವ ಚ ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತವನ್ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಬ್ರಾಹ್ಮಣ್ಯಂ ಮಹಾಪ್ರಾಣ ಹೇಳ್ಬೇಕು. ಸರ್ವ ದುಃಖಾತಿಗೋ ಭವೇತ್. ಭಾ ಕೂಡ ಮಹಾಪ್ರಾಣ ಇದೆ. ಸರ್ವ ದುಃಖಾತಿಗೋ ಭವೇತ್. ಎರಡು ಶ್ಲೋಕ ಬ್ರಹ್ಮಣ್ಯಂ ಶ್ಲೋಕ ಅಷ್ಟೇ, ಎರಡಷ್ಟೇ. ನೆಕ್ಸ್ಟ್ ಉಮಾ ಭಗಿನಿ, ಎಸ್ ಎನ್ ಉಮಾ ಭಗಿನಿ. ಉಮಾ ಭಗಿನಿ ಇದೆಯಾ? ಉಮಾ ಭಗಿನಿ ಹೇಳಿದ್ರಲ್ವಾ? ಇಲ್ಲ ಹೇಳಿಲ್ಲ ಉಮಾ ಭಗಿನಿ. ಉಮಾ ಭಗಿನಿ ಓಕೆ. ಗೀತನ್ ಗಿರೀಶ್ ಅಂತ ಇದೆಯಲ್ಲ, ಗೀತಾ ಎನ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬ್ರಹ್ಮಣ್ ಮಹೋದಯನಂ ಮಹೋದಯ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ ಯೇಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರಚ್ಚೇರ್ನರಃ ಸದಾ. ಧನ್ಯವಾದ ಭಗಿನಿ. ಧನ್ಯವಾದಗಳು. ಹಿ ಅಂತ ಹೆಸರು ಕಾಣಿಸ್ತಾರೆ, ದಯವಿಟ್ಟು Sorry, sir. Namaste. I forgot to change my name. I'm Rashmi Hariharan. Next class change ಮಾಡ್ತೀನಿ ಆಯ್ತಾ? I'm really sorry. Urgent late ಆಯ್ತು, urgent ಅಲ್ಲಿ I logged in. I'll continue. Sorry, ದಯವಿಟ್ಟು ಕ್ಷಮಿಸಿ. It feels so odd to call with No, us. ಗೊತ್ತಾಯ್ತು. ಅದು I forgot to change my name. I'm No so problem, sorry. no problem. Yeah, start ಮಾಡಿ. Thank you. ಪರಮಂ ಹೇಳ್ಬೇಕಲ್ವಾ? ಹೌದು. परमं यो महत्तेजः परमं यो महत्तपः परमं यो महद्ब्रह्म परमं यः परायणम्. ಬ್ರಹ್ಮ ಅದ್ ನಿಲ್ಲಿಸ್ಬೇಡಿ ಭಗಿನಿಯಲ್ಲಿ. ದಯವಿಟ್ಟು ಹೇಳಿರೋರೆಲ್ಲ ನೀವೇ ಮ್ಯೂಟ್ ಮಾಡ್ಕೊಳ್ಳಿ. ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. Ma'am, can I please continue? ಹಾ ಹೇಳಿ ಮ್ಯಾಮ್. Okay. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಭಗಿನಿ ಮ್ಯೂಟ್ ಆದ್ರಿ. ಕಟ್ ಆಗ್ತಾ ಇದೆ. Yeah, can I chant again, please?
ಮ್ಯಾಮ್ ಹಾ ಎಸ್ ಮ್ಯಾಮ್. ಯಾ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಃ ಪಿತಾ. ಥ್ಯಾಂಕ್ ಯು. ಧನ್ಯವಾದ ಭಗಿನಿ. ರೂಪಾ ಭಗಿನಿ ಧನ್ಯವಾದ. ನಮಸ್ತೆ. ನಮಸ್ತೆ. ಯತತ್ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೆ ಯಸ್ಮಿಂಶ ಪ್ರಳಯೈಯಾಂತಿ ಪುನರೇವ ಯುಗಕ್ಷಯೇ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ಧನ್ಯವಾದः. ವಾಣಿ ಕೃಷ್ಣ ಭಗಿನಿ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ. ಧನ್ಯವಾದ. Thank you. ವತ್ಸಲಾ ಭಗಿನಿ. ವತ್ಸಲಾ ಭಗಿನಿ. ಅಮೃತಾಂಶುದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನ ತ್ರಿಸಾಮ ಹೃದಯಂ ವಿಸರ್ಗ ಇದೆ, ಪೂರ್ತಿ ಹೇಳಿ. ನಂದನಃ. ಶಕ್ತಿರ್ದೇವಕಿ ನಂದನಃ ತ್ರಿಸಾಮ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ. ಗ್ಯಾಪ್ ಕೊಡ್ಬೇಡಿ ವಿಷ್ಣು ಇಲ್ಲಿ. ತಸ್ಯ ಅಂದ್ಬಿಟ್ಟು ನಿಲ್ಲಿಸ್ಬೇಡಿ. ತ್ರಿಸಾಮಾ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ. ತ್ರಿಸಾಮ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಧನ್ಯವಾದಗಳು. ಸತ್ಯವತಿ ಭಗಿನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಭಗಿನಿ. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣುಃ ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶದ್ಭವೋ ಭಾನುರಿತಿ ಬೀಜಂ ದೇವಕೀ ನಂದನಃ ಸೃಷ್ಟಿತಿ. ಅಮೃತಾಂಶೂದ್ಭವೋ. ಅಮೃತಾಂಶಾದ್ಭವೋ ಅಮೃತಾಂಶು ಉದ್ಭವೋ ಅಂತ. ಅಮೃತಾಂಶೋದ್ಭವೋ ಅಮೃತಾಂಶೋದ್ಭವೋ ಶೋ ಅಲ್ಲ ಭಗಿನಿ, ಭಾನುರಿತಿ ಬೀಜಂ. ಕೇಳಿಸ್ಕೊಳ್ಳಿ. ಅಮೃತಾಂಶೂದ್ಭವೋ. ಅಮೃತಾಂಶೋದ್ಭವೋ ಸರಿ ಆಯ್ತಮ್ಮ. ಹಾ ಸರಿ ಇದೆ, ಹೇಳಿ. ಭಾನುರಿತಿ ಬೀಜಂ ದೇವಕೀ ನಂದನಃ ಸೃಷ್ಟೇತಿ ಶಕ್ತಿಃ ಉದ್ಭವ ಶೋಭಣೋ. ನಂದನಃ ಪೂರ್ತಿ ವಿಸರ್ಗ ಬೇಡ ಅಲ್ಲಿ. ಮುಂದಿನ ಅಕ್ಷರ ಸ ಇದೆ ಅಲ್ವಾ. ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ. ದೇವಕೀ ನಂದನಃ ಸೃಷ್ಟೇತಿ ಶಕ್ತಿಃ ಉದ್ಭವ ಶೋಭಣೋ ದೇವ ಇತಿ ಪರ. ನಂದನಃ ಬೇಡ, ನಂದನಸ್ ಅಂತ ಹೇಳಿ. ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಸರಿ ಆಯ್ತಕ್ಕ. ಹಾ ಸರಿ ಇದೆ. ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಉದ್ಭವ ಶೋಭಣೋ ಇತಿ. ಉದ್ಭವಃ ಶೋಭಣೋ ದೇವ ಇತಿ ಪರಮೋ ಮಂತ್ರಃ. ಶಂಖ ಬೃನ್ನಂದಕಿ ಪ್ರೀತಿ ಕೀಲಕಂ ಶಾರ್ಗಂಧನ್ವಾ ಗದಾಧರ ಇತ್ಯಸ್ತ್ರಂ ರಥಾಂಗಪಾಣಿರಕ್ಷೋಭ್ಯಃ ಇತಿ ನೇತ್ರಂ. ತ್ರಿಸಾಮಾ ಸಾಮಗಃ ಸಾಮೇತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಃ ಋತುಃ ಸುದರ್ಶನಃ ಕಾಲ ಇತಿ ದಿಗ್ಬಂಧಃ. ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಶ್ರೀ ವಿಷ್ಣು ಸಹಸ್ರನಾಮ ಜಪೆ ವಿನಿಯೋಗಃ. ಧ್ಯಾನಂ ಜಪೆ ಬೇಡ, ಪಾರಾಯಣೆ ವಿನಿಯೋಗಃ ಹೇಳಿ. ಪ್ರದ್ಯುಮ್ನ ಹೇಳ್ತಾ ಪುಟ. ಸಹಸ್ರನಾಮ ವಿನಿಯೋಗಃ.
ಕ್ಷೀರೋಧನ್ವತ್ ಪ್ರದೇಶ ಶುಚಿಮಣಿ ವಿಲಸತ್ಸೆ ಕಥೆ ಪ್ರದ್ಯುಮ್ನ ಮತ್ತೆ ಹೇಳು. ಒಂದ್ ನಿಮಿಷ ಪ್ರದ್ಯುಮ್ನ ಮತ್ತೆ ಹೇಳು ಪುಟ್ಟ. ಕ್ಷೀರೋಧನ್ ಧಾ ಮಹಾಪ್ರಾಣ ಹೇಳ್ತಾ ಇದ್ಯಾ? ದಾ ಮಹಾಪ್ರಾಣ ಹೇಳ್ಬಾರ್ದು. ಕ್ಷೀರೋಧನ್ವತ್ ಪ್ರದೇಶ ಪ್ರಾಕ್ಟೀಸ್ ಮಾಡಿ ಅನ್ಸುತ್ತಾ? ಪ್ರದೇಶೆ ಶುಚಿಮಣಿ ವಿಲಸತ್ಸೈಕತೆ ಮೌಕ್ತಿಕಾನಾಂ ಮಾಲಾಕ್ಲುಪ್ತಾಸನಸ್ತಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ शुभ्रैरभ्रैरुपरचितैर्मुक्तपीयूषवर्षैः आनन्दीनः पुनीयादरिणिन गदा शङ्खपाणिर्मुकुन्दः गोपादौ यस्य यस्य नाभिर्यदसुरनिलश्चन्द्रसूर्यौ च नेत्रे कर्णावाशा शिरोज्योन्मुखमपि दहनो यस्य वार्तेयमक्तिः अन्तस्तं यस्य विश्वं सुरनरखगो भोगि गन्धर्वदैत्यैः ಸುರ ನರ ಅಲ್ಲಿ ಎಷ್ಟೊಂದು ಮಹಾಪ್ರಾಣ ಇದೆ ಅಲ್ವಾ? ಸುರ ನರ ಖಗ ಗೋ ಭೋಗಿ ಗಂಧರ್ವ ದೈತ್ಯೈಹಿ ಅಲ್ವಾ? ಹೇಳು. सुरनरखगो भोगि गन्धर्वदैत्यैः चित्रं रम्यते तं त्रिभुवनवपुषं विष्णुमीशं नमामि ओम नमो भगवते वासुदेवाय. ಸಾಕು ಪುಟ್ಟ. ನಮಾಮಿ ಇದೆಯಲ್ಲ, ನಮಾಮಿ ಅಂತ ಹೇಳ್ಬಾರ್ದು. ವಿಷ್ಣು ಮೀಶಂ ನಮಾಮಿ ಅಷ್ಟೇ. ದೀರ್ಘ ಇಲ್ಲ ಅಲ್ವಾ ಅಲ್ಲಿ? ಸರಿ, ಕರೆಕ್ಷನ್ ಮಾಡ್ಕೋಬೇಕು. ಗುಡ್, ಚೆನ್ನಾಗಿ ಹೇಳ್ದೆ. ಸುಮಾ KS ಭಗಿನಿ ಹೇಳ್ತೀರಾ? ಓಂ ನಮೋ ಭಗವತೆ ವಾಸುದೇವಾಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಡಾಕ್ಟರ್ ಹರೀಶ್. DR ಹರೀಶ್ ಸರ್ ಅಷ್ಟೇ. ಸಾರಿ, DR ಹರೀಶ್. ಓಕೆ. ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ನಮಃ ಹೇಳಿ ಮಹೋದಯ. ನಮಃ ಸಮಸ್ತಭೂತಾನ ಆದಿಭೂತಾಯ ಭೂಭೃತೆ ಅನೇಕ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಅದು ಟ್ಯೂನ್ ಚೇಂಜ್ ಮಾಡ್ಕೋಬೇಕು. ನಮಃ ಸಮಸ್ತ ಭೂತಾನಾಮಾದಿಭೂತಾಯ ಭೂಭೃತೆ, ಈ ರೀತಿ ಹೇಳಿ. ನಮಃ ಸಮಸ್ತ ಭೂತಾನಾಮಾದಿಭೂತಾಯ ಭೂಭೃತೆ ಅನೇಕ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಓಕೆ, ಸರಿ. ಲಕ್ಷ್ಮಿ ಆರ್ ರಾವ್. ಲಕ್ಷ್ಮಿ ಆರ್ ರಾವ್ ಭಗಿನಿ. ಸಶಂಕ ಹೇಳ. ಹೇಳಿ. ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರ ವಕ್ಷಸ್ಥಲ ಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುಧ ಶ್ಯಾಮಮಾಯತಾಕ್ಷಬಲಂಕೃತಂ. ಚಂದ್ರಾನನಂ ನೆಕ್ಸ್ಟ್ ಇನ್ನೊಬ್ರಿಗೆ ಅವಕಾಶ ಕೊಡೋಣ. ಶಶಿಧರ್ ಭಗಿನಿ ಮಹೋದಯ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಶಶಿಧರ್ ಮಹೋದಯ. ಮಹೋದಯ ಎಲ್ಲಿಂದ? ಚಂದ್ರಾನನಂ. ಆ ಸ್ಕ್ರಿಪ್ಟ್ ಇಲ್ಲ ಗುರುಜಿ, ಅದು ನಾವು ಕಳಿಸಿರೋದು ನೀವು ಇಟ್ಕೊಂಡಿಲ್ವಾ? ಇಲ್ಲ, ಅದಿಲ್ಲ. ವಿಷ್ಣು ಸಹಸ್ರ ಮಾತ್ರ ಇದೆ. ಸರಿ, ನಾನು ಹೇಳ್ತೀನಿ ಬಿಡಿ. ಅದು ವಿಷ್ಣು ಸಹಸ್ರ. ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತ ವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ.
ಹೇಳಿ ಮಹೋದಯ, ವಿಷ್ಣು ಸಹಸ್ರನಾಮ ಹೇಳಿ. ಹೇಳ ಭಗಿನಿ. ಹೇಳಿ. ಮಹೋದಯ ಮ್ಯೂಟ್ ಅಲ್ಲಿ ಇದ್ದೀರಾ? ಮ್ಯೂಟ್ ಮಾಡಿದೀವಿ. ಇವಾಗ ಹರಿ ಓಂ. ವಿಶ್ವಂ ವಿಷ್ಣುರ್ವಷಟ್ಕಾರ ಭೂತ ಭವ್ಯ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರೋಜ್ಞೋಕ್ಷರ ಏವ ಚ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ. ಓಕೆ, ಮಂಜುಳಾ ಭಗಿನಿ ಹೇಳ್ತೀರಾ? ನಮಸ್ಕಾರ. ಯೋಗದಿಂದ ಅಲ್ಲ ಅಣ್ಣ? ಅಲ್ಲಿಂದ ಹೇಳಿ. ಯೋಗೋ ಯೋಗ ವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪುಃ ಶ್ರೀಮಾನ್ ಕೇಶವ ಪುರುಷೋತ್ತಮಃ ಸರ್ವ ಶಿವಸ್ಥಾನೋ. ಇನ್ನೊಂದ್ಸರಿ ಹೇಳಿ, ಅದು ಇನ್ನೊಂದ್ಸರಿ ಹೇಳಿ. ಸರ್ವ ಶಿವಸ್ಥಾನೋ ಭೂತಾದಿರ್ನಿರವ್ಯಯಃ ಸರ್ವ ಶಿವಸ್ಥಾನುರ್ ಸರ್ವ ಶಿವಸ್ಥಾಣುರ್ ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರಃ. ಓಕೆ, ಸ್ವಲ್ಪ ತಪ್ಪಾಯ್ತು ಅಲ್ವಾ? ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಬೇಕು. ಮಹಾಪ್ರಾಣ ನೋಡ್ಕೊಳ್ಳಿ. ಅದೇನಂದ್ರೆ ಸರ್ವ ಶರ್ವ ಎರಡು ವ್ಯತ್ಯಾಸ ಇದೆ, ಸಾ ಮತ್ತೆ ಶಾಗೆ. ಸರ್ವ ಆದ್ಮೇಲೆ ವಿಸರ್ಗ ಇರೋದ್ರಿಂದ ಸರ್ವ ಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯಃ. ನಾವು ದಿನ ಒಟ್ಟು ಹೇಗೆ ಹೇಳ್ಕೊಂಡು ಎಷ್ಟು ತಪ್ಪು ಹೇಳ್ತಿದೀವಿ ಅಂತ ಇದು ಕ್ಲಾಸಿಗೆ ಬಂದ್ಮೇಲೆ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ ಅಕ್ಕ. ತುಂಬಾ ಧನ್ಯವಾದಗಳು. ಸರಿ, ಪ್ರಾರಂಭ ಮಾಡೋಣ. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಧಿರವ್ಯಯ ಆಗಿತ್ತಲ್ವಾ? ನಿಧಿರವ್ಯಯ, ಅವ್ಯಯ ನಿಧಿ ಅಂತ ಅಂದ್ರೆ ಭಗವಂತ ಅವ್ಯಯ ಅಂದ್ರೆ ನಾಶವಿಲ್ಲದಂತಹ, ನಾಶ ಮಾಡೋದಕ್ಕೆ ಆಗದೆ ಇರ್ತಕ್ಕಂತಹ ನಿಧಿ ಅಂತ ಅರ್ಥವನ್ನ ನೋಡಿದ್ವಿ. ಅಂತಂದ್ರೆ ನಿಧಿ ಅಂತಂದ್ರೆ ನಾವು ಸಾಮಾನ್ಯವಾಗಿ ನೋಡುವಂತದ್ದು ಎರಡನ್ನ ನಾವು ನಿಧಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಿದ್ಯೆ, ಮತ್ತೊಂದು ಹಣವನ್ನ. ಹಣ ಅನ್ನೋದು ನಾವು ಸಂಪಾದನೆ ಮಾಡ್ತಾ ಇದ್ದಾಗೆಲ್ಲ ಅದು ಖರ್ಚಾಗ್ತಾ ಹೋಗುತ್ತೆ, ಮತ್ತೆ ಮತ್ತೆ ಸಂಪಾದನೆ ಮಾಡ್ತಾನೆ ಇರ್ಬೇಕು. ಹಾಗಾಗಿ ಅದು ನಾಶವಿಲ್ಲದ್ದು ಅಂತ ಹೇಳೋದಕ್ಕಾಗಲ್ಲ, ಅವ್ಯಯ ಅಂತ ಹೇಳೋದಕ್ಕಾಗಲ್ಲ. ಇನ್ನು ವಿದ್ಯೆ ಅಂತಂದ್ರೆ ವಿದ್ಯೆಯನ್ನ ಹಂಚಿದಷ್ಟು ಅದು ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಈ ಎರಡಕ್ಕೂ ಮೀರಿದವನು ಭಗವಂತ ಅಂತ ಹೇಳ್ಬಹುದು. ಅಂದ್ರೆ ವಿದ್ಯೆಗೂ ಮೀರಿದಂತವನು. ಯಾಕಂದ್ರೆ ವಿದ್ಯೆ ಅಂತ ಅನ್ನೋದು, ಜ್ಞಾನ ಅನ್ನುವಂಥದ್ದು ಒಬ್ಬ ವಿದ್ವಾಂಸನಿಗೆ ವಯೋಧರ್ಮದಿಂದ ಒಂದು ವೇಳೆ ಆ ವಿದ್ಯೆ ಮರೆತು ಹೋಗಿ ಅದು ಅವನ ಬುದ್ಧಿ ಮಂಕಾಗ್ಬಹುದು. ಆದ್ರೆ ಭಗವಂತ ಏನಿದಾನೋ, ಭಗವಂತನಿಗೆ ಎಂದೆಂದೂ ಕೂಡ ಕ್ಷೀಣವಾಗದಂತಹ ಮತ್ತೆ ಸವೆಯದಂತಹ ವಸ್ತು ಆಗಿದ್ದಾನೆ, ಸವೆಯದಂತವನಾಗಿದ್ದಾನವನು. ಹಾಗಾಗಿ ಭಗವಂತನನ್ನ ಅವ್ಯಯ ನಿಧಿ ಅಂತ ಹೇಳಿ ನಾವು ಸ್ತುತಿಯನ್ನ ಮಾಡ್ತೀವಿ. ಇನ್ನು ಮುಂದಿನ ನಾಮ 31ನೇ ನಾಮ ಸಂಭವ. ಓಕೆ, ಎಲ್ರಿಗೂ ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ಅಷ್ಟು. ಸಂಭವ ಎನ್ನುವಂತಹ ನಾಮವನ್ನ ನೋಡೋಣ. ಸಂಭವ ಅಂತಂದ್ರೆ ಅವನು ಯಾವುದೇ ಸ್ಥಳದಲ್ಲಿ ಮತ್ತೆ ಯಾವುದೇ ಸಮಯದಲ್ಲೂ ಕೂಡ ಮತ್ತೆ ಯಾವುದೇ ರೂಪದಲ್ಲೂ ಪ್ರಕಟವಾಗುವಂತವನು ಅಂತ ಅನ್ನೋದಕ್ಕೆ ಸಂಭವ ಅಂತ ಹೇಳ್ತಾರೆ. ಅಂದ್ರೆ ಭಗವದ್ಗೀತೆಯಲ್ಲಿ ನಾವು ಕೇಳಿದೇವಲ್ವಾ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ. ಅಂದ್ರೆ ಯಾರು ಪರಿತ್ರಾಣಾಯ ಸಾಧೂನಾಂ, ಸತ್ಪುರುಷರ ರಕ್ಷಣೆಗಾಗಿ, ಮತ್ತೆ ವಿನಾಶಾಯ ಚ ದುಷ್ಕೃತಾಂ, ದುಷ್ಟರ ನಾಶಕ್ಕಾಗಿ,
ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತೀನಿ ಅಂತ ಹೇಳಿ ಭಗವಂತ ಹೇಳಿದಾನೆ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ. ಹಾಗೆ ಅವನ ಎಲ್ಲಾ ಅವತಾರಗಳೇನಿದೆ, ಅವನು ಯಾವುದೇ ಅವತಾರದಲ್ಲಿ ಬಂದ್ರು ಕೂಡ ಅವನ ಎಲ್ಲಾ ಅವತಾರಗಳನ್ನು ಧರ್ಮವನ್ನ ಪುನಃಸ್ಥಾಪಿಸೋದಕ್ಕಾಗಿ ಮತ್ತೆ ಕೆಟ್ಟದ್ದನ್ನ ನಾಶ ಮಾಡೋದಕ್ಕಾಗೇ ಆಗಿರೋ ಅಂತದ್ದು. ಹಾಗಾಗಿ ಅವನನ್ನ ಸಂಭವ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾವು ಸಾಕಷ್ಟು ಉದಾಹರಣೆಗಳನ್ನ ತಗೋಬಹುದು ಸಂಭವ ಎನ್ನುವಂತಹ ನಾಮಕ್ಕೆ. ಭಕ್ತರ ಉದ್ಧಾರಕ್ಕಾಗಿ ಅವನು ಅನೇಕ ಅವತಾರಗಳನ್ನ ಎತ್ತು ಬರ್ತಾನೆ, ಮತ್ತೆ ಅವನು ಭಕ್ತರು ಕರೆದ ತಕ್ಷಣನೇ ಅವನು ಆ ಒಂದು ಸಮಯಕ್ಕೆ ತಕ್ಕಂತೆ ಒದಗುವಂತವನು ಭಗವಂತ. ಇದಕ್ಕೆ ಒಂದು ಕಥೆಯ ಮುಖಾಂತರ ನಾವು ಇದನ್ನ ತಿಳ್ಕೊಳ್ಳೋದಾದ್ರೆ, ತಮ್ಗೆಲ್ರಿಗೂ ಗೊತ್ತಿದೆ ತಿರುಮಲೆ ದೇವಸ್ಥಾನ ಅಲ್ವಾ. ಸೊ ಅಲ್ಲಿಗೆ ಒಬ್ಬ ವ್ಯಕ್ತಿ, ಒಬ್ಬ ರೈತ ತೆಲಂಗಾಣ ರಾಜ್ಯದಲ್ಲಿ, ತೆಲಂಗಾಣದಲ್ಲಿ ಒಂದು ಹೆಸರು ಏನ್ ಹೇಳ್ತಾರಪ್ಪ ಅದು, ತಿರುಚಾಣೂರ್ ಅಂತ ಹೇಳಿ ಅಲ್ಲಿ ಒಂದು ಸ್ಥಳ ಇದೆ ತೆಲಂಗಾಣದಲ್ಲಿ. ಸಾರಿ, ಚಿಲಕೂರು ಅಂತ ಹೇಳಿ ತಾವೆಲ್ಲರೂ ಕೇಳಿರ್ತೀರಾ. ತೆಲಂಗಾಣದಲ್ಲಿ ಚಿಲಕೂರು ಎಂಬಂತಹ ಒಂದು ಸ್ಥಳ. ಅಲ್ಲಿ ಒಬ್ಬ ರೈತ ಇದ್ದ. ಹರಿ ಓಂ. ಹಾ ಭಗಿನಿ, ಪೂರ್ಣಿಮಾ ಭಗಿನಿ ವಾಯ್ಸ್ ಇದ್ದಂಗಿದೆ. ಹೇಳಿ ಭಗಿನಿ, ಏನಾದ್ರು ಡೌಟ್ಸ್ ಇದ್ಯಾ? ಅಷ್ಟು ತೆಲಂಗಾಣದಲ್ಲಿ ಚಿಲಕೂರು ಎಂಬಂತಹ ಗ್ರಾಮ, ಅಲ್ಲಿ ಒಬ್ಬ ರೈತ ಇರ್ತಾನೆ. ಅವನು ಪ್ರತಿ ವರ್ಷನೂ ಕೂಡ ಬೆಳೆಯನ್ನ ಬೆಳಿತಾ ಇರ್ತಾನೆ. ಅವನು ಬೆಳೆದಂತಹ ಬೆಳೆಯಲ್ಲಿ, ಅವನ ಜಮೀನಲ್ಲಿ ಏನ್ ಬೆಳೆ ಬೆಳಿತಾನೋ ಅದರಲ್ಲಿ ಒಂದು ಭಾಗವನ್ನ ತಿರುಮಲೆನಲ್ಲಿರ್ತಕ್ಕಂತಹ ವೆಂಕಟೇಶ್ವರ ಸ್ವಾಮಿಗೆ ತಗೊಂಡೋಗ್ಬಿಟ್ಟು ಅವನೇ ಶ್ರದ್ಧೆ ಭಕ್ತಿಗಳಿಂದ ಅವನೇ ಹೋಗಿ ಪ್ರತಿ ವರ್ಷನೂ ಕೂಡ ಕೊಟ್ಟು ಬರ್ತಾ ಇದ್ದ. ಅಂದ್ರೆ ದಾನವಾಗಿ ನೀಡ್ತಾ ಇದ್ದ ಅವನು ಬೆಳೆದಂತಹ ಬೆಳೆನಲ್ಲಿ ಒಂದು ಭಾಗವನ್ನ. ಒಂದ್ಸರಿ ಏನಾಯ್ತು, ಹೀಗೇನೆ ಅವನು ಸಾಕಷ್ಟು ವರ್ಷಗಳಿಂದ ಹೀಗೆ ಶ್ರದ್ಧಾ ಭಕ್ತಿಗಳಿಂದ ದಾನವನ್ನ ಮಾಡ್ತಾ ಇದ್ದ ಅವನು ಬೆಳೆದಂತಹ ಬೆಳೆನಲ್ಲಿ. ಅಂದ್ರೆ ಸ್ವತಃ ನಾನೇ ತಗೊಂಡೋಗಿ ಭಗವಂತನಿಗೆ ಕೊಟ್ಟು ಬರ್ಬೇಕು ಅನ್ನೋದು ಅವನ ಸಂಕಲ್ಪ. ಹಾಗಾಗಿ ಅದೇ ತರ ಪ್ರತಿ ವರ್ಷ ಕೂಡ ಮಾಡ್ತಾ ಇರ್ತಾನೆ. ಅವನಿಗೂ ಕೂಡ ವಯಸ್ಸಾಗಿರುತ್ತೆ. ವಯಸ್ಸಾಗಿ ಅವನಿಗೆ 75 ವರ್ಷ ವಯಸ್ಸಾಗತ್ತೆ. ಆಗ ಅವನಿಗೆ ನಡೆಯೋದಕ್ಕೂ ಕೂಡ ಶಕ್ತಿ ಇರೋದಿಲ್ಲ, ಅವನ ಚೈತನ್ಯನು ಕೂಡ ಕುಂದಿರತ್ತೆ. ಅಂತ ಸಂದರ್ಭದಲ್ಲಿ ಮತ್ತೆ ಅವನು ಈ ವರ್ಷ ಹೋಗ್ಬೇಕಲ್ವಾ ತಿರುಮಲೆಗೆ ಕೊಟ್ಟು ಬರೋದಕ್ಕೆ ಅಂದ್ಬಿಟ್ಟು, ದಾನ ಕೊಡೋದಕ್ಕೆ ಅಂತ. ಸರಿ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ. ನಾನೇ ಹೋಗ್ ಕೊಟ್ಟು ಬರ್ಬೇಕು ಅಂತಂದ್ಬಿಟ್ಟು ಅವನ್ ಅನ್ಕೊಳ್ತಾನೆ. ಅವನ ಕೈಲಿ ಆಗಿಲ್ಲ ಅಂದ್ರೂ ಕೂಡ ಅವನು ಆ ಮೂಟೆಗಳನ್ನ ಹೊತ್ಕೊಂಡು ತಿರುಮಲೆಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ. ಅವನು ಹೋಗ್ಬೇಕಾದ್ರೆ ಕುಸಿದ್ ಬಿದ್ಬಿಡ್ತಾನೆ. ಅಂದ್ರೆ ಅವನಿಗೆ ಮುಂದೆ ಹೋಗೋದಕ್ಕೆ ಆಗಲ್ಲ, ಅಷ್ಟೊಂದು ವೆಯ್ಟ್ ಅನ್ನ ಎತ್ಕೊಂಡು ಅವನಿಗೆ ಹೋಗೋದಕ್ ಆಗೋದಿಲ್ಲ. ತುಂಬಾ ಬೇಜಾರಾಗತ್ತೆ ಅವನಿಗೆ, ದುಃಖ ಆಗತ್ತೆ. ಹೇಗಾದ್ರೂ ಪ್ರತಿ ವರ್ಷ ನಾನು ಬಂದು ಈ ಒಂದು ನೆಪದಲ್ಲಾದ್ರೂ, ನಿನಗೆ ದಾನ ಕೊಡೋ ನೆಪದಲ್ಲಾದ್ರೂ ಕೂಡ ನಾನು ತಿರುಮಲೆಯಲ್ಲಿ ನಿನ್ನ ಶ್ರೀನಿವಾಸನ ದರ್ಶನವನ್ನ ಮಾಡ್ತಾ ಇದ್ದೆ. ಆದ್ರೆ ಈ ವರ್ಷ ನನಗೆ ನಡ್ಕೊಂಡ್ ಬರೋದಕ್ಕೂ ನನಗ್ ಶಕ್ತಿ ಇಲ್ಲ, ನನಗ್ ಬರೋದಕ್ ಆಗ್ತಾ ಇಲ್ಲ ಅಂತ ಹೇಳಿ ಅವನಿಗೆ ತುಂಬಾ ದುಃಖ ಆಗತ್ತೆ. ನಿನ್ನ ದರ್ಶನ ಭಾಗ್ಯ ನನ್ಗ್ ಸಿಗ್ಲಿಲ್ವಲ್ಲ ಅಂತ ಹೇಳಿ ತುಂಬಾ ದುಃಖದಿಂದ ಅವನು ಆ ದಿನವನ್ನ ಕಳೀತಾನೆ. ಅವತ್ತಿನ ದಿನ ರಾತ್ರಿ ಅವನ ಕನಸಿನಲ್ಲಿ ಭಗವಂತನೇ ಬಂದು ಹೇಳ್ತಾನೆ, ಏನಂದ್ರೆ ನೀನು ಪ್ರತಿ ವರ್ಷ ಇಷ್ಟು ವರ್ಷಗಳ ಕಾಲ ನನಗೆ ಶ್ರದ್ಧೆ ಭಕ್ತಿಯಿಂದ ಈ ಒಂದು ನೀನು ಬೆಳೆದಂತಹ ಬೆಳೆನಲ್ಲಿ ನನಗೆ ಪಾಲನ್ನ ಕೊಡ್ತಾ ಇದ್ದೆ ಅಲ್ವಾ, ದಾನವಾಗಿ ನೀಡ್ತಾ ಇದ್ದೆ. ಆದ್ರೆ ಈ ವರ್ಷ ನನ್ನ ದರ್ಶನಕ್ಕಾಗಿ ನೀನು ಬರ್ಲಿಲ್ಲ ಅಂತ ಹೇಳಿ ನಿನಗೆ ದುಃಖ ಇದೆ, ಅದು ನನಗ್ ಗೊತ್ತು. ಹಾಗಾಗಿ ನೀನೊಂದ್ ಕೆಲ್ಸ ಮಾಡು, ನೀನ್ ಯಾವ ಭೂಮಿಯಲ್ಲಿ ಬೆಳೆ ಬೆಳೀತಾ ಇದೆಯೋ ಅದೇ ಭೂಮಿಯಲ್ಲಿ ಒಂದು ತೆಂಗಿನ ಮರ ಇದೆ. ಆ ತೆಂಗಿನ ಮರದ ಕೆಳಗಡೆ ನಾನು ಬಂದು ನಿನಗೆ ದರ್ಶನವನ್ನ ಕೊಡ್ತೀನಿ, ಆ ಭೂಮಿಯನ್ನಾಗಿ ಅಲ್ಲಿ ನಾನ್ ನಿನಗೆ ದರ್ಶನ ಕೊಡ್ತೀನಿ ಅಂತ ಭಗವಂತನ ಅಲ್ಲಿ ಕನಸಲ್ಲಿ ಬಂದು ಹೇಳ್ತಾನೆ. ಸರಿ, ಇವನು ಕಣ್ಬಿಟ್ಟು ತಕ್ಷಣ ಎಚ್ಚರ ಮಾಡ್ಕೊಂಡು ನೋಡ್ತಾನೆ, ಏನಿದು ಈ ರೀತಿ ಆಶ್ಚರ್ಯ, ಭಗವಂತನೇ ಬಂದು ನನ್ಗೆ ಕನಸಿನಲ್ಲಿ ಹೇಳಿದಾನಲ್ಲ ಅಂತ ಹೇಳಿ ಸರಿ ನೋಡೋಣ ಅಂತಂದ್ಬಿಟ್ಟು ಅವನು ಕನಸಿನಲ್ಲಿ ಬಂದ ಹಾಗೇನೆ ಎಲ್ರಿಗೂನು ಅಕ್ಕಪಕ್ಕದ ಮನೆಯವ್ರಿಗೆ, ಆ ಊರಿನವ್ರಿಗೆಲ್ಲ ಹೇಳಿ ತನ್ನ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು, ಸರಿ ಏನಿದು ನೋಡ್ಲೇಬೇಕು, ಭಗವಂತ ಹೇಳಿರೋದ್ ಸತ್ಯನಾ ಅಂತ ಹೇಳಿ ಆ ತೋಟಕ್ಕೆ ಎಲ್ರನ್ನು ಕರ್ಕೊಂಡ್ ಹೋದ. ಎಲ್ಲ ಊರಿನ ಜನಗಳೆಲ್ಲ ಸೇರಿದ್ರು ಅಲ್ಲಿ, ಎಲ್ರನ್ನು ಕರ್ಕೊಂಡ್ ಹೋಗ್ತಾನೆ. ಕರ್ಕೊಂಡ್ ಹೋಗ್ಬಿಟ್ಟು ಎಲ್ರನ್ನು ಬುದ್ಧಿಗಳನ್ನ ತಗೊಂಡು ಎಲ್ಲ ಅಲ್ಲಿ ಆ ಭಗವಂತ ಏನ್ ಹೇಳಿದ್ರ ತೆಂಗಿನ ಮರದ ಕೆಳಗಡೆ ಅಂತ ಶ್ರೀನಿವಾಸ ಹೇಳಿದ್ನಲ್ವಾ, ಆ ಜಾಗವನ್ನ ಅಗಿಯೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಅಗಿತಾ ಇದ್ದಂಗೆನೆ ಏನ್ ಆಶ್ಚರ್ಯ ಅಂದ್ರೆ ಆ ಕೊಡಲಿಯ ಪೆಟ್ಟಿಗೆ ರಕ್ತ ಸುರಿಯೋದಕ್ಕೆ ಶುರು ಆಯ್ತು.
ರಕ್ತ ಬರೋದಕ್ಕೆ, ರಕ್ತದ ಹೊಳೆನೆ ಹರಿತಾ ಇತ್ತು, ರಕ್ತ ಸುರಿಯೋದಕ್ ಪ್ರಾರಂಭ ಆಯ್ತು. ಇವ್ರಿಗೆಲ್ಲ ನೋಡ್ಬಿಟ್ಟು ಅಲ್ಲಿ ನಿಂತಿದ್ದವ್ರಿಗೆಲ್ಲ ಗಾಬರಿ ಆಯ್ತು. ಇದು ಎಲ್ಲಿಂದ ಬರ್ತಿದೆ ರಕ್ತ, ಏನಪ್ಪಾ ಇದು ಅಂತ ಅಂದ್ಬಿಟ್ಟು. ಇನ್ನು ಮೂರ್ತಿ ಸಿಕ್ಕಿಲ್ಲ ಅವರಿಗೆ, ಅಷ್ಟ್ರಲ್ಲಾಗ್ಲೇ ಆ ರೀತಿ ಆಯ್ತು. ಆಗ ಒಂದು ಅಶರೀರವಾಣಿ ಆಗತ್ತೆ, ಈ ರಕ್ತ ನಿಲ್ಲಬೇಕು ಅಂತಂದ್ರೆ ನೀವು ಹಾಲನ್ನ ತಗೊಂಡ್ ಬಂದು ಇದಕ್ಕೆ ಹಾಕ್ಬೇಕು ಅಂತ. ಆಗ ಎಲ್ರು ಕೂಡ ಹಾಲನ್ನ ತಗೊಂಡ್ ಬಂದು ಅವ್ರವ್ರ ಮನೆಗಳಿಂದ ಹಾಲ್ ತಂದು ಅಲ್ಲಿ ಹಾಕ್ತಾರೆ. ಅವಾಗ ಆ ರಕ್ತ ನಿಲ್ಲುತ್ತೆ. ನಿಂತ ಮೇಲೆ ಆ ಮಣ್ಣನ್ನೆಲ್ಲ ತರಿಸಿ ನೋಡ್ತಾರೆ, ಅಲ್ಲಿ ಭಗವಂತನ ವಿಗ್ರಹ. ಭಗವಂತ ಹೇಗೆ ಅಂದ್ರೆ, ಈಗ ತಿರುಪತಿನಲ್ಲಿ ಶ್ರೀನಿವಾಸ ಒಬ್ಬನೇ ಇರ್ತಾನೆ, ವೆಂಕಟೇಶ್ವರ ಮೂರ್ತಿ ಅದು ಮಾತ್ರ ಇರತ್ತೆ, ಮತ್ತೆ ಅವನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ. ಆದ್ರೆ ಪದ್ಮಾವತಿಯನ್ನ ನೋಡ್ಬೇಕು ಅಂತಂದ್ರೆ ತಿರುಚಾಣೂರ್ಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಶ್ರೀನಿವಾಸನ ಮೂರ್ತಿ ಜೊತೆಗೆ ಆ ಕಡೆ ಶ್ರೀದೇವಿ ಭೂದೇವಿನೂ ಕೂಡ ಮೂರ್ತಿನಲ್ಲಿ ಪ್ರತ್ಯಕ್ಷರಾಗ್ಬಿಟ್ಟಿದ್ದಾರೆ. ಅವನಿಗೆ ಎತ್ಕೊಂಡ್ ಆ ಮೂರ್ತಿನ ನೋಡಿದ ತಕ್ಷಣನೇ ತುಂಬಾ ಖುಷಿನೋ ಖುಷಿ, ಅವನ ಸಂತೋಷಕ್ಕೆ ಏನು ಹೇಳೋಕೆ ಆಗ್ತಿಲ್ಲ ಅವನಿಗೆ. ಅಂದ್ರೆ ಎಷ್ಟೋ ಜನ ಭಕ್ತರು ನಿನ್ನನ್ನ ನೋಡೋದಕ್ಕೆ ಅಂತ ಹೇಳಿ ನಿನ್ನ ಒಂದು ಸ್ಥಳಕ್ಕೆ ಬರ್ತಾರೆ, ನೀನಿರೋ ಜಾಗಕ್ಕೆ. ಆದ್ರೆ ನನ್ನ ಒಂದು ಮೊರೆ ಕೇಳಿ ನನ್ನಿಂದ ಸಾಧ್ಯ ಆಗ್ತಿಲ್ಲ ಬರೋದಕ್ಕೆ ಅಂತ ಹೇಳಿ ನನ್ನ ಮೊರೆಗೆ ಹೂಗೊಟ್ಟು ನೀನು ನಾನ್ ಇದ್ದಲ್ಲಿಗೆ ಬಂದಿದ್ಯಾ ಅಲ್ವಾ ಅಂತ ಹೇಳಿ ಅವನು ತುಂಬಾ ಖುಷಿ ಪಡ್ತಾನೆ. ಅದು ನೀನ್ ಮಾತ್ರ ಬರೋದಲ್ಲ, ನಿನ್ನ ತಿರುಮಲೆಗೆ ಬಂದಿದ್ರೆ ನನಗೆ ನಿನ್ನ ದರ್ಶನ ಮಾತ್ರ ಸಿಗ್ತಾ ಇತ್ತು, ಅಮ್ಮನ ದರ್ಶನ ಸಿಗ್ತಾ ಇರ್ಲಿಲ್ಲ. ಆದ್ರೆ ನನಗಾಗಿ ನೀನು ಅಮ್ಮಂದ್ರನ್ನು ಕರ್ಕೊಂಡ್ ನನ್ ಜೊತೆ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ಅವ್ನು ತುಂಬಾನೇ ಖುಷಿ ಪಡ್ತಾನೆ. ಹೀಗೆ ಭಗವಂತ ಏನೇ ಅಂದ್ರೆ ತನ್ನ ಭಕ್ತರು ಭಕ್ತಿಯಿಂದ ಶ್ರದ್ಧೆಯಿಂದ ಅವನ ಒಂದು ದರ್ಶನ ಮಾಡ್ಬೇಕು ಅಂತ ಕೇಳ್ಕೊಂಡಿದ ತಕ್ಷಣನೇ ಅವನು ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳಿ ಅವನು ತುಂಬಾ ಹೊಗಳ್ತಾನೆ, ಭಗವಂತನನ್ನ ಸ್ತುತಿ ಮಾಡ್ತಾನೆ. ಆನಂತರ ನಮ್ಗಿಲ್ಲಿ ಏನಂದ್ರೆ ಬರೀ ಮನುಷ್ಯರು ಕರೆದ್ರೆ ಮಾತ್ರನಾ ಭಗವಂತ ಬರೋದು ಅಂತಂದ್ರೆ, ನಾವು ಗಜೇಂದ್ರ ಮೋಕ್ಷದ ಕಥೆಯನ್ನ ನೋಡ್ಬಹುದು. ಗಜೇಂದ್ರ ಕರೆದಿದ ತಕ್ಷಣ ಮೂಕ ಪ್ರಾಣಿಯಾದಂತಹ ಗಜೇಂದ್ರ ಕರೆದಾಗ್ಲೂ ಕೂಡ ಅವನಿಗೆ ಬಂದು ಮೋಕ್ಷವನ್ನ ನೀಡ್ತಾನೆ, ಅವನನ್ನ ಆ ಮೊಸಳೆಯ ಬಾಯಿಂದ ತಪ್ಪಿಸ್ತಾನೆ. ಹಾಗೆ ಕೃತಯುಗದಲ್ಲಿ ಭಗವಂತ ಕೃತಯುಗದಲ್ಲೂ ಕೂಡ ಬರ್ತಾನೆ. ಕೃತಯುಗದಲ್ಲಿ ಒಂದು ಮೂಕ ಪ್ರಾಣಿ ಕರೆದಾಗ ಆದಿಮೂಲನೇ ಅಂತ ಕರೆದಿದ ತಕ್ಷಣ ಬಂದು ಕಾಪಾಡ್ತಾನೆ. ಅಲ್ಲಿ ಪ್ರಹ್ಲಾದನಿಗೋಸ್ಕರ ನರಸಿಂಹನಾಗಿ ಅವತಾರವನ್ನ ತಾಳ್ತಾನೆ. ಹಾಗೆ ಬಲಿ ಚಕ್ರವರ್ತಿ ಹಾಗೆ ಇಂದ್ರನಿಗಾಗಿ ವಾಮನ ಅವತಾರದಲ್ಲಿ ತ್ರಿವಿಕ್ರಮನಾಗಿ ಕೂಡ ಅವತಾರವನ್ನ ತಾಳಿ ಬರ್ತಾನೆ. ಇನ್ನು ತ್ರೇತಾಯುಗದಲ್ಲಿ ನೋಡೋದಾದ್ರೆ ಲಕ್ಷ್ಮಣ, ಭರತ, ಶತ್ರುಘ್ನ, ಶಬರಿ, ಜಟಾಯು, ಗುಹ, ಸುಗ್ರೀವ, ಹನುಮಂತ, ಹೀಗೆ ವಿಭೀಷಣ, ಇವರೆಲ್ರಿಗೂ ಕೂಡ ಅವರನ್ನ ಉದ್ಧಾರ ಮಾಡೋದಕ್ಕಾಗಿ ಅವನು ರಾಮನಾಗಿ ಅವತಾರವನ್ನ ತಾಳ್ತಾನೆ. ದ್ವಾಪರ ಯುಗದಲ್ಲಿ ನೋಡೋದಾದ್ರೆ ತಮಗೆಲ್ರಿಗೂ ಗೊತ್ತಿದೆ, ದ್ರೌಪದಿ ಕರೆದಾಕ್ಷಣ ಬಂದು ಅವಳನ್ನ ಕಾಪಾಡ್ತಾನೆ. ಮತ್ತೆ ಪಾಂಡವರಿಗಾಗಿ, ದ್ರೌಪದಿಗಾಗಿ, ಉದ್ಧವನಿಗಾಗಿ, ಭೀಷ್ಮ, ವಿದುರ, ದ್ರೋಣರಿಗಾಗಿ ಅವನು ಕೃಷ್ಣನಾಗಿ ಅವತಾರವನ್ನ ಎತ್ತು ಬರ್ತಾನೆ. ಈ ರೀತಿ ಎಲ್ಲೆಲ್ಲೂ ಕೂಡ ಅವನು ಅಂದ್ರೆ ಪುರಂದರದಾಸರು ಹೇಳ್ತಾರೆ, ಎಲ್ಲಿರುವನೋ ರಂಗ, ಅಂದ್ರೆ ರಂಗ ಎಲ್ಲಿದಾನು ಅಂತ ಕೇಳಿದ್ರೆ ಎಲ್ಲಿರುವನೋ ರಂಗ ಅಂತಂದ್ರೆ ಎಲ್ಲಿ ಕರೆದರಲ್ಲಿ ಬಂದೊದಗುವನು ಅಂತ ಹೇಳ್ತಾರೆ. ಅಂದ್ರೆ ಭಕ್ತರಾದಂತವ್ರು ಶ್ರದ್ಧೆ ಭಕ್ತಿಗಳಿಂದ ಎಲ್ಲಿ ಅವನನ್ನ ಕರೀತಾರೋ ಅಲ್ಲಿ ಆ ಸ್ಥಳದಲ್ಲೇ ಅವನು ಬಂದು ಒದಗ್ತಾನೆ ಅಂತ ಹೇಳಿ. ಹಾಗೆ ಈ ಒಬ್ಬ ಭಕ್ತನಿಗೂ ಕೂಡ ಅವನು ಅಲ್ಲಿ ಬಂದು ದರ್ಶನವನ್ನ ಕೊಟ್ಟಿದ್ದಾನೆ. ಆ ಮೂರ್ತಿಯನ್ನ ನೋಡಿ ಅವನು ತುಂಬಾ ಖುಷಿ ಆಗತ್ತೆ. ಅದೇ ಜಾಗದಲ್ಲಿ ಅವನು ಒಂದು ದೇವಸ್ಥಾನವನ್ನ ಕಟ್ಟಿಸ್ತಾನೆ. ತಾವೆಲ್ರೂ ಕೇಳಿರ್ಬಹುದು, ತೆಲಂಗಾಣದಲ್ಲಿ ವೀಸಾ ಬಾಲಾಜಿ ಎಂಬಂತಹ ಟೆಂಪಲ್ ಇದೆ. ಆ ವೀಸಾ ಬಾಲಾಜಿ ಅನ್ನೋ ದೇವಸ್ಥಾನದಲ್ಲಿ ಅಂದ್ರೆ ಆ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ಹುಂಡಿಯನ್ನ ಇಟ್ಟಿಲ್ಲ, ದೇವ್ರ ಹುಂಡಿ ಇರೋದಿಲ್ಲ. ಅದ್ರ ಬದಲಾಗಿ ಅಂದ್ರೆ ನಾವ್ ಏನೇ ಅಭಿಷ್ಟಗಳನ್ನ ಕೇಳ್ಕೋಬೇಕು ಭಗವಂತನ ಹತ್ರ ಅಂತಂದ್ರುನು ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡ್ರೆ, ಅಂದ್ರೆ ಎಸ್ಪೆಷಲಿ ಅಲ್ಲಿ ವೀಸಾ ಬಾಲಾಜಿ ಅಂತಾನೆ ಅದು ಫೇಮಸ್ ಆಗ್ಬಿಟ್ಟಿದೆ. ಅಂದ್ರೆ ಯಾರಿಗೆ ವೀಸಾ ದೊರಕಲ್ಲ, ವೀಸಾ ಸಮಸ್ಯೆ ಇದೆ, ಅವ್ರು ಹೋಗಿ ಕೇಳ್ಕೊಂಡ್ರೆ ತಕ್ಷಣ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ದೇವರಿಗೆ ಕಾಣಿಕೆ ಬದಲಾಗಿ, ದೇವ್ರ ಹುಂಡಿಯ ಬದಲಾಗಿ ನಾವು ಅಭಿಷ್ಟಗಳನ್ನ ಕೇಳ್ಕೊಂಡಿರ್ತೀವಿ ಅದು ಈಡೇರಿದ್ಮೇಲೆ ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಕೃತಜ್ಞತೆ ಪೂರ್ವಕವಾಗಿ ನಾವು ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ಅಂದ್ರೆ ಅಲ್ಲಿ ಪ್ರದಕ್ಷಿಣೆಯ ಹೊರತಾಗಿ ಯಾವುದೇ ನಾವು ಹುಂಡಿಯ ಹಣವನ್ನ ಹಾಕೋ ಹಾಗಿಲ್ಲ. ಆ ರೀತಿ ಒಂದು ವ್ಯವಸ್ಥೆ ಇದೆ. ಮತ್ತೆ ಅಲ್ಲಿ ಪ್ರತಿದಿನ ಕೂಡ 15ರಿಂದ 20,000 ಜನಗಳು ಬಂದು ಅಲ್ಲಿ ದರ್ಶನವನ್ನ ಕೂಡ ಮಾಡ್ತಾರೆ, ತೆಲಂಗಾಣದ ಇದ್ರಲ್ಲಿ ವೀಸಾ ಬಾಲಾಜಿ ಅಂತ ಹೇಳಿ. ಇದು ಸಂಭವ ಅಂತ ಹೇಳೋ ನಾಮಕ್ಕೆ ಇದು ಅಂದ್ರೆ ಭಗವಂತ ಎಲ್ಲಿ ಕರೆದ್ರಲ್ಲಿ, ಅಂದ್ರೆ ಯಾವ ಸ್ಥಳ, ಯಾವ ದೇಶ, ಕಾಲ ಏನು ಇಲ್ದೇನೆ, ಸಮಯಗಳನ್ನ ಏನನ್ನು ಲೆಕ್ಕಿಸ್ತೇನೆ ಎಲ್ಲಿ ಭಕ್ತರು ಕರೀತಾರೋ ಅಲ್ಲಿಗೆ ಬಂದು ಅವನು ತನ್ನ ದರ್ಶನವನ್ನ ಕೊಡ್ತಾನೆ. ಆ ಸಂಭವಕ್ಕೆ ತಕ್ಕಂತೆ ಅವನು ಬರ್ತಾನೆ, ಆ ಸಂದರ್ಭಕ್ಕೆ ತಕ್ಕಂತೆ ಅವನು
ನಮ್ಗೆ ಕಾಣಿಸ್ಕೊಳ್ತಾನೆ ಅನ್ನೋದಕ್ಕೆ ಸಂಭವ ಅಂತ ಹೇಳ್ತಾರೆ. ಇನ್ನು ಮುಂದಿನ ನಾಮ ಬಂದು ಭಾವನಃ ಅಂತ. ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಅಂತ ಇದೆ ಅಲ್ವಾ. ಭಾವನಃ, ಭಾವನ ಅಂತಂದ್ರೆ ನಮ್ಗೆ ನಾವ್ ಏನೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರುನು ಆ ಒಂದು ಕ್ರಿಯೆಗಳ ಫಲವನ್ನ ನೀಡ್ತಕ್ಕಂಥವ್ನು ಅಂತ ಹೇಳ್ತಾರೆ. ಅದನ್ನ ಸಂಭವ ಅಂದ್ರೆ ಆತನೇ ಸಕಲ ಜೀವಿಗಳಿಗೂ ಕೂಡ ಕರ್ಮಗಳ ಫಲವನ್ನ ಕೊಡುವಂತವನು. ಇದಕ್ಕೆ ಆದಿಶಂಕರರು ಇದನ್ನ ಹೇಗೆ ಹೇಳ್ತಾರೆ ಅಂತಂದ್ರೆ, ಸರ್ವೇಷಾಂ ಭೋಕ್ತೃಣಾಂ ಫಲಾನಿ ಭಾವಯತಿ ಇತಿ ಭಾವನಃ ಅಂತ. ಸರ್ವೇಷಾಂ ಭೋಕ್ತೃಣಾಂ ಫಲಾನಿ ಭಾವಯತಿ ಇತಿ ಭಾವನಃ ಅಂದ್ರೆ ಎಲ್ಲಾ ಕರ್ಮಗಳನ್ನ ಮಾಡುವಂತವ್ರಿಗೆ ಅವರ ಕಾರ್ಯಗಳ ಫಲವನ್ನ ನೀಡ್ತಕ್ಕಂಥವ್ನು ಅಂತ ಹೇಳಿ ಇಲ್ಲಿ ವಿವರಣೆಯನ್ನ ಕೊಡ್ತಾರೆ. ಮತ್ತೆ ನಾವು ಅಷ್ಟೇ, ಅಂದ್ರೆ ನಾವು ಏನೇ ಕೆಲಸ ಮಾಡಬಹುದು, ಯಾವುದೇ ಕ್ರಿಯೆಯನ್ನ ಮಾಡಬಹುದು, ಆದ್ರೆ ಆ ಕ್ರಿಯೆಗಳಿಗೆ ಫಲದಾತ ಯಾರಾಗಿರ್ತಾನೆ ಅಂದ್ರೆ ಅವನು ಭಗವಂತನೇ ಆಗಿರ್ತಾನೆ. ಅವನ್ ಮಾತ್ರ ಆ ಕ್ರಿಯೆಯ ಫಲವನ್ನ ನೀಡೋದಕ್ಕೆ ಶಕ್ತನಾಗಿರ್ತಾನೆ ಅಂತ. ಇಲ್ಲಿ ರಮಣ ಮಹರ್ಷಿಗಳು ಉಪದೇಶ ಸಾರದಲ್ಲಿ ಹೇಳಿದಾರಲ್ಲ, ಅದು ಒಂದನ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಹೇಳ್ಬೇಕಂದ್ರೆ, ಕರ್ತುರಾಜ್ಞೇಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಅಂತ ಹೇಳಿ ಉಪದೇಶ ಸಾರದಲ್ಲಿ ಕೇಳಿರ್ತೀವಲ್ವಾ. ಅಂತಂದ್ರೆ ಏನು ಆ ಒಂದು ಯಶಸ್ಸು ಅನ್ನೋದು ಅಂದ್ರೆ ಕೇವಲ ನಾವು ಮಾಡುವಂತಹ ಕ್ರಿಯೆಯಿಂದಷ್ಟೇ ನಮ್ಗೆ ಯಶಸ್ಸು ಅನ್ನೋದು ಸಿಗೋದಿಲ್ಲ. ಆ ಯಶಸ್ಸು ನಾವು ಮಾಡುವಂತಹ ಕ್ರಿಯೆ ನಮ್ಗೆ ಯಶಸ್ಸನ್ನ ಖಾತ್ರಿಪಡಿಸೋದಿಲ್ಲ. ಫಲ ಅನ್ನೋದು ನಿಜವಾಗ್ಲೂ ಕೂಡ ಭಗವಂತನ ಆದೇಶದಿಂದ ಉಂಟಾಗುವುದು ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ನಾವ್ ಏನೇ ಒಂದು ಕರ್ಮಗಳನ್ನ ಮಾಡಬಹುದು, ಯಾವುದೇ ಕೆಲಸವನ್ನ ಮಾಡಬಹುದು, ಅದ್ರಲ್ಲಿ ನಾವ್ ಅನ್ಕೊಂಡಂತಹ ಫಲ ನಮಗ್ ಸಿಗಬೇಕು ಅಂತ ಏನಿಲ್ಲ. ಅಂದ್ರೆ ಭಗವಂತ ಏನನ್ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾನೋ ಅದೇ ನಮಗೆ ಸಿಗೋ ಅಂತದ್ದು. ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಟು ಮ್ಯೂಟ್ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದ್ ಬೇಡ. ನೀವೇ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಹಾಗಾಗಿ ನಾವ್ ಏನೇ ಕೆಲಸ ಮಾಡೋದ್ರೂ ಕೂಡ ನಮ್ಗೆ ಆ ಕಾರ್ಯಕ್ಕೆ ತಕ್ಕಂತೆ ಫಲವನ್ನ ನೀಡ್ತಕ್ಕಂಥವನು ಭಗವಂತ. ಹಾಗಾಗಿ ಅವನನ್ನ ಭಾವನಃ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದ್ ಬಾರಿ ಅನ್ನಿಸ್ಬಹುದು, ಏನಂದ್ರೆ ಯಾಕೆ ನಮ್ಗೆ ಈ ಕರ್ಮಗಳು ಅಂತ ಅನ್ನೋದು, ಅಂದ್ರೆ ನಾವ್ ಏನೋ ಒಂದ್ ಕರ್ಮ ಮಾಡ್ತೀವಿ, ಯಾಕೆ ಇದು ನಮ್ಗೆ ಆನಂದವನ್ನ ಕೊಡೋದಿಲ್ಲ ಅಂತ ಹೇಳಿ ನಮ್ಗೆ ಒಂದು ಸಂಶಯ ಬರುತ್ತೆ. ಅಂದ್ರೆ ನಾವ್ ಏನೇ ಕೆಲಸ ಮಾಡಿದ್ರುನು ನಾವ್ ಅದನ್ನ ಭಗವದ್ ಅರ್ಪಣೆ ಮನೋಭಾವನೆಯಿಂದನೇ ಮಾಡ್ಬೇಕು ಅಂತ ಹೇಳಿ ಒಂದು ನಿಯಮ ಇದೆ. ಅಂದ್ರೆ ಆ ರೀತಿ ನಿಷ್ಕಾಮ ಕರ್ಮಯೋಗವನ್ನ ಆಚರಿಸ್ಬೇಕು ಅಂತ. ಯಾಕೆ ನಾವು ಕರ್ಮಗಳಿಂದ ನಾವು ಆನಂದವನ್ನ ಪಡ್ಕೊಳಕ್ಕಾಗಲ್ಲ ಅಂತಂದ್ರೆ, ಅದಕ್ಕೆ 6 ರೀತಿಯ ಡಿಫೆಕ್ಟ್ಸ್ ಅನ್ನ ಹೇಳ್ತಾರೆ. ಅಂದ್ರೆ ಡಿಫೆಕ್ಟ್ಸ್ ಆಫ್ ಆಕ್ಷನ್ ಅಂತ 6 ರೀತಿ ಡಿಫೆಕ್ಟ್ಸ್ ಹೇಳ್ತಾರೆ. ಅದೇನಂದ್ರೆ, ಮೊದಲನೇದಾಗಿ ನಾವ್ ಯಾವ್ದೇ ಒಂದು ಕರ್ಮವನ್ನ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅಂದ್ರೆ ನಾವ್ ಒಂದು ಕರ್ಮವನ್ನ ಮಾಡ್ಬೇಕಾದ್ರೆ ಆ ಕರ್ಮ ಅಂದ್ರೆ ಕೆಲಸ, ಆ ಕರ್ಮವು ದೇಶ, ಕಾಲ ಮತ್ತೆ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತೆ. ಅಂದ್ರೆ ಈಗ ನಾವು ದೇಶ ಅಂತಂದ್ರೆ ಆ ಸ್ಥಳ ಮತ್ತೆ ಆ ಟೈಮ್, ಕಾಲ ಮತ್ತೆ ಸಾಮರ್ಥ್ಯ. ಈಗ ವಿಷ್ಣು ಸಹಸ್ರನಾಮಕ್ಕೆ ಕ್ಲಾಸ್ಗೆ ಅಟೆಂಡ್ ಆಗ್ಬೇಕು ಅಂತ ಅನ್ಕೊಳ್ತೀವಿ ನಾವು. ಆದ್ರೆ ಹೇಗೆ ಅಂದ್ರೆ ನಮ್ಗೆ ಅದಕ್ ತಕ್ಕಂತೆ ಆ ಸ್ಥಳ ಒದಗಿ ಬರ್ಬೇಕಲ್ವಾ. ನಮ್ಗೆ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಅಂದ್ರೆ ನಮ್ಗೆ ಯಾವ್ದೇ ಕೆಲಸ ಇಲ್ದಾಗೆ ಒಂದು ಒಳ್ಳೆ ಜಾಗದಲ್ಲಿ ಕುತ್ಕೊಂಡ್ ನಾವ್ ಕೇಳ್ಬೇಕು ಅಲ್ವಾ. ಆ ಜಾಗ ನಮ್ಗೆ ಕೇಳ್ತಾ ಇರೋ ಜಾಗ ಸರಿ ಇಲ್ಲ ಅಂದ್ರೂ ನಮ್ಗದು ಸರಿ ಬರೋದಿಲ್ಲ. ಸರಿಯಾಗಿ ನಮ್ಗೆ ಮನಸ್ಸು ಏಕಾಗ್ರತೆಯನ್ನ ಹೊಂದೋದಿಲ್ಲ. ಆಮೇಲೆ ಕಾಲ, ಟೈಮ್. ಈಗ 4 ಗಂಟೆಗೆ ಕ್ಲಾಸ್ ಇದೆ ಅಂತಂದ್ರೆ ಅದೇ ಸಮಯಕ್ಕೆ ನಾವು ಅಟೆಂಡ್ ಮಾಡ್ಬೇಕು. ಬೇರೆ ಸಮಯಕ್ಕಾದ್ರೆ ನಮ್ಗೆ ಕೆಲವೊಂದ್ ಬಾರಿ ಆಗೋದಿಲ್ಲ. ಹಾಗೆ ಆ ಕಾಲ ಕೂಡ ನಮ್ಗೆ ಟೈಮ್ ಕೂಡ ಸಪೋರ್ಟ್ ಮಾಡ್ಬೇಕು. ಇನ್ನು ಸಾಮರ್ಥ್ಯ, ನಾವು ಈ ಸಹಸ್ರನಾಮದ ಅರ್ಥ ಚಿಂತನೆಯನ್ನ ಕೇಳ್ತಾ ಇದೀವಿ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿರ್ಬೇಕು. ಇದು ಬರೀ ಈ ಒಂದು ಸಹಸ್ರನಾಮ ಕ್ಲಾಸ್ಗೆ ಅಂತ ಹೇಳೋದಲ್ಲ, ಯಾವುದೇ ಆಗಿರ್ಬಹುದು. ಅಂದ್ರೆ ಈಗ ಯಾವ್ದೇ ನಾವು ಹೊರಗಡೆ ಒಂದು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಏನೋ ಒಂದ್ ಕ್ಲಾಸ್ಗೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು ಹೊರಗಡೆ ಅಂತಂದ್ರೆ ಆ ಸ್ಥಳದಲ್ಲಿ ಅಂದ್ರೆ ನಾವ್ ಅಲ್ಲೇ ಹೋಗಿ ಕಲಿಬೇಕಾಗತ್ತೆ. ಅಲ್ಲೇ ಹೋಗಿ ಕೂತ್ಕೊಂಡು ಅಲ್ಲೇ ಆ ಕೆಲ್ಸವನ್ನ ಮಾಡ್ಬೇಕಾಗತ್ತೆ. ಇನ್ ಟೈಮ್ ಅಂದ್ರೆ ಅವ್ರು ಹೇಳಿದ ಟೈಮ್ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಕಲಿಯುವಂತ ಸಾಮರ್ಥ್ಯ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಅದ್ ಯಾವ್ದು ಇಲ್ಲ ಅಂದ್ರೆ
ನಮ್ಗೆ ಕಲಿಯೋದಕ್ಕೆ ಸಾಧ್ಯ ಇರೋದಿಲ್ಲ. ಆ ಒಂದು ಕೆಲಸದಿಂದ ನಮ್ಗೆ ಆನಂದ ದೊರಕೋದಿಲ್ಲ. ಇದು ಮೊದಲನೇ ಡಿಫೆಕ್ಟ್. ಹಾಗಾಗಿ ನಮ್ಗೆ ಕರ್ಮ ಅನ್ನೋದು ಆನಂದವನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಯಾವುದೇ ಒಂದು ಕರ್ಮವನ್ನ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ 2 ರೀತಿ ಫಲ ಇದ್ದೇ ಇರುತ್ತೆ. ಒಂದು, ಆ ಕರ್ಮದಿಂದ ನಾವು ಮಾಡುವಂತಹ ಕೆಲಸದಿಂದ ಜಯ ಪ್ರಾಪ್ತಿಯಾಗ್ಬೇಕು, ಇಲ್ಲ ಒಂದು ಸೋಲನ್ನ ಅನುಭವಿಸ್ಬೇಕು. ಹೌದಲ್ವಾ? ಅದೇ ರೀತಿ ಯಾವ್ದೋ ಒಂದು ವ್ಯಕ್ತಿ ಒಂದು ಕೆಲಸವನ್ನ ಮಾಡ್ದ ಅಂತ ಇಟ್ಕೊಳ್ಳಿ. ಅಂದ್ರೆ ಯಾವ್ದೋ ಒಂದು ಟೂರ್ನಮೆಂಟ್ ಎಲ್ಲೋ ಎಂದ್ರಲ್ಲೋ ಗೆದ್ಮೇಲೆ ಈಗ ಒಂದ್ ಕ್ರಿಕೆಟ್ನ ಎಕ್ಸಾಂಪಲ್ ಆಗಿ ತಗೋಬೇಕು ಅಂದ್ರೆ 50 ಬಾಲ್ಗೆ 100 ರನ್ ಅನ್ನ ಹೊಡೆದ. ಯಾರೋ ಒಬ್ಬ 50 ಬಾಲ್ಗೆ 100 ರನ್ ಹೊಡೆದಿದ್ದಾನೆ. ಆಗ ಅದೇ ನನ್ನ ಜಯ ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಆದ್ರೆ ಮತ್ತೊಬ್ಬ ಬರ್ತಾನೆ, ಅವನಿಗಿಂತ 2 ಬಾಲ್ ಕಡಿಮೆ, ಅಂದ್ರೆ 48 ಬಾಲ್ಗೆ 100 ರನ್ ಹೊಡೆದ ಅಂತ ಇಟ್ಕೊಳ್ಳಿ. ಅವಾಗ ಏನಾಯ್ತು ನಮ್ಮ ಜಯ? ನಾವ್ ಮತ್ತೆ ಹಿಂದೆ ಹೋದ್ವಿ ಅಲ್ವಾ? ಅವಾಗ್ಲೂ ಸಮಾಧಾನ ಆಗಲ್ಲ ನಮ್ಗೆ. ಇಷ್ಟು ದಿನ ನಾನೇ ಪ್ರಥಮ ಅಂತ ಅನ್ಕೊಂಡಿದ್ದೆ, ಈಗ ನನ್ನನ್ ಮೀರ್ಸೋನ್ ಮತ್ತೊಬ್ಬ ಬಂದಿದ್ದಾನೆ ಅಂತ ಅನ್ಕೊಂಡ್ಬಿಡ್ತೀವಿ. ಅವಾಗ ಮನಸ್ಸಿಗೆ ಹೇಗಿದ್ರು ನೋವು ಆಗೇ ಆಗತ್ತೆ. ಹಾಗಾಗಿ ಇದು 2ನೇ ಡಿಫೆಕ್ಟ್ ನಮ್ಗೆ. ಜಯ ಮತ್ತೆ ಸೋಲು ಎಂಬಂತಹ 2 ರೀತಿ ಫಲಗಳಿರುತ್ತೆ. ಹಾಗಾಗಿ ನಮ್ಗೆ ಜಯ ಸಿಕ್ತಾಗ ಖುಷಿ ಆಗ್ಬಹುದು, ಅದೇ ಜಯ ಮತ್ತೆ ಬೇರೊಬ್ರು ಪಡ್ಕೊಂಡಾಗ ನಮ್ಗೆ ಅದ್ರಿಂದ ದುಃಖ ಕೂಡ ಆಗ್ಬಹುದು. ಹಾಗೆ 3ನೇದಾಗಿ ಕರ್ಮದ ಫಲದಲ್ಲಿ ನಮ್ಗೆ 2 ರೀತಿ ಪ್ರತಿಕ್ರಿಯೆ ಉಂಟಾಗ್ತಿರತ್ತೆ. ಅದೇನಂದ್ರೆ, ಈಗ ಯಾವ್ದೋ ಒಂದ್ ಕೆಲ್ಸ ಮಾಡಿದ್ವಿ. ಈಗ ಒಂದು ಮಗು, ಆ ಮಗುಗೆ ಒಂದಷ್ಟು ಏನೋ ವಿದ್ಯಾಭ್ಯಾಸವನ್ನ ಹೇಳ್ಕೊಡೋದು, ನಮಗ್ ಗೊತ್ತಿರೋ ಏನೋ ಒಂದ್ ಹೇಳ್ಕೊಡೋ ಅಂತ ಕೆಲ್ಸ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ. ಆ ಮಗು ತುಂಬಾ ಚೆನ್ನಾಗ್ ಕಲಿತಾ ಇದೆ, ಚೆನ್ನಾಗ್ ಕಲ್ತ್ಕೊಂಡಿದೆ. ನಮ್ಗೇನ್ ಅನ್ಸುತ್ತೆ ಅವಾಗ? ಅಯ್ಯೋ, ಈ ಮಗು ಇಷ್ಟು ಚೆನ್ನಾಗ್ ಕಲ್ತ್ಕೊಂಡ್ಬಿಡ್ತಲ್ವಾ, ಇನ್ನೊಂದಷ್ಟು ಮಕ್ಳಿಗೆ ಹೇಳ್ಕೊಡೋಣ ನಾನು ಅಂತ ಅನ್ಕೊಳ್ತೀವಿ. ಇಷ್ಟು ಚೆನ್ನಾಗ್ ಕಲಿತಾರೆ ಅಂದ್ರೆ ಎಲ್ಲಾ ಮಕ್ಳು ಹೀಗೆ ಇರ್ತಾರೆ, ಇನ್ನೊಂದಷ್ಟು ಜನ ಮಕ್ಳನ್ನ ಸೇರ್ಸ್ಬಿಟ್ಟು ಎಲ್ರಿಗೂ ಹೇಳ್ಕೊಡ್ಬೇಕು ಅಂತ ನಮ್ಗನ್ಸುತ್ತೆ. ನಾವೇನ್ ಮಾಡ್ತೀವಿ ಅವಾಗ? ಇನ್ನೊಂದ್ 10 ಮಕ್ಳನ್ ಕರ್ಕೊಂಡ್ ಬಂದು ಅವ್ರಿಗೆಲ್ಲಾ ಹೇಳ್ಕೊಡ್ಬೇಕು ಅಂತ ಕೂರಿಸ್ತೀವಿ. ಅದ್ರಲ್ಲಿ ಕೆಲವ್ರು ಕಲಿತಾರೆ, ಕೆಲವ್ರು ಕಲಿಯಲ್ಲ. ಅವಾಗ ಮತ್ತೆ ಏನಾಗತ್ತೆ? ಬೇಜಾರಾಗತ್ತೆ. ಅಯ್ಯೋ, ಕಲ್ತೇ ಇಲ್ಲ ಇವ್ರು ಅಂದ್ಬಿಟ್ಟು. ಹಾಗೆ ಒಂದ್ ಗಿಡ ನೆಡ್ತೀವಿ ಅಂತ ಇಟ್ಕೊಳ್ಳಿ. ಯಾವ್ದೋ ಒಂದ್ ಗಿಡ ತಂದ್ ನೆಡ್ತೀವಿ, ಅದು ತುಂಬಾ ಚೆನ್ನಾಗಿ ಬೆಳೀತು, ಅದರಿಂದ ಒಳ್ಳೆ ಫಲ ಸಿಕ್ತು ನಮ್ಗೆ. ಮತ್ತೆ ಆಸೆ ಹುಟ್ಟುತ್ತೆ ಅವಾಗ, ರಾಗ ಜಾಸ್ತಿ ಆಗುತ್ತೆ, ಆಸೆ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದ್ 10 ಗಿಡಗಳನ್ನ ತಂದ್ ನೆಡ್ಬೇಕು ಅಂತ ಅನ್ಕೊಳ್ತೀವಿ. ಎಲ್ಲಾ ಗಿಡನು ಮೊದ್ಲು ನೆಟ್ಟಿದ್ ಗಿಡದ ಹಾಗೆ ಬೆಳಿಬೇಕು ಅಂತ ಏನಿಲ್ಲ ಅಲ್ವಾ? ಹಾಗಾಗಿ ಅದ್ರಲ್ಲೂ ಕೂಡ ನಮ್ಗೆ ನಿರಾಸೆ ಆಗತ್ತೆ. ಅದ್ರಿಂದ ಕೂಡ ನಮ್ಮ ಆನಂದ ಸಿಗೋದಿಲ್ಲ, ಆನಂದ ಕೊಡೋದಿಲ್ಲ ಆ ಕರ್ಮ. ಹಾಗಾಗಿ 4ನೇದಾಗಿ ಯಾವುದೇ ಕರ್ಮವನ್ನ ನಾವು ಮಾಡ್ಬೇಕು ಅಂತ ಅನ್ಕೊಳ್ಳಿ. ಏನೇ ಮಾಡ್ಬೇಕು, ಯಾವುದೇ ಕೆಲಸ ಮಾಡ್ಬೇಕು ಅಂದ್ರೂ ನಾವ್ ಇಲ್ಲೇ ಮಾಡ್ಬೇಕು, ಈ ಪ್ರಪಂಚದಲ್ಲೇ ಮಾಡ್ಬೇಕು. ಆ ರೀತಿ ಮಾಡುವಾಗ, ಈಗ ಒಬ್ಬ ರೈತ ಒಂದು ಬೆಳೆಯನ್ನ ಬೆಳಿತಾನೆ ಅಂತಂದ್ರೆ ಅವನಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಈ ಪ್ರಕೃತಿಯಿಂದಾನೇ, ಪ್ರಪಂಚದಲ್ಲೇ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರುತ್ತೆ. ಯಾಕಂದ್ರೆ ಇಲ್ಲೇ ಬೆಳಿಬೇಕಲ್ವಾ, ಭೂಮಿ ಮೇಲೆ ಬೆಳೆ ಬೆಳಿಬೇಕು ಅವನು. ಹಾಗಾಗಿ ಅವನಿಗೆ ಅತಿವೃಷ್ಟಿ ಆಗ್ಬಹುದು, ಅನಾವೃಷ್ಟಿ ಆಗ್ಬಹುದು, ಅಥವಾ ಯಾವ್ದೋ ಪ್ರಾಣಿಗಳು ಬಂದು ಬೆಳೆಯನ್ನ ನಾಶ ಮಾಡ್ಬೋದು. ಈ ರೀತಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಕೂಡ ನಮಗೆ ಒಂದು ಕರ್ಮ ಅನ್ನೋದು ಆನಂದವನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಡಿಫೆಕ್ಟ್ ಆಯ್ತು. ಇನ್ನ ಕೊನೆಯದಾಗಿ ಇನ್ನೊಂದು 5ನೇದಾಗಿ ನೋಡ್ಬೇಕಾದ್ರೆ, ಕರ್ಮ ನಾವ್ ಮಾಡ್ಬೇಕಾದಾಗ, ಯಾವುದೇ ಒಂದ್ ಕರ್ಮ ಮಾಡ್ಬೇಕಾದಾಗ ನಾವೇನ್ ಅನ್ಕೊಳ್ತೀವಿ? ಇದನ್ನ ನಾವೇ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಮಾಡ್ಬೇಡಿ. ಯಾವುದೇ ಕರ್ಮ ಮಾಡ್ಬೇಕಾದ್ರೆ ನಾವೇನ್ ಅನ್ಕೊಳ್ತೀವಿ? ನಾವು ನಮ್ಮ ದೇಹ ಈ ಕೆಲಸವನ್ನ ನಾವೇ ಮಾಡ್ತಿದೀವಿ, ಮನಸ್ಸು, ದೇಹ, ಬುದ್ಧಿ ಇವೆಲ್ಲ ಅಂದ್ರೆ ಇದ್ರಿಂದಾನೇ ನಾವು ಮಾಡ್ತಿದೀವಿ ಅಂತ ತಿಳ್ಕೊಳ್ತೀವಿ. ನಾವೇ ಮಾಡ್ತಿರೋದು, ಈ ದೇಹದಿಂದಾನೇ ಈ ಕೆಲಸ ಆಗ್ತಿರೋದು. ಅಂದ್ರೆ ನಾವು ದೇಹ, ನಮ್ಮ ಮನಸ್ಸು, ಬುದ್ಧಿ ಇದನ್ನೇ ನಾವು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ಇದಕ್ಕೂ ಮೀರಿದ್ದು ಆತ್ಮ. ಅಂದ್ರೆ ಈ ದೇಹ ಅನ್ನೋದಕ್ಕೆ ಒಂದು ವಿಕಾರಗಳಿರುತ್ತೆ, ಈ ಆತ್ಮ ಅನ್ನೋದಕ್ಕೆ ಯಾವುದೇ ವಿಕಾರ ಇರೋದಿಲ್ಲ. ನಾವು ಕರ್ಮ ಮಾಡೋವಾಗ ಅದೇ ಭಾವನೆಯಲ್ಲಿ ಮಾಡ್ತಿರ್ತೀವಿ, ನಾನ್ ಮಾಡ್ತಿದೀನಿ ಅನ್ನೋ ಭಾವನೆ ಅಲ್ಲಿರುತ್ತೆ. ಅವಾಗ ಅದು ಕೂಡ ನಮ್ಗೆ ದುಃಖವನ್ನ ತಂದ್ಕೊಡುತ್ತೆ. ಇನ್ನು ಕೊನೆಯದಾಗಿ ನೋಡ್ಬೇಕಂದ್ರೆ, ಯಾವುದೇ ಕರ್ಮ ನಾವ್ ಮಾಡಿದ್ರುನು, ಈಗ ಒಂದು ಒಳ್ಳೆ ಕರ್ಮ ಮಾಡ್ತೀವಿ ಅಥವಾ ಒಂದು ಕೆಟ್ಟ ಕರ್ಮ ಯಾವುದೇ ಆಗಿರ್ಲಿ, ಅದು ಕರ್ಮ ಯಾವುದೇ ಆಗಿದ್ರು ಅದ್ರಲ್ಲಿ ಶುಭ ಅಶುಭ ಅನ್ನೋದಿದ್ದೇ ಇರುತ್ತಲ್ವಾ? ಒಳ್ಳೇದು ಆಗ್ಬಹುದು ಅಥವಾ ಕೆಟ್ಟದ್ದು ಆಗ್ಬಹುದು. ಒಳ್ಳೇದಾದ್ರೆ ಅದಕ್ಕೆ ಪುಣ್ಯ ಫಲ ಇರುತ್ತೆ, ಕೆಟ್ಟದಾದ್ರೆ ಪಾಪವನ್ನ ಅನುಭವಿಸ್ಬೇಕಾಗತ್ತೆ. ಏನೇ ಆದ್ರೂ ಈಗ ಪುಣ್ಯ ಕ್ಷೀಣಿಸಿದ್ಮೇಲೆ ಪುಣ್ಯ ಸಿಕ್ತು ಅಂದ್ಬಿಟ್ಟು ನಾವ್ ಏನೇನೋ ಪ್ರಾಪ್ತಿ ಮಾಡ್ಕೊಳ್ಬಹುದು, ಯಾವ್ಯಾವ್ದೋ ಲೋಕಗಳನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು. ಆದ್ರೆ ಪುಣ್ಯ ಮುಗಿದ್ಮೇಲೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅನ್ನೋ ಹಾಗೆ, ಪುಣ್ಯ ಕ್ಷೀಣಿಸಿದ್ಮೇಲೆ ವಾಪಸ್ ಮತ್ತೆ ಪುನರ್ಜನ್ಮ, ಪುನರಪಿ ಮರಣಂ ಪುನರಪಿ ಜನನಂ ಅಲ್ವಾ? ಹೀಗಾಗಿ
ಕರ್ಮಗಳನ್ನೋದು ಯಾವತ್ತಿಗೂ ಕೂಡ, ಅದಕ್ಕೇನೆ ಉಪದೇಶ ಸಾರದಲ್ಲಿ ಅವರು ಅಷ್ಟು ಕ್ಲಿಯರ್ ಆಗಿ ಹೇಳಿರುವಂತದ್ದು ರಮಣ ಮಹರ್ಷಿಗಳು. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂಪರಂ ಕರ್ಮ ತಜ್ಜಡಂ. ಕರ್ಮ ಅನ್ನೋದು ಜಡ ಅಂತ ಹೇಳ್ತಾರೆ. ಅಂದ್ರೆ ಆ ಕರ್ಮಗಳಿಂದ ನಮ್ಗೆ ಯಾವುದೇ ರೀತಿಯ ಸಂತೋಷ ಸಿಗೋದಿಲ್ಲ ಅಂತ. ಹಾಗಾಗಿ ನಾವು ನಾನ್ ಮಾಡ್ತಿದೀನಿ ಅನ್ನೋ ಭಾವನೆ ಇರಬಾರ್ದು. ಕರ್ಮಗಳನ್ನ ಮಾಡ್ಬೇಕಾದ್ರೆ ಎಲ್ಲವನ್ನ ಭಗವಂತ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇನೆ ಭಗವಂತನ ಒಂದು ಪ್ರೀತಿಪೂರ್ವಕವಾಗಿ ನಾವು ಶ್ರದ್ಧೆಯಿಂದ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನ ಮಾಡಿದಾಗ ಈ ರೀತಿಯ ಒಂದು ಮನಸ್ಸಿಗೆ ಬೇಸರ ಆಗುವಂತಹ ಘಟನೆಗಳಾಗ್ಲಿ, ಬಂದಿದ್ರಲ್ಲಿ ತೃಪ್ತಿ ಪಡುವಂತಹ ಮನಸ್ಥಿತಿಯನ್ನ ನಾವು ಪಡ್ಕೊಳ್ತೀವಿ. ಅದಕ್ಕೆ ನಾವಲ್ಲಿ ಅಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನಮ್ಗೆ ಯಾವುದೇ ಅದ್ರಿಂದ ಫಲ ಸಿಗಬಹುದು, ಸಿಗದೇನು ಇರಬಹುದು. ಹಾಗಾಗಿ ಯಾವುದೇ ಫಲದ ಒಂದು ಇದನ್ನ ಇಟ್ಕೊಳಕ್ ಹೋಗ್ಬಾರ್ದು, ಆಕಾಂಕ್ಷೆಗಳನ್ನ ಇಟ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಫಲ ಕೊಡೋನು ಭಗವಂತ, ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಹಾಗಾಗಿ ಬಾದರಾಯಣರು ಕೂಡ ತಮ್ಮ ವೇದಾಂತ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಫಲಮತ ಉಪದತ್ತೇಹೇ ಅಂತ. ಅಂದ್ರೆ ಕರ್ಮಕ್ಕೆ ತಕ್ಕ ಫಲ ಏನಿದೆ ಅದು ಆ ಭಗವಂತನ ಕಡೆಯಿಂದನೇ ಉಂಟಾಗತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನಾವ್ ಏನೇ ಕರ್ಮ ಮಾಡಿದ್ರು ಕೂಡ ಆಯಾ ಕಾಲಕ್ಕೆ ನಮ್ಗದು ಕಣ್ಮರೆ ಆಗಿರ್ಬಹುದು. ಅಂದ್ರೆ ನಾನು ಇಷ್ಟು ಒಳ್ಳೆ ಕೆಲ್ಸ ಮಾಡ್ದೆ ಅಂತ ಹೇಳಿ ಇದಕ್ ನನ್ಗೇನು ಫಲ ಸಿಗ್ಲಿಲ್ಲ ಅಂತ ನಾವ್ ಅನ್ಕೊಳ್ಬಹುದು ಅಷ್ಟೇ. ಆದ್ರೆ ಅದ್ರ ಫಲ ಮಾತ್ರ ಭಗವಂತನ ಕಡೆಯಿಂದ ಆ ಯಾರು ಕರ್ತೃ ಮಾಡಿರ್ತಾನೋ ಅವನಿಗೆ ಅದು ಸಿಕ್ಕೇ ಸಿಗತ್ತೆ, ಅದು ಉಂಟಾಗೆ ತೀರುತ್ತೆ ಅಂತ ಹೇಳ್ತಾರೆ. ಹೀಗೆ ಎಲ್ಲಾ ಕರ್ತೃಗಳಿಗೂ ಕೂಡ ಫಲವನ್ನ ಕೊಡ್ತಕ್ಕಂಥವನು ಭಗವಂತ ಆಗಿರೋದ್ರಿಂದ ಅವನನ್ನ ಭಾವನಃ ಅಂತ ಹೇಳ್ತಾರೆ. ಭಾವನಃ ಅಂತೇಳಿ ಸ್ತುತಿ ಮಾಡ್ತಾರೆ. ಈಗ ನಾವ್ ಯಾವ್ದೇ ಒಂದ್ ನಮಗೆ ಅನುಭವ ಆಗಿರುತ್ತೆ, ನಾವ್ ಯಾರಿಗೋ ಒಬ್ರಿಗೆ ಏನೋ ಒಂದು ಒಳ್ಳೆ ಕೆಲ್ಸ ನಮ್ಮಿಂದ ಆಗಿದ್ ಏನೋ ಸಹಾಯ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅದ್ ಯಾರೋ ಎಷ್ಟೋ ದಿನ ಆದ್ಮೇಲೆ ಅವತ್ ಈ ರೀತಿ ಸಹಾಯ ಮಾಡಿದ್ರಿ ಅಂತೇಳಿ ನಮಗೆ ಗೊತ್ತಿಲ್ದ ಹಾಗೆ ನಮ್ಮ ಒಂದು ಕಷ್ಟ ಕಾಲದಲ್ಲಿ ಅವ್ರು ನಮಗ್ ನೆರವಾಗುವಂತದನ್ನ ನೋಡಿರ್ತೀವಿ ನಾವು. ಈ ರೀತಿ ನಾವ್ ಏನೇ ಮಾಡಿರ್ಬಹುದು, ಒಂದು ಒಳ್ಳೆ ಕೆಲ್ಸ ಆಗಿರ್ಬಹುದು ಅಥವಾ ಕೆಟ್ಟ ಕೆಲ್ಸ ಆಗಿರ್ಬಹುದು, ಅದಕ್ಕೆ ಫಲ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದ್ ಯಾವತ್ತಿಗೂ ಕೂಡ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ರಾಮನ ಅವತಾರದಲ್ಲಿ ರಾಮ ವನವಾಸಕ್ಕೆ ಹೋಗ್ತಾನಲ್ವಾ, ಆ ಒಂದು ವನವಾಸಕ್ಕೆ ಹೋಗುವಂತಹ ಪ್ರಸಂಗ ನೋಡೋದಾದ್ರೆ ಅಲ್ಲಿ ರಾಮ ವನವಾಸಕ್ಕೆ ಹೋಗ್ಬೇಕಾದ್ರೆ ದಶರಥನ್ಗೆ ತುಂಬಾ ನೋವಾಗತ್ತೆ. ರಾಮ ವನವಾಸಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿ ತುಂಬಾ ದುಃಖ ಆಗತ್ತೆ. ಆ ರಾಮ ವನವಾಸಕ್ಕೆ ಹೋಗಿ 6 ದಿನಗಳು ಕಳೆದಿರುತ್ತೆ. ಆ 6ನೇ ದಿನ ರಾತ್ರಿ ಆ ಅಯೋಧ್ಯೆಗೆ ಕಾಳರಾತ್ರಿ ಆಗಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ವಾಲ್ಮೀಕಿಗಳು ಆ ದಶರಥನ ದುಃಖವನ್ನ ಯಾವ ರೀತಿ ವರ್ಣಿಸ್ತಾರೆ ಅಂತಂದ್ರೆ, ಎಣ್ಣೆ ಮುಗಿದ ಹಣತೆಯ ಬತ್ತಿಯಂತೆ ರಾಮನಿಲ್ಲದ ಅಯೋಧ್ಯೆಯ ಕಲ್ಪನೆ ಅವನ ಶರೀರವನ್ನ ಸುಡ್ತಾ ಇತ್ತು ಅಂತ ಹೇಳ್ತಾರೆ. ಎಂತ ಉಪಮೇಯ ಕೊಟ್ಟಿದ್ದಾರೆ ಅಂತಂದ್ರೆ, ಅಂದ್ರೆ ಒಂದು ದೀಪದಲ್ಲಿ ಎಣ್ಣೆ ಮುಗಿದಾಗ ಆ ಬತ್ತಿಯನ್ನ ಸುಡುತ್ತಿರುತ್ತಲ್ಲ, ಆ ರೀತಿ ಆ ಅಯೋಧ್ಯೆಯ ಕಲ್ಪನೆ, ಎಣ್ಣೆ ಮುಗಿದ ಹಣತೆಯ ಬತ್ತಿಯಂತೆ ರಾಮನಿಲ್ಲದ ಅಯೋಧ್ಯೆಯ ಕಲ್ಪನೆ ಅವನ ಶರೀರವನ್ನ ಸುಡ್ತಾ ಇತ್ತು ಅಂತ ಹೇಳ್ತಾರೆ. ಈ ರೀತಿ ತುಂಬಾ ದುಃಖ ತಪ್ತನಾಗಿ ರಾಮನ ನೆನಪಿನಲ್ಲೇ ಕೊರಗ್ತಾ ಇರ್ತಾನೆ. ಅವನಿಗೇನು ಮಾತಾಡೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಆಗ ಪ್ರಪ್ರಥಮ ಬಾರಿಗೆ ಅವನಿಗೆ ಯಾಕೆ ಈ ರೀತಿ ಸಮಸ್ಯೆ ಉಂಟಾಯ್ತು ಅನ್ನೋದನ್ನ ಇದುವರೆಗೂ ಯಾರ ಹತ್ರನೂ ಕೂಡ ಹೇಳ್ಕೊಳ್ದೆ ಇರುವಂತಹ ದಶರಥ ಅವತ್ತಿನ ದಿನ ಕೌಶಲ್ಯಗೆ ಹೇಳ್ತಾನೆ. ಕೌಶಲ್ಯಗೆ ಹೇಳ್ಬೇಕಾದ್ರೆ ಅವನೇನ್ ಹೇಳ್ತಾನಂದ್ರೆ, ಯದಾಚರತಿ ಕಲ್ಯಾಣಿ ಶುಭಂ ವಾ ಯಾ ಅಶುಭಂ, ಯದಾಚರತಿ ಕಲ್ಯಾಣಿ ಶುಭಂ ವಾ ಯಾ ಅಶುಭಂ ತದೇವ ಲಭತೆ ಭದ್ರೇ, ತದೇವ ಲಭತೆ ಭದ್ರೇ ಕರ್ತಾ ಕರ್ಮಜಮಾತ್ಮನಃ ಅಂತ ಹೇಳ್ತಾನೆ. ಅಂದ್ರೆ ಯದಾಚರತಿ ಕಲ್ಯಾಣಿ ಶುಭಂ ವಾ ಯಾ ಅಶುಭಂ ತದೇವ ಲಭತೆ ಭದ್ರೇ ಕರ್ತಾ ಕರ್ಮಜಮಾತ್ಮನಃ ಅಂತ ಹೇಳ್ತಾನೆ. ಅಂದ್ರೆ ಮನುಷ್ಯ ಒಳ್ಳೇದನ್ನೇ ಮಾಡ್ಲಿ, ಯದಾಚರತಿ ಏನೇ ಮಾಡ್ಲಿ, ಒಳ್ಳೇದನ್ ಮಾಡ್ಲಿ ಕೆಟ್ಟದನ್ ಮಾಡ್ಲಿ, ಅವನ ಕರ್ಮಕ್ಕೆ ತಕ್ಕಂತಹ ಫಲವನ್ನೇ ಪಡಿತಾನೆ. ಶುಭಂ ವಾ ಯಾ ಅಶುಭಂ ತದೇವ ಲಭತೆ ಭದ್ರೇ, ಅವನು ಶುಭವಾದದನ್ನೇ ಮಾಡ್ಲಿ ಅಥವಾ ಅಶುಭವಾದದನ್ನೇ ಮಾಡ್ಲಿ, ಅವನ ಕರ್ಮಕ್ಕೆ ಏನು ಫಲ ಸಿಗ್ಬೇಕೋ ಅದೇ ಸಿಗುತ್ತೆ ಅಂತ ಹೇಳಿ ದಶರಥ ಕೌಸಲ್ಯಗೆ ಇದ್ರಿಂದ ಯಾಕೆ ಈಗ ರಾಮನಿಂದ ಅವನಿಗೆ ದುಃಖ ಆಗ್ತಿದ್ಯಲ್ಲ, ರಾಮ ಅವನು ವನವಾಸಕ್ಕೆ ಹೋದ ಅನ್ನೋ ಕಾರಣಕ್ಕೋಸ್ಕರ ದುಃಖ ಪಡ್ತಿದ್ದಾನಲ್ಲ, ಅದ್ರ ಹಿಂದಿನ ಕಾರಣವನ್ನ ಹೇಳ್ತಾನೆ ಯಾಕೆ ಅನ್ಬಿಟ್ಟು. ಶ್ರವಣ ಕುಮಾರನ ಕತೆ ತಮ್ಗೆಲ್ರಿಗೂ ಗೊತ್ತಿದೆ. ಶ್ರವಣ ಕುಮಾರ ತಂದೆ ತಾಯಿಯರಲ್ಲಿ ತುಂಬಾ ಭಕ್ತಿ ಉಳ್ಳಂತವನು. ಅವರು ತೀರ್ಥಯಾತ್ರೆ ಮಾಡ್ಬೇಕು ಅಂತ ಇಚ್ಛಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ತನ್ನ ಹೆಗಲ ಮೇಲೆ ಕೂತ್ಕೊಂಡು, ಇಬ್ರಿಗೂ ಕಾಣಿಸಲ್ಲ ವಯಸ್ಸಾದಂತಹ ತಂದೆ ತಾಯಿಗಳು ಅವರನ್ನ ತೀರ್ಥಯಾತ್ರೆಗೋಸ್ಕರ
ತನ್ನ ಹೆಗಲ ಮೇಲೆ ಕೂರ್ಸ್ಕೊಂಡು ಒತ್ಕೊಂಡು ಹೋಗ್ತಿರ್ತಾನೆ. ಹಾಗ್ ಹೋಗ್ಬೇಕಾದ್ರೆ ಒಂದು ದಿನ ತಂದೆ ತಾಯಿ ಇಬ್ರಿಗೂ ತುಂಬಾ ಬಾಯಾರಿಕೆ ಆಗಿರುತ್ತೆ. ಅವರು ನೀರಿಗಾಗಿ ತನ್ನ ಮಗನ ಹತ್ರ ಕೇಳ್ತಾರೆ. ಸರಿ, ಅವರನ್ನ ಒಂದ್ ಕಡೆ ಕೂರಿಸ್ಬಿಟ್ಟು ಅವನು ನೀರ್ ತರೋದಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ದಶರಥ ಆ ಕಾಡಿಗೆ ಬೇಟೆ ಆಡೋದಕ್ಕೆ ಅಂತ ಬಂದಿರ್ತಾನೆ. ಆಗೇನಾಗತ್ತೆ, ಈ ನೀರಿನ ಶಬ್ದ ಕೇಳಿ ಯಾವುದೋ ಒಂದು ಪ್ರಾಣಿ ನೀರ್ ಕುಡಿಯೋದಕ್ಕೆ ಬಂದಿರ್ಬೇಕು ಅಂತ ಅನ್ಕೊಂಡು ಅವನು ಬಾಣವನ್ನ ಬಿಡ್ತಾನೆ. ಆಗ ಆ ಶ್ರವಣ ಕುಮಾರನಿಗೆ ಹೋಗಿ ಅದು ಆ ಬಾಣ ತಾಕತ್ತೆ. ಅವನು ಜೋರಾಗಿ ಕಿರ್ಚ್ಕೊಳ್ತಾನೆ. ಆಗ ಯಾವುದೋ ಮನುಷ್ಯನ ಶಬ್ದ ಇದಾಗಿದ್ಯಲ್ಲ ಅಂತ ಹೇಳಿ ದಶರಥ ಅಲ್ಲಿ ಹೋಗಿ ನೋಡಿದಾಗ ಶ್ರವಣ ಕುಮಾರ ಆ ಬಾಣವನ್ನ ಚುಚ್ಕೊಂಡ್ ಬಿದ್ದಿರ್ತಾನೆ. ಅವಾಗ ಅವನು ಹೇಳ್ತಾನೆ, ನನ್ನ ತಾಯಿ ತಂದೆ ಈ ರೀತಿ ನೀರನ್ನ ಕೇಳ್ತಿದ್ದಾರೆ, ದಯವಿಟ್ಟು ಅವ್ರಿಗೆ ನೀರನ್ನ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವನು ಸತ್ತೋಗ್ತಾನೆ. ಆಗ ಅವನಿಗೆ ತುಂಬಾ ದುಃಖ ಆಗತ್ತೆ ದಶರಥನಿಗೆ. ನನ್ನಿಂದ ಎಂತ ಅಚಾತುರ್ಯ ಆಗೋಯ್ತು ಗೊತ್ತಿಲ್ದೇನೆ ಅಂತ ಹೇಳಿ ತುಂಬಾ ದುಃಖ ಪಡ್ತಾನೆ. ಆ ನಂತರ ನೀರನ್ನ ತಗೊಂಡೋಗಿ ಅವರ ತಂದೆ ತಾಯಿ ಕೊಡೋಕ್ ಹೋದಾಗ ಗೊತ್ತಾಗತ್ತಲ್ಲ ತನ್ನ ಮಗ ಬಂದಿಲ್ಲ ಅಂತ ಹೇಳಿ. ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಆಗ ದಶರಥ ಹೇಳ್ತಾನೆ, ಈ ರೀತಿ ನಾನು ಪ್ರಾಣಿ ಅಂತ ತಿಳ್ಕೊಂಡು ನಿಮ್ಮ ಮಗನನ್ನ ಬಾಣದಿಂದ ಕೊಂದ್ಬಿಟ್ಟಿದ್ದೇನೆ ಅಂತ ಹೇಳಿದಾಗ ಅವ್ರಿಗೆ ತುಂಬಾ ದುಃಖ ಆಗತ್ತೆ. ಅವಾಗ ಅವರು ಅದೇ ದುಃಖದಲ್ಲಿ ಶಾಪ ಕೊಡ್ತಾರೆ ಅವನಿಗೆ, ದಶರಥನಿಗೆ. ನಾವು ಹೇಗೆ ಈ ಕೊನೆಗಾಲದಲ್ಲಿ ಕಣ್ಗಳನ್ನು ಕಳ್ಕೊಂಡು ಆಶ್ರಯ ಇಲ್ದ ಹಾಗೆ ನಾವು ಹೇಗೆ ಪುತ್ರ ಶೋಕದಿಂದ ನರಳೋ ಹಾಗೆ ನೀನ್ ಮಾಡ್ಬಿಟ್ಟಿಯೋ, ನಿನ್ನ ಕೊನೆಗಾಲದಲ್ಲೂ ಕೂಡ ನೀನ್ ಹೀಗೆ ಪುತ್ರ ಶೋಕದಿಂದ ನರಳೋ ರೀತಿ ಆಗ್ಲಿ ಅಂತ ಹೇಳಿ ದಶರಥನಿಗೆ ಶಾಪವನ್ನ ಕೊಟ್ಟಿದ್ರು. ಅದು ಈಗ ಇಷ್ಟು ದಿನ ದಶರಥನಿಗೆ ನೆನಪಾಗಿಲ್ಲ. ಈಗ ಅವನಿಗೆ ನೆನಪಾಗ್ತಾ ಇದೆ, ಇದು ಯಾಕೆ ಈ ರೀತಿ ಸಂಭವಿಸ್ತು, ರಾಮ ನನ್ನಿಂದ ದೂರ ಆಗೋದಕ್ಕೆ ಏನ್ ಕಾರಣ ಅಂತ ಹೇಳಿ ಇವತ್ ನೆನ್ಸ್ಕೊಳ್ತಾ ಇದ್ದಾನೆ. ಅಂದ್ರೆ ನಾನ್ ಹಿಂದೆ ಈ ರೀತಿ ಮಾಡಿದ್ದೆ, ಹಾಗಾಗಿ ನಾನ್ ಮಾಡಿದಂತಹ ಕರ್ಮಕ್ಕೆ ತಕ್ಕನಾದಂತಹ ಫಲ ಇಲ್ಲೇ ಅನುಭವಿಸ್ತಾ ಇದ್ದೀನಿ ನಾನು ಅಂತ ಹೇಳಿ ಕೌಸಲ್ಯ ಜೊತೆ ಹೇಳ್ಕೊಳ್ತಾನೆ ಅದನ್ನ. ಅದಕ್ಕೆ ಹೇಳೋದವನು, ಶುಭಂ ವಾ ಯಾ ಅಶುಭಂ ತದೇವ ಲಭತೆ ಭದ್ರೆ ಅಂತ. ಅಂದ್ರೆ ನಾವ್ ಏನೇ ಒಳ್ಳೆ ಕೆಲ್ಸ ಮಾಡಿರ್ಲಿ ಅಥವಾ ಕೆಟ್ಟ ಕೆಲ್ಸ ಮಾಡಿರ್ಲಿ, ಅದಕ್ ತಕ್ಕಂತಹ ಪ್ರತಿಫಲವನ್ನ ನಾವು ಇಂದಲ್ಲ ನಾಳೆ ಅನುಭವಿಸ್ಲೇಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಆ ಫಲವನ್ನ ಕೊಡೋನ್ ಯಾರು ನಮ್ಗೆ ಅಂದ್ರೆ ಭಗವಂತ. ಹಾಗಾಗಿ ಅವನನ್ನ ಭಾವನಃ ಅಂತ ಹೇಳ್ತಾರೆ. ಇದು ಭಾವನಃ ಎಂಬಂತಹ ನಾಮಕ್ಕೆ ಇರುವಂತಹ ವಿಶ್ಲೇಷಣೆ. ಇನ್ನು ಸಂಭವ ಆಯ್ತು, ಭಾವನಃ ಆಯ್ತು. ಮುಂದಿನ ಒಂದು ನಾಮ ಭರ್ತ. ಭರ್ತ ಅಂತಂದ್ರೆ ವಿಶ್ವವನ್ನ ಪೋಷಣೆ ಮಾಡ್ತಕ್ಕಂಥವ್ನು. ಅಂದ್ರೆ ಈಗ ನಾವು ಕರ್ತೃ ನಮಃ ಸರ್ವಲೋಕ ಕರ್ತ್ರೆ, ನಮಃ ಸರ್ವಲೋಕ ಭರ್ತ್ರೆ, ನಮಃ ಸರ್ವಲೋಕ ಹರ್ತ್ರೆ ಅಂತ ಹೇಳಿ ಸ್ತುತಿಸ್ತೀವಲ್ವಾ. ಅಂದ್ರೆ ಕರ್ತೃವು ಅವನೇ, ಹುಟ್ಸೋನು ಅವನೇನೆ. ಭರ್ತ್ರೆ ಅಂದ್ರೆ ಪೋಷಣೆ ಮಾಡ್ತಕ್ಕಂಥವ್ನು ಭಗವಂತಾನೆ. ಹಾಗೇನೆ ಹರ್ತ್ರೆ ಅಂದ್ರೆ ನಾಶ ಮಾಡ್ತಕ್ಕಂಥವ್ನು ಅವನೇನೆ. ಹಾಗಾಗಿ ಅವನನ್ನ ಭರ್ತ ಅಂತಂದ್ರೆ ಪೋಷಿಸುವಂತವನು, ವಿಶ್ವವನ್ನ ಪೋಷಿಸುವವನು ಅಂತ ಹೇಳ್ತಾರೆ. ಮೂಲಭೂತವಾಗಿ ನಾವು ಇದರ ಅರ್ಥವನ್ನ ನಾವು ನೋಡೋದಾದ್ರೆ, ಬ್ರಹ್ಮಾಂಡದ ಪೋಷಕ ಯಾರು ಅನ್ನೋದಕ್ಕೆ ಆದಿಶಂಕರರು ಹೇಳ್ತಾರೆ, ಪ್ರಪಂಚಸ್ಯ ಅಧಿಷ್ಠಾನತ್ವೇನ ಭರಣಾತ್ ಭರ್ತ ಅಂತ. ಅಂದ್ರೆ ಈ ಭಗವಂತ ಏನಿದಾನೆ, ಈ ಭಗವಂತನೇ ಪೋಷಕ. ಯಾಕಂದ್ರೆ ಅವನು ಬ್ರಹ್ಮಾಂಡವನ್ನ ಅದರ ಭಗವಂತನಾಗಿಟ್ಕೊಂಡು ನಿರ್ವಹಣೆ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಪರಾಶರ ಭಟ್ಟರು ಕೂಡ ಇದಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾರೆ. ಅದೇನಂದ್ರೆ, ತಮ್ಮ ಭಕ್ತರಿಗೆ ತನ್ನನ್ನೇ ನೀಡುವ ಮುಖಾಂತರ, ಅವರು ತನ್ನನ್ನೇ ನೀಡುವ ಮೂಲಕ ತನ್ನ ಭಕ್ತರನ್ನ ಅವನು ಪೋಷಣೆ ಮಾಡ್ತಾನೆ, ಪೋಷಿಸ್ತಾನೆ. ಯಾಕಂದ್ರೆ ಅದು ಅವನ ಸ್ವಭಾವ ಆಗಿದೆ ಅಂತ ಹೇಳ್ತಾರೆ ಪರಾಶರ ಭಟ್ಟರು. ಯಸ್ಮಾತ್ ಪುಷ್ಣಾತಿ ಆತ್ಮದಾನ ಅಂತ, ತನ್ನ ಭಕ್ತರಿಗೆ ತನ್ನನ್ನೇ ಕೊಡೋ ಮುಖಾಂತರ ಅವರನ್ನ ತೃಪ್ತಿ ಪಡಿಸ್ತಾನೆ, ಪೋಷಣೆ ಮಾಡ್ತಾನೆ ಅಂತ ಅನ್ನೋದು ಇದರ ಅರ್ಥ. ಅಂದ್ರೆ ಭಗವಂತ ಪೋಷಿಸೋನು. ಅಂದ್ರೆ ನಾವು ಹುಟ್ಸೋದು ಅವನೇನೆ, ಪೋಷಣೆ ಮಾಡೋದು ಅವನೇ. ನಾವ್ ಅನ್ಕೊಳ್ತೀವಿ ಈಗ ಪ್ರತಿಯೊಂದು ಹುಟ್ಟಿಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಭಗವಂತಾನೆ. ಈಗ ನಾವು ಸಾಮಾನ್ಯವಾಗಿ ಅನ್ಕೊಳ್ಬಹುದು, ಹೇಗೆ ಹುಟ್ಟು ಅನ್ನುವಂಥದ್ದು ಒಂದು ಮಗುವಿನ ಜನನ ಆಗ್ಬೇಕು ಅಂತಂದ್ರೆ ಕೇವಲ ಸ್ತ್ರೀ ಪುರುಷರ ಸಂಗಮದಿಂದನೇ ಆಯ್ತು ಅಂತ ನಾವ್ ಅನ್ಕೊಳ್ಬಹುದು. ಆದ್ರೆ ಅದು ತಪ್ಪು. ಯಾಕಂದ್ರೆ ಕೇವಲ ಅದೇ ಕಾರಣದಿಂದಾಗಿ ಒಂದು ಜನನ ಆಗ್ಬೇಕು, ಒಂದು ಜನ್ಮ ಆಗತ್ತೆ ಅನ್ನೋದಾದ್ರೆ, ಎಷ್ಟೋ ಜನ ನಾವು ನೋಡಿರ್ತೀವಲ್ವಾ, ಮಕ್ಕಳಿಲ್ಲದಂತವ್ರು ತಂದೆ ತಾಯಿಗಳು ಎಷ್ಟು ಜನ ಇರಲ್ಲ. ಹಾಗಿದ್ದಾಗ ಅಲ್ಲಿ ನಾವ್ ಅರ್ಥ ಮಾಡ್ಕೊಳ್ಬೇಕು, ಪಾಲನೆ ಪೋಷಣೆ ಮಾಡ್ತಕ್ಕಂಥವ್ನು ಯಾರು ಅಂತ. ಈಗ ಎಷ್ಟೋ ಜನಕ್ಕೆ ಹೊಟ್ಟೆನಲ್ಲಿ ಗರ್ಭ ಧರಿಸಿರ್ತಾರೆ, ಅವರಿಗೆ ಆ ಮಗು ಸರಿಯಾಗಿ ಬೆಳವಣಿಗೆನೆ ಆಗಿರೋದಿಲ್ಲ. ಎಲ್ಲ ಏನ್ ಕಾರಣ ಇರುತ್ತೆ ಇದಕ್ಕೆ ಅಂತಂದ್ರೆ,
ಪೋಷಣೆ ಕೂಡ ಭಗವಂತನೇ ಮಾಡ್ಬೇಕಾಗಿದೆ ಅಂತ ಹೇಳಿ ಎಲ್ಲದಕ್ಕೂ ಪಾಲನೆ ಪೋಷಣೆ ಮಾಡೋ ಅಂತವನು ಅವನೇನೆ, ಕೊಡೋನು ಅವನೇ, ಕೊಲ್ಲೋನು ಅವನೇನೆ. ಎಲ್ಲಿವರೆಗೂ ಅಂದ್ರೆ ಭಗವಂತ ಕೊಲ್ತಾನ ಅಂತ ನಮ್ಗೆ ಅನ್ನಿಸ್ಬಹುದು. ಅವನು ಕೊಲ್ಲಬೇಕು ಅಂತ ಮನ್ಸ್ ಮಾಡ್ಲಿಲ್ಲ ಅಂದ್ರೆ ಯಾರು ಕೂಡ ನಮ್ಮನ್ ಕೊಲ್ಲೋದಕ್ ಸಾಧ್ಯನೇ ಇಲ್ಲ. ಅವನು ಕಾಪಾಡ್ಬೇಕು ಅಂತ ಮನ್ಸ್ ಮಾಡಿದ್ರೆ ಯಾರು ಕೂಡ ನಮ್ಗೆ ಏನು ಮಾಡೋದಕ್ ಸಾಧ್ಯ ಇಲ್ಲ. ಅಂತಂದ್ರೆ ಕೊಲ್ಲೋನು ಅವನೇ, ಕಾಪಾಡೋನು ಅವನೇನೆ. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಈಗ ಯಾರೋ ಒಬ್ಬ ವ್ಯಕ್ತಿ ತುಂಬಾ ಅವನನ್ನ ಸಾಯಿಸ್ಲೇಬೇಕು ಅಂತ ಹೇಳಿ ಒಂದಷ್ಟು ಜನ ಎತ್ಕೊಂಡ್ ಹೋಗ್ತಾರೆ ಅಂತಂದ್ರೆ ಅವನೊಂದ್ ದೊಡ್ಡ ಕಾಡಲ್ಲಿ ಹೊಡೆದ್ಬಿಟ್ಟು ಚೆನ್ನಾಗ್ ಬಿಟ್ಟು ಬಂದಿರ್ತಾರೆ, ಸತ್ತೇ ಹೋಗಿದಾನ ಅವನು ಅಂತಂದ್ಬಿಟ್ಟು. ಆದ್ರೂ ಕೂಡ ಆ ವ್ಯಕ್ತಿ ಬದುಕಿರ್ತಾನೆ. ಅಂದ್ರೆ ಎಷ್ಟೋ ಕಡೆ ನಾವು ನೋಡಿರ್ತೀವಿ, ತುಂಬಾ ಭಯಂಕರವಾಗಿ ಒಂದು ಅಪಘಾತಗಳು ಸಂಭವಿಸಿರತ್ತೆ. ಅದನ್ನೆಲ್ಲ ನೋಡಿದಾಗ ಯಾರು ಬದುಕೇ ಇಲ್ವೇನೋ ಇಲ್ಲಿ ಅಂತ ಅನ್ಕೊಳ್ತೀವಿ. ಆದ್ರೆ ಅಲ್ಲಿ ಏನೂ ಆಗಿರಲ್ಲ, ಎಲ್ರೂ ಚೆನ್ನಾಗಿರ್ತಾರೆ. ಸೊ ಅದಕ್ಕೆ ಹೇಳೋದು, ಏನೇ ಆಗ್ಬೇಕು ಅಂದ್ರು ಪಾಲನೆ ಮಾಡೋದು ಅವನೇನೆ, ಪೋಷಣೆ ಮಾಡೋದು ಅವನೇನೆ. ಯಾವ್ದು ಎಲ್ಲವೂ ಕೂಡ ಅವನ ಒಂದು ನಿರ್ಧಾರದಂತೆ ನಡೀತದೋ ಹೊರತು ನಾವ್ ಅನ್ಕೊಂಡಂಗ್ ಏನೂ ಆಗೋದಿಲ್ಲ ಅಂತ. ಅಂದ್ರೆ ಯಾವ ರೀತಿ ಭಗವಂತ ಪೋಷಣೆಯನ್ನ ಹೇಗ್ ಮಾಡ್ದ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನೋಡೋದಾದ್ರೆ ಮಹಾಭಾರತದ ಕತೆ ನಮ್ಗೆಲ್ರಿಗೂ ಗೊತ್ತಿದೆ. ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ದುರ್ಯೋಧನ ತೊಡೆ ಮುರ್ಕೊಂಡ್ ಬಿದ್ದಿರ್ತಾನೆ, ಹೌದಲ್ವಾ? ದುರ್ಯೋಧನ ತೊಡೆ ಮುರ್ಕೊಂಡಿರ್ತಾನೆ. ಈ ಕಡೆ ಅಶ್ವತ್ಥಾಮ ಬಂದ್ ಅವನಿಗೆ ಹೇಳ್ತಾನೆ, ನೀನೇನು ಯೋಚನೆ ಮಾಡ್ಬೇಡ, ನಾನ್ ಆ ಪಾಂಡವರನ್ನ ಕೊಂದು ನಿನ್ನ ಮಗನನ್ನ ನಾನು ಸಿಂಹಾಸನದಲ್ಲಿ ಕೂರಿಸ್ತೀನಿ ಅಂತ ಹೇಳಿ ಹೋಗಿರ್ತಾನೆ. ಸರಿ, ಹಂಗ ಅಂದ್ಬಿಟ್ಟು ಹೋಗ್ಬಿಟ್ಟು ಈಗ ಪಾಂಡವರನ್ನ ಕೊಲ್ಲೋದಕ್ಕೆ ಅಂತ ಅವರ ಶಿಬಿರಕ್ಕೆ ಹೋಗಿರ್ತಾನೆ. ಕೃಷ್ಣನಿಗೆ ಇದು ಮೊದಲೇ ತಿಳಿದಿರುತ್ತೆ ಇವನು ಬರ್ತಾನೆ ಅನ್ಬಿಟ್ಟು. ಹಾಗಾಗಿ ಏನ್ ಮಾಡಿರ್ತಾನೆ, ಆ ಪಾಂಡವರನ್ನ ಬೇರೆ ಒಂದು ಕಡೆ ಮಲಗೋದಕ್ಕೆ ಹೇಳಿ ಅಲ್ಲಿ ಅವರ ಮಕ್ಕಳಾದಂತಹ ಉಪಪಾಂಡವರನ್ನ ಮಲಗಿಸಿರ್ತಾನೆ. ಜೊತೆಗೆ ದೃಷ್ಟದ್ಯುಮ್ನ ಕೂಡ ಇರ್ತಾನೆ. ಅಶ್ವತ್ಥಾಮ ಕತ್ಲಲ್ಲಿ ಬಂದು ರಾತ್ರಿ ಹೊತ್ತು ಅವರೇ ಪಾಂಡವರು ಅಂತ ತಿಳ್ಕೊಂಡು ಆ 5 ಜನ ಪಾಂಡವರ ಮಕ್ಕಳನ್ನ ಕೊಲ್ತಾನೆ. ಆ ನಂತರ ದೃಷ್ಟದ್ಯುಮ್ನ ಪಕ್ಕದಲ್ಲಿ ಇರ್ತಾನಲ್ವಾ, ಅವನಿಗೆ ತನ್ನ ಬಿಲ್ಲಿನಲ್ಲಿದ್ದಂತಹ ಹಗ್ಗ ಇರುತ್ತಲ್ಲ, ಆ ಹಗ್ಗವನ್ನ ಅವನ ಕತ್ತಿಗೆ ಬಿಗಿದು ಸಾಯಿಸ್ತಾನೆ. ಎಷ್ಟ್ರ ಮಟ್ಟಿಗೆ ಅವನು ದೃಷ್ಟದ್ಯುಮ್ನ ಕೇಳ್ಕೊಳ್ತಾನೆ ಅಂದ್ರೆ, ದಯವಿಟ್ಟು ನನ್ನನ್ ಕೊಲೆ ಮಾಡ್ಬೇಡ, ನೀನು ನನಗ್ ಕೊಲೆ ಮಾಡಿ ಸಾಯೋದಕ್ಕೆ ಇಷ್ಟ ಇಲ್ಲ, ನೀನ್ ನನ್ ಜೊತೆ ಯುದ್ಧ ಮಾಡಿ ನಾನು ವೀರತನದಿಂದ ಮರಣವನ್ನ ಹೊಂದಬೇಕು, ನಾನು ದಯವಿಟ್ಟು ನನಗೆ ಯುದ್ಧ ಮಾಡೋದಕ್ಕೆ ಅವಕಾಶ ಕೊಡು ಅಂತ ಸಾಕಷ್ಟು ಕೇಳ್ಕೊಳ್ತಾನೆ. ಆದ್ರೆ ಅವನು ಎಷ್ಟು ಕೇಳಿದ್ರು ಕೂಡ ಇವನು ಅವನ ಮಾತನ್ನ ಕೇಳ್ದೇನೆ ದೃಷ್ಟದ್ಯುಮ್ನನ್ನು ಕೂಡ ಅವನು ಸಾಯಿಸ್ಬಿಟ್ಟು ಬರ್ತಾನೆ. ಆಗ ಈ ವಿಚಾರ ಕೃಷ್ಣ ಮತ್ತೆ ಅರ್ಜುನರಿಗೆ, ಪಾಂಡವರಿಗೆ ಗೊತ್ತಾಗತ್ತೆ ಅಶ್ವತ್ಥಾಮನಿಂದ ತಮ್ಮ ಪುತ್ರರು ಹತರಾಗಿದ್ದಾರೆ ಅಂತ ಹೇಳಿ. ಆಗ ಏನ್ ಮಾಡ್ತಾರೆ, ಕೃಷ್ಣ ಮತ್ತೆ ಅರ್ಜುನ ಇಬ್ರು ಕೂಡ ಅಶ್ವತ್ಥಾಮನನ್ನ ಅಟ್ಟಿಸ್ಕೊಂಡ್ ಬರ್ತಿರ್ತಾರೆ. ಆವಾಗ ಅಶ್ವತ್ಥಾಮ ಓಡಿ ಸಾಕಾಗತ್ತೆ. ಅವನೇನ್ ಮಾಡ್ತಾನೆ, ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ಬಿಡ್ತಾನೆ. ಆಗ ಅರ್ಜುನನು ಕೂಡ ಅದಕ್ಕೆ ಪ್ರತ್ಯುತ್ತರವಾಗಿ ಅವನು ಕೂಡ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಈಗ 2 ಬ್ರಹ್ಮಾಸ್ತ್ರಗಳು ಕೂಡ, ಇವನು ಅರ್ಜುನನು ಬಿಟ್ಟಿದ್ದಾನೆ, ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾನೆ. ಆಗ ಮಧ್ಯದಲ್ಲಿ ವೇದವ್ಯಾಸರು ಬರ್ತಾರೆ. ಯಾಕೆ ಅಂತಂದ್ರೆ, ನೀವ್ ಏನ್ ಮಾಡ್ತಿದ್ದೀರಾ, ನಿಮಗ್ ಬುದ್ಧಿ ಇದೆಯಾ? 2 ಬ್ರಹ್ಮಾಸ್ತ್ರವನ್ನ ಬಿಟ್ರೆ ಪ್ರಪಂಚನೇ ವಿನಾಶವಾಗ್ಬಿಡುತ್ತೆ. ಹಾಗಾಗಿ ನೀವು ಬ್ರಹ್ಮಾಸ್ತ್ರವನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಇಬ್ರನ್ನು ಕೂಡ ವೇದವ್ಯಾಸರು ಹೇಳ್ತಾರೆ. ಆದ್ರೆ ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನ ವಾಪಸ್ ತಗೊಳ್ತಾನೆ. ಅಶ್ವತ್ಥಾಮನಿಗೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಬ್ರಹ್ಮಾಸ್ತ್ರವನ್ನ ಅವನು ಬಿಡೋದಕ್ ಮಾತ್ರ ಆಗಿರುತ್ತೆ, ಬ್ರಹ್ಮಾಸ್ತ್ರವನ್ನ ಬಿಟ್ಟಿರ್ತಾನೆ, ಪ್ರಯೋಗ ಮಾಡಿರ್ತಾನೆ. ಆದ್ರೆ ವಾಪಸ್ ತಗೊಳ್ಳೋದಕ್ಕೆ ಅವನಲ್ಲಿ ಬ್ರಹ್ಮಚರ್ಯ ಅನ್ನೋದೇ ಉಳಿದಿರೋದಿಲ್ಲ. ಆದ್ರೆ ಏನಿದು ಬ್ರಹ್ಮಚರ್ಯ ಯಾಕೆ ಉಳಿದಿರಲ್ಲ ಅಂತ ನಮ್ಗೆ ಅನ್ಸ್ಬೋದು. ಯಾಕಂದ್ರೆ ಅಶ್ವತ್ಥಾಮ ಬ್ರಹ್ಮಚಾರಿ, ಅರ್ಜುನ ನೋಡಿದ್ರೆ 2-3 ಮದ್ವೆಗಳನ್ನ ಆಗಿರ್ತಕ್ಕಂಥವ್ನು, 3-4 ಮದ್ವೆ ಆಗಿರುತ್ತೆ, ಅಷ್ಟು ಜನ ಪತ್ನಿಯರಿದ್ರು ಕೂಡ ಅವನಲ್ಲಿ ಬ್ರಹ್ಮಚರ್ಯ ಹೇಗ್ ಉಳಿತು. ಆದ್ರೆ ಅಶ್ವತ್ಥಾಮನಿಗೆ ಯಾಕೆ ಬ್ರಹ್ಮಚರ್ಯ ಉಳ್ದಿಲ್ಲ ಅಂದ್ರೆ, ಇವನು ಮೊದಲೇ ಹೇಳ್ ಹೋಗಿರ್ತಾನಲ್ವಾ ದುರ್ಯೋಧನನಿಗೆ, ನಿನ್ನ ಮಗನನ್ನ ನಾನು ಸಿಂಹಾಸನದಲ್ಲಿ ಕೂರಿಸ್ತೀನಿ ಅಂತ. ಈಗ ಆಲ್ರೆಡಿ ಭಾನುಮತಿ ಮಗ ದುರ್ಯೋಧನನ್ ಮಗ ಏನಿದಾನೋ ಅವನನ್ನ ಕೊಂದ್ಬಿಟ್ಟಿದ್ದಾರೆ, ಯುದ್ಧದಲ್ಲಿ ಅವ್ನ್ ಸತ್ತೋಗಿದ್ದಾನೆ. ಈಗ ಇವನ್ ಏನ್ ಹೇಳ್ತಾನ ಅವನಿಗೆ ಅಂದ್ರೆ, ನಾನು ನಿನ್ನ ಪತ್ನಿಗೆ ಮಗುವನ್ನ ಕೊಟ್ಟು ಆ ಮಗುವನ್ನ ನಾನು ಸಿಂಹಾಸನದಲ್ಲಿ ಕೂರಿಸ್ತೀನಿ ಅಂತ ಇವನ್ ಹೇಳೋಗಿರ್ತಾನೆ. ಹಾಗಾಗಿ ಪರರ ಪತ್ನಿಯರಿಗೆ ಆಸೆ ಪಟ್ಟಿದ್ರಿಂದಾಗಿ ಅವನ ಬ್ರಹ್ಮಚರ್ಯ ಹಾಳಾಯ್ತು ಅಂತ ಹೇಳ್ತಾರೆ. ಸೊ ಈ ರೀತಿ ಆದ್ಮೇಲೆ ಅವನು ಬ್ರಹ್ಮಾಸ್ತ್ರವನ್ನ ವಾಪಸ್ ತಗೊಳ್ಳೋದಕ್ ಆಗೋದಿಲ್ಲ. ಆಗ ಅರ್ಜುನನಿಗೆ ಹೇಳ್ಬಿಟ್ಟು ಅರ್ಜುನನಿಂದನೇ ಉಪಸಂಹಾರ ಮಾಡಿಸ್ತಾರೆ. ಆಗ ಅರ್ಜುನ ಉಪಸಂಹಾರ ಮಾಡಿದ್ರು ಕೂಡ ಆ ನಂತರ ಆ ಅಶ್ವತ್ಥಾಮನನ್ನ ಎಳ್ಕೊಂಡ್ ಹೋಗ್ಬಿಟ್ಟು ದ್ರೌಪದಿಯ ಕಾಲ್ ಹತ್ರ ಹಾಕ್ತಾರೆ. ಅಂದ್ರೆ ನೀನ್ ಏನು ಶಿಕ್ಷೆ ಬೇಕಾದ್ರೂ ಕೊಡ್ಬಹುದು ಈ ಅಶ್ವತ್ಥಾಮನಿಗೆ, ನೀನ್ ಏನ್ ಹೇಳ್ತೀಯೋ ಆ ಶಿಕ್ಷೆ ಕೊಡ್ತೀವಿ ಅಂತ ಕೃಷ್ಣ ಹೇಳ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಏನು ಶಿಕ್ಷೆ ಬೇಡ, ಅವನನ್ನ ಬಿಟ್ಬಿಡಿ ಅಂತ. ಅವಾಗ ಅವ್ರಿಗೆ ಆಶ್ಚರ್ಯ ಆಗತ್ತೆ, ನಿನ್ನ 5 ಜನ ಮಕ್ಕಳನ್ನ ಕೊಂದಿದ್ದಾನೆ, ನಿನ್ನ ಅಣ್ಣನನ್ನು ಕೂಡ ಅವ್ನ್ ಸಾಯಿಸಿದಾನೆ, ಅಂತದ್ರಲ್ಲಿ ಅವನ್ನ ಬಿಟ್ಬಿಡು ಅಂತ ಹೇಳ್ತೀಯಲ್ಲ ಅಂತ ಕೃಷ್ಣ ಕೇಳಿದಕ್ಕೆ ದ್ರೌಪದಿ ಒಂದೇ ಉತ್ತರ ಹೇಳೋದು, ಅಂದ್ರೆ ನಾನು ಒಬ್ಬ ತಾಯಿಯಾಗಿ ನನ್ನ ಮಕ್ಕಳನ್ನ ನಾನ್ ಕಳ್ಕೊಂಡಂತಹ ದುಃಖ ನನಗಿದೆ,
ಅಶ್ವತ್ಥಾಮನ ತಾಯಿಗೆ ನನ್ನ ದುಃಖ ಬರೋದು ಬೇಡ, ಹಾಗಾಗಿ ಅವನನ್ನ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾಳೆ ದ್ರೌಪದಿ. ಸರಿ ಅವಳು ಹೇಳದ್ಲು ಅಂದ್ಬಿಟ್ಟು ಅಶ್ವತ್ಥಾಮನನ್ನ ಅವ್ರು ಬಿಡ್ತಾರೆ. ಹಾಗೆ ಬಿಡಲ್ಲ, ಅವನ ಹತ್ರ ಹಸಿವು ಬಾಯಾರಿಕೆಗಳು ಆಗದೆ ಇರೋ ರೀತಿ ಇದ್ದಂತಹ ಮಣಿಯನ್ನು ಕೂಡ ಕಿತ್ಕೊಂಡು ಅಶ್ವತ್ಥಾಮನನ್ನ ಬಿಟ್ಟು ಕಳಿಸ್ತಾರೆ. ಅದಾದ ನಂತರ ಈ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ನಲ್ವಾ ಅವನು, ಇವಾಗ ಏನಾಯ್ತು, ಅದು ಉತ್ತರೆಯ ಗರ್ಭದ ಮೇಲೆ ಪ್ರಭಾವವನ್ನ ಬೀರ್ತು. ಉತ್ತರೆಯ ಗರ್ಭದಲ್ಲಿ ಪ್ರಭಾವ ಬೀರಿ ಅವಳು ತುಂಬಾ ಆ ಒಂದು ನೋವಿನಿಂದ ಅವಳು ತುಂಬಾ ನರಳ್ತಾ ಇರ್ತಾಳೆ ಉತ್ತರೆ. ಅವಾಗ ಓಡ್ ಬರ್ತಾಳೆ, ನನ್ನ ಗರ್ಭದಲ್ಲಿ ತುಂಬಾ ಉರಿ ಆಗ್ತಿದೆ, ತಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ನೋವಿನಿಂದ ನರಳ್ತಾ ಇರ್ತಾಳೆ. ಯಾಕಂದ್ರೆ ಆ ಬ್ರಹ್ಮಾಸ್ತ್ರ ಅವನು ವಾಪಸ್ ತಗೊಂಡಿಲ್ಲ ಅಲ್ವಾ, ಅರ್ಜುನ ಅದನ್ನ ಪ್ರಯೋಗ ಅಶ್ವತ್ಥಾಮ ಮಾಡಿದನ್ನ ಅರ್ಜುನ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದನ್ನ ಅರ್ಜುನ ಉಪಸಂಹಾರ ಮಾಡಿದಾನೆ. ಹಾಗಾಗಿ ಅವನು ವಾಪಸ್ ತಗೊಳ್ದೇ ಇರೋದ್ರಿಂದ ಆ ಬ್ರಹ್ಮಾಸ್ತ್ರದ ಒಂದು ಶಕ್ತಿ ಏನಿದೆ ಅಂದ್ರೆ ಎಲ್ಲಿವರೆಗೆ ಅಂದ್ರೆ ಕೃಷ್ಣ ಹೇಳ್ತಾನೆ ಅಶ್ವತ್ಥಾಮನಿಗೆ, ಅಟ್ಲೀಸ್ಟ್ ನೀನ್ ವಾಪಸ್ ತಗೊಳ್ತಾ ಇಲ್ಲ, ನಿನ್ ಕೈಲಿ ವಾಪಸ್ ತಗೊಳ್ಳೋದಕ್ ಆಗ್ತಾ ಇಲ್ಲ, ನಿಮ್ಮ ಬ್ರಹ್ಮಚರ್ಯ ಹಾಳ್ ಮಾಡ್ಕೊಂಡಿದ್ಯಾ, ಬಾಯಲ್ಲಾದ್ರೂ ನೀನು ವಾಪಸ್ ತಗೊಂಡಿದೀನಿ ಅಂತೆಲ್ಲ ಹೇಳ್ತಾನೆ. ಆದ್ರೂ ಕೂಡ ಅಶ್ವತ್ಥಾಮ ಅದನ್ನ ಹೇಳೋದಿಲ್ಲ. ಹಾಗಾಗಿ ಅದರ ಪ್ರಭಾವ ಉತ್ತರೆಯ ಗರ್ಭದ ಮೇಲೆ ಆಗಿರುತ್ತೆ. ಈಗ ಕೃಷ್ಣನಿಗೆಲ್ಲ ತಿಳಿಯುತ್ತೆ, ಈಗ ಬ್ರಹ್ಮಾಸ್ತ್ರದ ಪ್ರಯೋಗದಿಂದಾಗಿ ಆ ಮಗು ಈ ರೀತಿ ಆಗಿದೆ ಅಂದ್ಬಿಟ್ಟು. ಆಗ ಕೃಷ್ಣ ಒಂದು ಮಾತನ್ನ ಹೇಳ್ತಾನೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹೇಮಾ ಮ್ಯಾಮ್, ಪ್ಲೀಸ್ ಕೈಂಡ್ಲಿ ಮ್ಯೂಟ್ ಆಲ್ ದ. ಓಕೆ, ನಾನೇ ಮ್ಯೂಟ್ ಮಾಡಿದೀನಿ. ಹಾ ಅಷ್ಟು. ಈಗ ಬ್ರಹ್ಮಾಸ್ತ್ರವನ್ನ ನೋಡಿ, ನೀವ್ ಈ ತರ ಡಿಸ್ಟರ್ಬ್ ಮಾಡಿದ್ರೆ ನಾನ್ ಎಲ್ಲಿದೆ ಅನ್ನೋದು ನನಗೂ ಮರ್ತೋಗುತ್ತೆ, ನಿಮ್ಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಓಕೆ, ಬ್ರಹ್ಮಾಸ್ತ್ರವನ್ನ ಬಿಟ್ಟಾಗ ಅದು ಉತ್ತರೆ ಗರ್ಭದ ಮೇಲೆ ಅದು ಪ್ರಭಾವವನ್ನ ಬೀರಿರುತ್ತೆ. ಈಗ ಎಲ್ರು ಕೂಡ ಕೃಷ್ಣನನ್ನ ಕೇಳ್ಕೊಳ್ತಾರೆ, ಹೇಗಾದ್ರೂ ಈ ಮಗುವನ್ನ ಬದುಕ್ಸು ಕೃಷ್ಣ ಅಂತ ಹೇಳಿ ಕೇಳ್ಕೊಳ್ತಾರೆ. ಆಗ ಕೃಷ್ಣ ಒಂದು ಮಾತನ್ನ ಹೇಳ್ತಾನೆ ಅಶ್ವತ್ಥಾಮನಿಗೆ, ಪಾಂಡವರ ವಂಶವನ್ನ ನಿರ್ನಾಮ ಮಾಡ್ಬೇಕು, ಅವರನ್ನ ನಾಶ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನೀನು ಬ್ರಹ್ಮಾಸ್ತ್ರವನ್ನ ಬಿಟ್ಟೆ ಅಲ್ವಾ, ಆದ್ರೆ ನಾನ್ ಇವತ್ತು ಪ್ರತಿಜ್ಞೆ ಮಾಡ್ತಿದೀನಿ, ಇನ್ನು 1,000 ವರ್ಷಗಳ ಕಾಲ ಈ ಪಾಂಡವರ ವಂಶ ಏನಿದೆ ಅದು ಮುಂದುವರಿಯುತ್ತೆ, ನಾನ್ ಪ್ರತಿಜ್ಞೆ ಮಾಡ್ತೀನಿ ಅಂತ ಹೇಳಿ ಕೃಷ್ಣ ಉತ್ತರೆಯ ಗರ್ಭಕ್ಕೆ ಪ್ರವೇಶ ಮಾಡಿ ಆ ಮಗು ಹುಟ್ಟೋವರೆಗುನು ಅದರ ಸುತ್ತಲೂ ಕೂಡ ಕಾವಲುಗಾರನಾಗಿ ಇರ್ತಾನೆ. ಆ ಒಂದು ರೀತಿಯಲ್ಲಿ ಆ ಮಗುವಿನ ಗರ್ಭದಲ್ಲಿ, ಆ ಉತ್ತರೆಯ ಗರ್ಭದಲ್ಲಿ ಪ್ರವೇಶ ಮಾಡಿ ಅವನಿಗೆ ರಕ್ಷಣೆಯನ್ನ ನೀಡ್ತಾನೆ. ಕೃಷ್ಣನಿಂದ ಅವನು ಪರಿರಕ್ಷಿತನಾಗಿದ್ದರಿಂದಾಗಿ ಅವನಿಗೆ ಪರೀಕ್ಷಿತ ಎಂಬಂತಹ ಹೆಸರು ಬರುತ್ತೆ. ಹಾಗಾಗಿ ಗರ್ಭದಲ್ಲೇ ಇದ್ಕೊಂಡು ತನ್ನ ಅಂದ್ರೆ ಆ ಮಗುವಿನ ಪೋಷಣೆಗಾಗಿ ತಾನೇ ಹೋಗ್ಬಿಟ್ಟ, ತಾನೇ ಆ ಗರ್ಭದಲ್ಲಿ ಇದ್ಕೊಂಡು ಅವನನ್ನ ಪೋಷಣೆಯನ್ನ ಮಾಡ್ದ. ಅಷ್ಟೇ ಅಲ್ಲ, ಆ ಮಗು ಹುಟ್ಟಿದ ನಂತರ ಇದುವರೆಗೂ ಗರ್ಭದಲ್ಲಿ ಇಟ್ಕೊಂಡು ಪೋಷಣೆ ಮಾಡ್ತಾನೆ. ಆ ನಂತರ ಗರ್ಭದಿಂದ ಹೊರಗಡೆ ಬರುತ್ತಲ್ಲ ಮಗು, ಹೊರಗಡೆ ಬಂದಾಗ ತಕ್ಷಣ ಮಗು ಸತ್ತೋಗ್ಬಿಡುತ್ತೆ. ಆಗ ಎಲ್ರು ಕೃಷ್ಣನ ಹತ್ರ ಬರ್ತಾರೆ, ಕೃಷ್ಣ ಮಗು ಸತ್ತೋಗ್ಬಿಡ್ತು ಅಂತ. ಇಷ್ಟು ದಿನ ಗರ್ಭದಲ್ಲಿ ಇದ್ಕೊಂಡು ಅವನು ಪೋಷಣೆಯನ್ನ ಮಾಡ್ತಾ ಇದ್ದ, ಆದ್ರೆ ಈಗ ಹೊರಗಡೆ ಬಂದ್ಮೇಲೆ ಅದ್ರ ಸುತ್ತ ಕಾವಲಾಗಿ ಇದ್ದ, ಇವಾಗ ಆ ಬ್ರಹ್ಮಾಸ್ತ್ರ ಪ್ರಭಾವವನ್ನ ಬೀರುತ್ತೆ. ಆಗ ಮತ್ತೆ ಆ ಮಗುವನ್ನ ಅವನು ಬದುಕಿಸ್ತಾನೆ ಕೃಷ್ಣ. ಅಂದ್ರೆ ನಾನು ನನ್ನ ಒಂದು ಅವತಾರದಲ್ಲಿ ಇವಾಗ ಏನು ನಡ್ಕೊಂಡಿದೀನಿ, ನಾನ್ ಸತ್ಯ ಧರ್ಮವನ್ನ ಬಿಟ್ಟು, ಧರ್ಮದ ಆದಿಯನ್ನ ಬಿಟ್ಟು ನಡೆದಿಲ್ಲ ಅನ್ನೋದಾದ್ರೆ, ನಾನ್ ಸತ್ಯಸಂಧನಾಗಿದ್ರೆ ಈ ಮಗು ಬದುಕ್ಲಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ತಕ್ಷಣ ಮಗು ಬದುಕುತ್ತೆ. ಆದ್ರೆ ನೋಡಿ, ಇದು ನಾವ್ ಏನ್ ತಿಳ್ಕೊಬೇಕಿಲ್ಲಿ ಅಂತಂದ್ರೆ, ಆ ಮಗು ಒಳಗಡೆ ಇದ್ದಾಗ್ಲೂ ಪೋಷಣೆ ಮಾಡಿದವನು ಭಗವಂತಾನೆ. ಅಂದ್ರೆ ಒಬ್ರನ್ನ ಉದ್ಧಾರ ಮಾಡ್ಬೇಕು ಅಂತಂದ್ರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ. ನಾವ್ ಯಾರೇ ಏನೇ ನಾಶ ಮಾಡ್ಬೇಕು ಅಂದ್ರೂ, ಅಶ್ವತ್ಥಾಮ ನಿರ್ನಾಮ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಅವನಿಂದ ಸಾಧ್ಯ ಆಗ್ಲಿಲ್ಲ ಅದು. ಹೀಗೆ ಯಾರ್ ಏನೇ ಮಾಡಿದ್ರುನು, ಏನೇ ಅನ್ಕೊಂಡ್ರುನು ಎಲ್ಲ ಆ ಭಗವಂತನ ಇಚ್ಛೆ ಹೇಗಿರುತ್ತೋ ಆ ರೀತಿ ಆಗುತ್ತೋ ಹೊರತು ನಾವ್ ಅನ್ಕೊಂಡಾಗ ಏನೂ ಆಗಲ್ಲ. ಹಾಗಾಗಿ ಪ್ರತಿಯೊಬ್ರುನು ಕೂಡ ಪೋಷಣೆ ಮಾಡ್ತಕ್ಕಂಥವ್ನು ಅವನೇನೆ. ಕನಕದಾಸರು ಹೇಳ್ತಾರೆ, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು, ಹುಟ್ಟಿಸಿದ ದೇವತ ಹೊಣೆಗಾರನಾಗಿರಲು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ. ಅಂದ್ರೆ ಯಾವುದಕ್ಕೆ ಅಂದ್ರೆ ಯಾವ ಒಂದು ಜೀವರಾಶಿಗೂ ಕೂಡ ಅವನೇ ಪೋಷಣೆ ಮಾಡ್ಬೇಕು, ಅವನು ಹುಟ್ಟಿಸಿದಾನೆ, ಅವನೇ ಪೋಷಣೆ ಮಾಡ್ಬೇಕು, ಅದಕ್ಕೆ ಅವನೇ ಎಲ್ಲವನ್ನ ಪೋಷಿಸುವಂತವನು ಅಂತ. ಈಗ ನಾವ್ ಎಷ್ಟೋ ಜನ ಆ ಬೆಟ್ಟದಲ್ಲಿ ಹುಟ್ಟಿರುವಂತಹ ವೃಕ್ಷಗಳಿಗೆ ಯಾರು ಹೋಗಿ ನೀರ್ ಹಾಕಿರ್ತಾರಲ್ವಾ, ಎಲ್ಲವನ್ನ ಪೋಷಣೆ ಮಾಡ್ತಿರೋದು ಯಾರಾಗಾದ್ರೆ, ಕಾಲ ಕಾಲಕ್ಕೆ ಮಳೆ ಆಗ್ತಿರೋ ತರ ನೋಡ್ಕೊಳ್ಳೋದು ಯಾರು, ಎಲ್ಲವನ್ನ ನೋಡ್ಕೊಳ್ತಾರೋ ಅವನೇನೆ, ಅವನೇ ಭರ್ತ. ಅದಕ್ಕೋಸ್ಕರ ಅವನನ್ನ ಭರ್ತ ಅಂತ ಹೇಳಿ ಹೇಳ್ತಾರೆ. ಇದಿಷ್ಟು ಕೂಡ ಭರ್ತ ಎಂಬಂತಹ ನಾಮಕ್ಕೆ ಒಂದು ಉದಾಹರಣೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ಥಮ್ಸ್ ಅಪ್ ಹೇಳಿ. ಸಂಭವ ಆಯ್ತು, ಭಾವನ ಆಯ್ತು, ಭರ್ತ ಆಯ್ತು. ಬೋರ್ ಆಗ್ತಿದ್ಯಾ? ಕಂಟಿನ್ಯೂ ಮಾಡ್ಲಾ? ಓಕೆ,
ನೆಕ್ಸ್ಟ್ ಮುಂದಿನ ನಾಮ ಸಂಭವೋ ಭಾವನೋ ಭರ್ತ ಪ್ರಭವಃ. ಪ್ರಭವಃ ಎಂಬಂತಹ ನಾಮವನ್ನ ನೋಡೋಣ ಈಗ. ಪ್ರಭವಃ ಅಂತಂದ್ರೆ ಭವ ಅಂದ್ರೆ ಹುಟ್ಟೋ ಅಂತದ್ದು ಎಲ್ರಿಗೂ ಗೊತ್ತಿದೆ. ನಾವೆಲ್ಲ ಹೇಗ್ ಹುಟ್ತೀವಿ ಅಂದ್ರೆ ಸಾಮಾನ್ಯವಾಗಿ ನಾವು ನಮ್ಮ ತಂದೆ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬರ್ತೀವಿ, ಹೌದಲ್ವಾ? ತಂದೆ ತಾಯಿಯಿಂದ ಒಂದು ಮಗುವಿನ ಜನನ ಆಗತ್ತೆ ಮನುಷ್ಯರಾದಂತಹ ನಾವು. ಆದ್ರೆ ಭಗವಂತನ ಜನನ ಈ ರೀತಿ ಇರೋದಿಲ್ಲ. ಅವನದು ಉತ್ಕೃಷ್ಟವಾದಂತಹ ಜನನ. ಹೇಗೆ ಉತ್ಕೃಷ್ಟವಾದ ಜನನ ಅನ್ನೋದಕ್ಕೆ ಆದಿಶಂಕರರ ಪ್ರಕಾರ ಆದಿಶಂಕರರು ಹೇಳ್ತಾರೆ, 2 ರೀತಿ ಈ ನಾಮವನ್ನ ಅರ್ಥೈಸ್ತಾರೆ ಅವರು. ಏನಂದ್ರೆ ಪ್ರಕರ್ಷೇಣ ಮಹಾಭೂತಾನಿ ಅಸ್ಮಾತ್ ಜಾಯಂತೆ ಅಂತ ಹೇಳ್ತಾರೆ. ಜಾಯಂತ ಇತಿ ಪ್ರಭವಃ ಅಂತ. ಅಂದ್ರೆ ಪ್ರಪಂಚದ ಎಲ್ಲಾ ಮಹಾನ್ ಜೀವಿಗಳು ಕೂಡ ಅವನಿಂದಲೇ ಹುಟ್ಟಿದ್ದಾರೆ ಅನ್ನೋದು ಒಂದರ್ಥ. ಮತ್ತೊಂದು ಅರ್ಥ ಏನಂದ್ರೆ ಪ್ರಕೃಷ್ಟೇ ಭಾವೋ ಜನ್ಮಸ್ಯ ಇತಿ. ಅವನ ಜನ್ಮ ಏನಿದೆ ಅದು ಅವನ ಜನ್ಮಗಳೇನಿದಾವೆ ಅವೆಲ್ಲ ಶ್ರೇಷ್ಠತೆಯ ಜನ್ಮಗಳು ಅಂತ. ಅಂದ್ರೆ ಶ್ರೇಷ್ಠತೆಯ ಕಾರ್ಯಗಳು. ಎಲ್ಲರ ಹಾಗೆ ಆ ಭಗವಂತ ಏನಿದಾನೆ ಅವನು ನಮ್ಮ ಹಾಗೆ ಅವನ ಜನನ ಇರೋದಿಲ್ಲ. ಯಾಕಂದ್ರೆ ನಮಗೆ ತುಂಬಾ ಹತ್ತಿರವಾಗಿರ್ತಕ್ಕಂತಹ ಅವತಾರ ನೋಡೋದಾದ್ರೆ ಕೃಷ್ಣಾವತಾರ. ರಾಮ ಮತ್ತೆ ಕೃಷ್ಣಾವತಾರಗಳನ್ನೆಲ್ಲ ನಾವು ನೋಡೋದಾದ್ರೆ ಕೃಷ್ಣಾವತಾರದಲ್ಲಿ ಆ ಬೃಂದಾವನದಲ್ಲಿ ಎಲ್ಲಾ ಗೋಪಿಕೆಯರಿಗೂ ಕೂಡ ಕೃಷ್ಣನನ್ನ ಬಿಟ್ಟು 1 ನಿಮಿಷನೂ ಇರೋದಕ್ ಆಗ್ತಿರ್ಲಿಲ್ಲ. ಅವರಿಗೆ ಏನೂ ಕೂಡ ಬೇಕಾಗೂ ಇರ್ಲಿಲ್ಲ. ಬೇರೆ ಕೃಷ್ಣನನ್ನ ಬಿಟ್ಟು ಬೇರೆ ಏನೂ ಬೇಕಿರ್ಲಿಲ್ಲ ಅವರಿಗೆ. ಅಷ್ಟು ಅವನಲ್ಲೇ ತಲ್ಲೀನರಾಗ್ಬಿಡ್ತಾ ಇದ್ರು ಅವರು. ಮಹಾಜ್ಞಾನಿಗಳಾದಂತಹ ಉದ್ಧವ ಮತ್ತೆ ಅಕ್ರೂರರು ಕೂಡ ಹೇಳ್ತಾರೆ ಏನಂದ್ರೆ ನಮ್ಗೆ ಈ ರೀತಿ ಗೋಪರ ಜನ್ಮ ಸಿಕ್ಕಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕೂಡ ಅನ್ಕೊಳ್ತಾ ಇರ್ತಾರ ಅವರು. ಅಂದ್ರೆ ಕೃಷ್ಣನ ಜನ್ಮ ಅಷ್ಟೊಂದು ಉತ್ಕೃಷ್ಟವಾದದ್ದು. ಅವನು ಎಲ್ರಿಗೂ ಆನಂದವನ್ನ ಕೊಡುವಂತವನವನು. ಹೀಗಿರ್ಬೇಕಾದ್ರೆ ನಾವು ನೋಡಿದ್ವಿ ಕೃಷ್ಣನ ಜನನ ಹೇಗಾಯ್ತು ಅನ್ನೋದನ್ನ ಎಲ್ರೂ ತಿಳ್ಕೊಂಡಿರ್ತೀವಿ. ಅಂದ್ರೆ ದೇವಕಿ ಮತ್ತೆ ವಸುದೇವರ ಪುತ್ರನಾಗಿ ಅವನು ಹುಟ್ಟು ಬರ್ತಾನೆ. ಎಲ್ಲಿ ಹುಟ್ತಾನೆ ಅಂತಂದ್ರೆ ಜೈಲಿನಲ್ಲಿ ಅನ್ನೋದು, ಸೆರೆಮನೆಯಲ್ಲಿ ಹುಟ್ಟದಂತವನು. ಅದಕ್ಕೊಂದು ಇದು ಸತ್ಯನೋ ಅಥವಾ ಸುಮ್ನೆ ಹೇಳಿರೋದು ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಹೇಳ್ತಾರೆ ಏನಂದ್ರೆ ಈ ಹಿಂದಿನ ಜನ್ಮದಲ್ಲಿ ಅಂದ್ರೆ ರಾಮಾವತಾರದಲ್ಲಿ ರಾಮ ಮತ್ತೆ ಸೀತೆ, ಈಗ ರಾಮ ಎಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸ್ತಾನೆ ಅಲ್ವಾ. ರಾಮ ಕಾಡಿಗೆ ಹೋಗ್ತಾನೆ, ಅಲ್ಲಿ ವನವಾಸ ಪಡ್ಬೇಕಾಗತ್ತೆ. ಆಮೇಲೆ ಎಷ್ಟೋ ಜನ ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾಗತ್ತೆ. ಅದಾದ ನಂತರ ಇನ್ನೇನು ಅಲ್ಲಿ ಜನಸ್ಥಾನದಲ್ಲಿ ಎಲ್ಲಾ ರಾಕ್ಷಸರನ್ನ ಕೊಂದ ಅಂತ ಆದ್ರೂನು ಆ ನಂತರ ಸೀತೆಯ ಅಪಹರಣ ಆಗತ್ತೆ. ವಾಲಿ ಸುಗ್ರೀವರ ಅಲ್ಲಿ ಅವರ ಒಂದು ಭೇಟಿ ಆಗತ್ತೆ. ಆ ನಂತರ ಸಮುದ್ರವನ್ನ ದಾಟ್ಬೇಕಾಗತ್ತೆ. ಮತ್ತೆ ಯುದ್ಧ ಶುರುವಾಗತ್ತೆ. ಇಷ್ಟೆಲ್ಲಾ ನೋವುಗಳನ್ನ ಅನುಭವಿಸ್ತಾನೆ ರಾಮ. ಅಷ್ಟೆಲ್ಲಾ ಕಷ್ಟ ಪಡ್ತಾನೆ ವನವಾಸಕ್ಕೆ ಹೋಗಿ. ಆದ್ರೆ ಇಲ್ಲಿ ಅದು ತಮಾಷೆಗೆ ಹೇಳಿರೋದು ಅಥವಾ ನಿಜನೋ ಗೊತ್ತಿಲ್ಲ, ಆದ್ರೂ ಅದನ್ನ ಹೇಳ್ತೀನಿ, ನೀವ್ ಹೇಗಾದ್ರೂ ತಿಳ್ಕೊಬಹುದು ಅದನ್ನ. ಆಗ ರಾಮ ಅನ್ಕೊಳ್ತಾನೆ ನಾನು ಇಷ್ಟೆಲ್ಲಾ ಕಷ್ಟಪಟ್ರು ಕೂಡ ಕೊನೆಗೆ ನಾವು ರಾಮಾಯಣದಲ್ಲಿ ಯಾರ ಹೆಸರನ್ನ ಹೇಳ್ತೀವಿ? ಅಯ್ಯೋ ಸೀತೆಗೆ ಎಷ್ಟೆಲ್ಲಾ ಕಷ್ಟಪಟ್ಲಲ್ವಾ ಅಂತ ತಾನೇ ಹೇಳೋದು. ಅದಕ್ಕೆ ಹೇಳ್ತಾನೆ ಸೀತೆಗೆ ಬರೀ 10 ತಿಂಗಳು ಇಷ್ಟೆಲ್ಲಾ ನಾನ್ ಕಷ್ಟಪಟ್ಟಿದ್ರು ಕೂಡ ಕೇವಲ ಸೀತೆ 10 ತಿಂಗಳು ಹೋಗಿ ಸೆರೆಮನೆಯಲ್ಲಿ ಇದ್ಲು ಅಂತ ಅಂದ್ಬಿಟ್ಟು ಸೀತೆನೇ ಎಲ್ರು ಹೀರೋಯಿನ್ ಮಾಡ್ಬಿಟ್ರು ಅಲ್ಲಿ. ಹಾಗಾಗಿ ನಾನು ಯಾಕೆ ಅಂತಂದ್ರೆ ಅವಳು ಜೈಲಲ್ಲಿ ಇದ್ದಿದ್ರಿಂದಾಗಿ. ಹಾಗಾಗಿ ನಾನೇನ್ ಮಾಡ್ತೀನಿ, ನಾನು ಕೂಡ ಇವಾಗ ಸೆರೆಮನೆಯಲ್ಲೇ ಹುಟ್ಬಿಡ್ತೀನಿ ನೆಕ್ಸ್ಟ್ ಅವತಾರದಲ್ಲಿ ಅಂತ ಹೇಳಿ ಜೈಲ್ನಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಜೈಲ್ನಲ್ಲಿ ಅವನು ಹುಟ್ಟಿದ. ಓಕೆ, ಅವ್ನ್ ನನ್ ಹೀಗೆ ಹುಟ್ಟು ಬರ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡ್ ಬಂದಿರೋದು. ಹಾಗೆ ನಮ್ಗೆ ಏನು ಗೊತ್ತಿರಲ್ಲ, ನಾವ್ ಎಲ್ಲಿ ಹುಟ್ತೀವಿ, ಯಾರ ಹೊಟ್ಟೆಯಲ್ಲಿ ಹುಟ್ತೀವಿ ಅನ್ನೋದು ಯಾವ್ದು ನಮಗ್ ಗೊತ್ತಿರಲ್ಲ. ಆದ್ರೆ ಭಗವಂತ ಪೂರ್ವ ನಿರ್ಧಾರಿತ ಅವ್ನು ಎಲ್ಲಿ ಅವತಾರ ಎತ್ ಬರ್ಬೇಕು ಅಂತ ಅನ್ಕೊಳ್ತಾನೋ ಅಲ್ಲೇ ಬರೋದು. ಅದು ಯಾವ ರೀತಿ ಆ ಕಗ್ಗತ್ತಲಿನ ರಾತ್ರಿಯಲ್ಲಿ, ಕಾಳರಾತ್ರಿ ಅದು, ಅಷ್ಟು ಕತ್ತಲೆ ಇದ್ದಂತಹ ರಾತ್ರಿ ಅಲ್ಲಿ ದೇವಕಿ ಮತ್ತೆ ವಸುದೇವರ ಕೈಗಳನ್ನ ಕಟ್ ಹಾಕಿದಾನೆ. ಕತೆ ಅರ್ಥ ಆಗಿಲ್ಲ ಅಂತ ಹಾಕಿದೀರಾ. ಯಾವ ಕತೆ? ರಾಮ ಮತ್ತೆ ಕೃಷ್ಣನ್ ಹೇಳಿದ್ದ? ಓಕೆ, ಕೃಷ್ಣನ ಕತೆ ಅಲ್ಲ. ಅಲ್ಲೇನಿಲ್ಲ, ಅಲ್ಲಿ ಜೈಲಲ್ಲಿ ಯಾಕೆ ಹುಟ್ಟದ ಅನ್ನೋದಕ್ಕೆ ಅದು ಸುಮ್ಮನೆ ಹೇಳಿರೋದು ಅಥವಾ ಕತೆನೋ ಅದು ನನಗೆ ಗೊತ್ತಿಲ್ಲ. ಬಟ್ ಒಂದ್ ಕಡೆ ಕೇಳಿದೆ, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ಅಂದ್ರೆ ಕೃಷ್ಣ ಯಾಕೆ ಜೈಲನ್ನ ಆಯ್ಕೆ ಮಾಡ್ಕೊಂಡ ಹುಟ್ಟೋದಕ್ಕೆ ಅಂತ. ರಾಮ ಅವತಾರದಲ್ಲಿ ಎಲ್ಲಾ ಕೂಡ ರಾಮ ಅಷ್ಟ್ ಕಷ್ಟಪಟ್ಟಿದ್ರು ಸೀತೆಗೆ
ಅವಳಿಗೆ ಹೆಸರು ಬಂತಲ್ವಾ, ಅಯ್ಯೋ ಸೀತೆ ಎಷ್ಟ್ ಕಷ್ಟಪಟ್ಲು ಅಂತ ಹೇಳಿ ಸೀತೆನೆ ಎಲ್ರು ಹೊಗ್ಳುತ್ತಿದಾರಲ್ಲ. ಅದಕ್ಕೆ ಯಾಕೆ ಅಂದ್ರೆ ಅವಳು 10 ತಿಂಗಳು ಸೆರೆಮನೆಯಲ್ಲಿ ಇದ್ದಿದ್ದಕ್ಕಾಗಿ ಸೀತೆಯನ್ನ ಹೊಗಳಿದ್ರು. ಅದಕ್ಕೆ ನಾನು ಮುಂದಿನ ಸಾರಿ ನನ್ನ ಒಂದು ಜನ್ಮದಲ್ಲಿ ನನ್ ಮುಂದೆ ಅವತಾರ ತಾಳ್ಬೇಕಾದ್ರೆ ನಾನು ಸೆರೆಮನೆಯಲ್ಲೇ ಹುಟ್ಬಿಡ್ತೀನಿ, ಅವಾಗ ನನಗೆ ಹೆಸರು ಬರುತ್ತೆ ಅಂತ ಹೇಳಿ ಹುಟ್ಟದ ಅಂತ ಅದನ್ನೊಂದು ಹೇಳ್ತಾರೆ. ಅದನ್ನ ಹಂಚ್ಕೊಂಡೆ ಅಷ್ಟೇ. ಹೀಗಿರ್ಬೇಕಾದ್ರೆ ಅಂದ್ರೆ ಅವನು ಯಾವ ರೀತಿ ಹುಟ್ಟುತ್ತಾನೆ ಅಂತಂದಾಗ ಆ ಸಮಯದಲ್ಲಿ ಡೌಟ್ಸ್ ಕೇಳೋದಕ್ಕೆ ನಾನು ಕೊನೆಯಲ್ಲಿ ಅವಕಾಶ ಕೊಡ್ತೀನಿ, ಎಲ್ರು ಅನ್ಮ್ಯೂಟ್ ಮಾಡ್ತೀನಿ, ದಯವಿಟ್ಟು ಅವಾಗ ಕೇಳ್ಕೊಳ್ಳಿ. ಮಧ್ಯ ಕೇಳ್ತಾ ಇದ್ರೆ ನೀವು ನೋಟ್ ಮಾಡ್ಕೊಂಡಿರಿ ಏನ್ ಕೇಳ್ಬೇಕು ಅಂತ. ಕೊನೆಯಲ್ಲಿ ಅವಕಾಶ ಇರುತ್ತೆ 5 minutes, ಅವಾಗ ಡಿಸ್ಕಸ್ ಮಾಡೋಣ. ಮಧ್ಯ ಕೇಳಿದ್ರೆ ತುಂಬಾ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ, ಹಾಗಾಗಿ ಓಕೆ. ಕೃಷ್ಣ ಅವತಾರದಲ್ಲಿ ಅಂದ್ರೆ ಅವರಿಗೆ ದೇವಕಿ ಮತ್ತೆ ವಸುದೇವನಿಗೆ ಅಷ್ಟು ಕೈಗಳನ್ನೆಲ್ಲ ಕಟ್ ಹಾಕಿರ್ತಾರೆ, ಅದೆಲ್ಲದ್ರ ಮಧ್ಯೆ ಕೂಡ ಈಗ ಕೃಷ್ಣನ ಜನನ ಆಗ್ಬೇಕು ಅಂತಂದ್ರೆ ಅವನು ಅವತಾರ ಅಂದ್ರೆ ಇಲ್ಲಿ ಹುಟ್ಟು ಬರ್ಬೇಕು ಅಂತ ಹೇಳಿ ಅವನು ಅನ್ಕೊಂಡಿದ್ದ. ಅವನ ಹುಟ್ಟಿದಾಗ ಅವನು ಹೇಗಿರ್ತಾನೆ ಅಂತ ಅನ್ನೋದಕ್ಕೆ ಅಂದ್ರೆ ಆ ಕಗ್ಗತ್ತಲಲ್ಲಿ ಹುಟ್ಟತಾನಲ್ವಾ, ಕಾಳರಾತ್ರಿಯಲ್ಲಿ ಹುಟ್ಟತಾನಲ್ವಾ, ಅದಕ್ಕೆ ಧನುರ್ದಾಸ ಎಂಬಂತಹ ರಾಮಾನುಜರ ಕಾಲದಲ್ಲಿದ್ದಂತವ್ರು ಏನ್ ಹೇಳ್ತಾರೆ ಅಂದ್ರೆ ಅವರು ಎಲ್ಲೇ ಕಗ್ಗತ್ತಲು ಕಂಡ್ರು ಬಿದ್ದು ನಮಸ್ಕಾರ ಮಾಡ್ತಿದ್ರಂತೆ. ಯಾಕಂದ್ರೆ ಇಂತಹ ಕಾಳರಾತ್ರಿನೇ ಅಲ್ವಾ ನಮ್ ಕೃಷ್ಣನ ಉಳಿಸ್ಕೊಟ್ಟಿದ್ದು ಅಂತ ಹೇಳಿ. ಹಾಗೆ ಕೃಷ್ಣ ಹುಟ್ಟಿದಾಗ ಯಾವ ರೀತಿ ಹುಟ್ಟತಾನ ಅವನು, ನಮ್ ಹಾಗೆ ಹುಟ್ಟಿದಲ್ಲ ಅವನು. ಯಾವ ರೀತಿ ಹುಟ್ಟತಾನೆ ಅಂತಂದ್ರೆ ಅದಕ್ಕೆ ಶುಕಬ್ರಹ್ಮರು ತಮ್ಮ ವಿವರಣೆಯನ್ನ ಕೊಡ್ತಾರೆ. ಕೃಷ್ಣ ಹುಟ್ಟಿದ್ ಹೇಗಿದ್ದ ಅವನು ಹುಟ್ಟಿದಾಗ ಅನ್ನೋದನ್ನ ಹೇಳ್ತಾರೆ. ತಮ್ ಅದ್ಭುತಂ ಬಾಲಕಂ ಅಂದ್ರೆ ಅವನು ಅದ್ಭುತವಾದ ಬಾಲಕ ಅಂತ ಹೇಳ್ತಾರೆ. ತಮ್ ಅದ್ಭುತಂ ಬಾಲಕಂ. ಮತ್ತೆ ಅಂಬುಜೇಕ್ಷಣಂ. ಅಂಬುಜೇಕ್ಷಣಂ ಅಂತಂದ್ರೆ ಕಮಲದಂತೆ ವಿಶಾಲವಾದಂತಹ ಕಣ್ಣುಗಳನ್ನ ಉಳ್ಳಂತವನು ಅಂತ. ಅಂಬುಜೇಕ್ಷಣಂ. ಚತುರ್ಭುಜಂ ಅಂದ್ರೆ 4 ಭುಜಗಳನ್ನ ಹೊಂದಿದಾನೆ. ಶಂಖ ಚಕ್ರ ಗದಾಯುಧಂ ಆಯುಧಂ ಅಂದ್ರೆ ಶಂಖ ಚಕ್ರ ಗದೆ ಪದ್ಮಗಳನ್ನ ಹಿಡ್ಕೊಂಡು ಹುಟ್ಟಿದಾನೆ. ಮತ್ತೆ ಶ್ರೀವತ್ಸ್ಯ ಲಕ್ಷ್ಯಂ, ಅವನ ವಕ್ಷಸ್ಥಳದಲ್ಲಿ ಶ್ರೀಲಕ್ಷ್ಮಿ ವಾಸ ಮಾಡ್ತಿದ್ದಾಳೆ. ಅಂದ್ರೆ ಜೊತೆಗೆ ಪತ್ನಿಯನ್ನು ಕೂಡ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಅಪ್ಪ ಅಮ್ಮನ್ಗೀಗ ಮದ್ವೆ ಮಾಡುವಂತಹ ಪ್ರಸಂಗನೇ ಇಲ್ಲ, ಅವನ್ ಜೊತೆನಲ್ಲೇ ಲಕ್ಷ್ಮಿ ಕೂಡ ಬಂದ್ಬಿಟ್ಟಿದ್ದಾಳೆ ಈಗ. ಮತ್ತೆ ಗಲಶೋಭಿ ಕೌಸ್ತುಭಂ, ಕೌಸ್ತುಭ ಮಣಿಯನ್ನ ಧರಿಸಿದಾನೆ. ಸರ್ವಾಭರಣ ಭೂಷಿತನಾಗಿ ಹುಟ್ಟಿದಾನೆ. ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ, ಪೀತಾಂಬರ ಆಭರಣಗಳನ್ನ ಧರಿಸ್ಕೊಂಡು ಹುಟ್ಟಿದಾನೆ. ಈ ರೀತಿ ಎಲ್ಲಾ ಶಂಖ ಚಕ್ರ ಗದಾ ಪದ್ಮಗಳನ್ನ ಕೈಯಲ್ಲಿ ಹಿಡ್ಕೊಂಡು ಪೀತಾಂಬರವನ್ನ ಧರಿಸಿ ಆ ರೀತಿ ಕಮಲದಂತಹ ಕಣ್ಣುಗಳು. ಯಾವ ಮನುಷ್ಯ ತಾನೇ ಈ ರೀತಿ ಹುಟ್ಟೋದಕ್ಕೆ ಸಾಧ್ಯ ಅಲ್ವಾ? ಮನುಷ್ಯರಿಗಂತೂ ಅದು ಸಾಧ್ಯನೇ ಇಲ್ಲ. ಅದಲ್ದೆ ಕೃಷ್ಣ ದೇವಕಿಯ ಗರ್ಭದಲ್ಲಿರ್ಬೇಕಾದ್ರೆ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಿರ್ತಾರಂತೆ, ಕೃಷ್ಣನ ಸ್ತೋತ್ರಗಳನ್ನ ಮಾಡ್ತಿರ್ತಾರಂತೆ. ಹೀಗಾಗಿ ಅವನ ಒಂದು ಜನ್ಮ ಏನಿದೆ ಅದು ತುಂಬಾ ಉತ್ಕೃಷ್ಟವಾದ ಜನ್ಮ. ಈಗ ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ. ಅಂದ್ರೆ ನನ್ನ ಜನ್ಮ ರಹಸ್ಯ ಏನಿದೆ, ಈ ನನ್ನ ದಿವ್ಯವಾದ ಜನ್ಮದ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೋ ಅವರು ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅಂದ್ರೆ ಈ ಜನ್ಮವನ್ನ ಬಿಟ್ಟ ಮೇಲೆ, ಜನ್ಮವನ್ನ ತ್ಯಜಿಸಿದ್ಮೇಲೆ, ಈ ದೇಹವನ್ನ ತ್ಯಜಿಸಿದ್ಮೇಲೆ ಮತ್ತೆ ಅವರು ಹುಟ್ಟಿ ಬರೋದಿಲ್ಲ, ಅವರಿಗೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ನನ್ನ ಜನ್ಮ ಉತ್ಕೃಷ್ಟವಾದದ್ದು ಅಂತ ಯಾರು ಅಂದ್ರೆ ಸಾಮಾನ್ಯವಾಗಿ ಅವನು ಭಗವಂತ ಕೂಡ ನಮ್ಮ ಹಾಗೆ ಹುಟ್ಟದ, ಅವನು ಮನುಷ್ಯನೇ ಅಂತ ತಿಳ್ಕೊಳ್ಳೋದು ತಪ್ಪು, ಅದು ಮೂಢರು ಮಾಡುವಂತಹ ಕೆಲಸ. ಅವನ ಜನ್ಮ ಏನಿದೆ ಅದು ನಮ್ಮ ಜನ್ಮಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಅವನದು ಉತ್ಕೃಷ್ಟವಾದಂತಹ ಜನ್ಮ. ಹಾಗಾಗಿ ಅವನನ್ನ ಪ್ರಭವಃ ಅಂತ ಹೇಳ್ತಾರೆ. ಪ್ರಕೃಷ್ಟೋ ಭಾವೋ ಜನ್ಮಸ್ಯ ಇತಿ ಪ್ರಭವಃ ಅಂತ. ಪ್ರಕೃಷ್ಟವಾದಂತಹ ಜನ್ಮ, ಶ್ರೇಷ್ಠತೆಯ ಜನ್ಮ ಒಂದು. ಹಾಗಾಗಿ ಅವನನ್ನ ಪ್ರಭವಃ ಅಂತ ಹೇಳೋದು. ಆ ನಂತರ ಮುಂದಿನ ನಾಮ ಬಂದು ಪ್ರಭುಹು. ಪ್ರಭುಹು ಅಂತಂದ್ರೆ ಎಲ್ಲಾ ವಿಧಿಗಳಲ್ಲಿ ನಿಷ್ಣಾತನಾದಂತವನು ಅಂತ. ಪ್ರಭುಹು ಅಂದ್ರೆ ರೂಲ್ ಮಾಡ್ತಾರಲ್ವಾ, ಈಗೆಲ್ಲ ಏನೇ ಒಂದು ನಿಯಮಗಳನ್ನ ಕಾನೂನುಗಳನ್ನ ತಂದ್ರೆ ಅದನ್ನ ಎಲ್ರು ಕೂಡ ಪಾಲನೆ ಮಾಡ್ಬೇಕು. ಎಲ್ರು ಇನ್ಕ್ಲೂಡಿಂಗ್ ಪ್ರತಿಯೊಬ್ರು ದೇಶದಲ್ಲಿ ಒಂದ್ ನಿಯಮ ಜಾರಿಗೆ ತಂದ್ರು ಅಂದ್ರೆ ಎಲ್ಲರೂ ಪಾಲನೆ ಮಾಡ್ಬೇಕಾಗತ್ತೆ ಅದನ್ನ. ಆದ್ರೆ ಅಲ್ಲಿ ನ್ಯಾಯಾಧೀಶರಾದಂತವ್ರು ಏನು ಒಂದು ಇದನ್ನ ಕೊಡ್ತಾರೋ, ನ್ಯಾಯವನ್ನ ನೀಡ್ತಾರೋ ಅವರು ಕೂಡ ಅದಕ್ಕೆ ಒಳಪಟ್ಟಿರ್ತಾರೆ.
ಆದ್ರೆ ಇಲ್ಲಿ ಭಗವಂತ ಅವನೇ ನಿಯಮಗಳನ್ನ ಮಾಡಿದ್ರುನು ಅವನು ಯಾವುದೇ ನಿಯಮಗಳಿಗೂ ಒಳಪಡೋದಿಲ್ಲ. ಅವನನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವನೇ ಎಲ್ರಿಗೂ ಕಂಟ್ರೋಲರ್ ಆಗಿರ್ತಾನೆ. ಆದಿಶಂಕರರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಸರ್ವಾಸು ಕ್ರಿಯಾಸು, ಇದು ಮತ್ತೆ ನನ್ ಗ್ರೂಪ್ ಅಲ್ಲಿ ಕೂಡ ಹಾಕ್ತಿವಿ, ಹಾಗಾಗಿ ಕೇಳಿಸ್ಕೊಳ್ಳೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಬರ್ಕೊಳ್ದೆ ಮಿಸ್ ಆದ್ರೂ ಚಿಂತೆ ಇಲ್ಲ, ಆಮೇಲೆ ಗ್ರೂಪ್ ಅಲ್ಲಿ ಸಿಗುತ್ತಲ್ಲ ನಿಮ್ಗೆ. ಸರ್ವಾಸು ಕ್ರಿಯಾಸು ಸಾಮರ್ಥ್ಯ ಅತಿಶಯವಾನ್ ಪ್ರಭುವು, ಅಂದ್ರೆ ಅತ್ಯಂತ ಶಕ್ತಿಶಾಲಿ, ತನ್ನ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅದನ್ನ ವ್ಯಕ್ತಪಡಿಸುವಂತವನು ಅಂತ. ಇನ್ನು ಪರಾಶರ ಭಟ್ಟರು ಏನ್ ಹೇಳ್ತಾರೆ ಅಂದ್ರೆ, ಅವನು ಪ್ರಭು ಅಂತ, ಅಂದ್ರೆ ಅತ್ಯಂತ ಶಕ್ತಿಶಾಲಿ, ಯಾಕಂದ್ರೆ ಅವನು ಅವನು ಬ್ರಹ್ಮನಾಗಿದ್ದಾನೆ, ಮತ್ತೆ ಅವನು ಮೋಕ್ಷಕ್ಕೆ ಸಂಬಂಧಿಸಿದಂತಹ ಆನಂದಗಳ ಅನುಭೋಗದಂತಹ ಫಲಗಳನ್ನ ನೀಡಬಲ್ಲನು ಅಂತ ಹೇಳಿ ಪರಾಶರ ಭಟ್ಟರು ಹೇಳ್ತಾರೆ. ಮೋಕ್ಷಕ್ಕೆ ಸಂಬಂಧಿಸಿದ ಆನಂದಗಳ ಅನುಭೋಗದಂತಹ ಫಲಗಳನ್ನು ನೀಡಬಲ್ಲನು, ಹಾಗಾಗಿ ಅವನು ಪ್ರಭುವು ಅಂತ ಹೇಳ್ತಾರೆ. ಈಗ ಇದಕ್ಕೆ ನಿಮಗೆ ಗೊತ್ತಿರುವಂತಹ ಒಂದು ಕಥೆಯನ್ನ ತಿಳ್ಕೊಳ್ತೀವಿ, ಅದನ್ನ ತಗೊಳ್ತೀವಿ. ಏನಂದ್ರೆ, ಈಗ ನಾವು ಸಾಮಾನ್ಯವಾಗಿ ಈ ಕತೆ ಎಲ್ರೂ ಕೇಳಿರ್ತೀರಾ, ಅಶ್ವತ್ಥಾಮನ್ ಕತೆ ಆಗಿರ್ಬಹುದು, ಕೃಷ್ಣ ದ್ರೌಪದಿದಾಗಿರ್ಬಹುದು, ಎಲ್ಲ ನಾವು ಮಹಾಭಾರತ ಕಥೆಗಳು ಎಲ್ರಿಗೂ ಗೊತ್ತಿದೆ. ಅದ್ರಲ್ಲಿ ನಾವು ಭಗವಂತನ ಲೀಲೆ ಹೇಗಿದೆ ಅನ್ನೋದನ್ನ ಹುಡುಕ್ತಾ ಹೋಗ್ಬೇಕು. ಅದ್ರಲ್ಲಿ ಒಂದು ಮಹಾಭಾರತದಲ್ಲಿ ಬರುವಂತಹ ಒಂದು ಕಥೆಯನ್ನೇ ತೆಗೆದುಕೊಳ್ಳೋದಾದ್ರೆ, ಶ್ರುತಶ್ರವ ಅಂತ ಹೇಳಿ ಕೃಷ್ಣನ ಅತ್ತೆ, ಗೊತ್ತಿದೆ ಅಲ್ವಾ ಈ ಕತೆ? ಶ್ರುತಶ್ರವ ಅಂತ ಹೇಳಿ ಕೃಷ್ಣನ ಅತ್ತೆ ಇದ್ಲು. ಅವಳು ಒಂದು ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ಲು. ಆಕೆ ಆ ಮಗುಗೆ ಹುಟ್ಟದಾಗ್ಲೇನೆ 4 ಕೈಗಳು 3 ಕಣ್ಗಳಿತ್ತು. ಅವಳಿಗೆ ಆಶ್ಚರ್ಯ ಆಗತ್ತ ಮಗುನ ನೋಡಿ, ಏನಿದು ಈ ಮಗು ಹುಟ್ಟದಾಗ್ಲೇ ಇಷ್ಟೊಂದು ವಿಚಿತ್ರವಾಗಿ ಹುಟ್ಬಿಟ್ಟಿದ್ಯಲ್ಲ ಅಂತ ಹೇಳಿ ದುಃಖನೂ ಆಗತ್ತ ಅವಳಿಗೆ. ಆಗ ದೇವ್ರನ್ನ ಕೇಳ್ಕೊಳ್ತಾಳೆ, ಏನಪ್ಪಾ ದೇವ್ರೆ, ಮಗು ಕೊಡು ಅಂತಂದ್ರೆ ನೀನು ಇಂಥ ವಿಚಿತ್ರವಾದ ಮಗುನ ಕೊಡೋದು, 4 ಕೈಗಳಿದೆ 3 ಕಣ್ಗಳಿದೆ, ಏನಿದು ವಿಚಿತ್ರ ಅಂತ ಹೇಳಿ ದೇವ್ರನ್ನ ಕೇಳ್ಕೊಳ್ತಾಳವಳು. ಆಗ ಒಂದು ಅಶರೀರವಾಣಿ ಆಗತ್ತೆ. ಅದೇನಂದ್ರೆ, ನಿನ್ನ ಮಗನನ್ನ ಯಾರೋ ಒಬ್ಬ ವ್ಯಕ್ತಿ ನಿನ್ನ ಮನೆಗ್ ಬರ್ತಾನೆ, ಅವನ ಕೈಗೆ ನಿನ್ನ ಮಗುವನ್ನ ಕೊಟ್ಟಾಗ 2 ಕೈಗಳು ಮತ್ತೆ 1 ಕಣ್ಣು ಎಕ್ಸ್ಟ್ರಾ ಏನಿದೆ, ಅಂದ್ರೆ 4 ಕೈ 3 ಕಣ್ಣಿದೆ ಅಲ್ವಾ, ಅದ್ರಲ್ಲಿ 2 ಕೈಗಳು ಮತ್ತೆ 1 ಕಣ್ಣು ಅದು ಮಾಯ ಆಗತ್ತೆ. ಅವಾಗ ನಿನ್ನ ಮಗ ಸ್ಫುರದ್ರೂಪಿ ಆಗ್ತಾನೆ ಅಂತ ಹೇಳಿ ಅವಳಿಗೆ ವರವನ್ನ ಕೊಟ್ಟಿರ್ತಾರೆ. ಆಮೇಲೆ ಇನ್ನೂ ಒಂದ್ ಹೇಳ್ತಾರೆ ಅವರು, ಇನ್ನೊಂದು ಅಶರೀರವಾಣಿಲಿ ಇನ್ನೂ ಒಂದಾಗತ್ತೆ, ಅದೇ ವ್ಯಕ್ತಿಯಿಂದ ನಿನ್ನ ಮಗನ ಸಾವು ಕೂಡ ಸಂಭವಿಸುತ್ತೆ ಅಂತ. ಈಗ ಆ ಶ್ರುತಶ್ರವಳಿಗೆ ಏನಿದು ವರನ ಶಾಪನ ಅನ್ನೋದೇ ಅರ್ಥ ಆಗಲ್ಲ. ಸರಿ, ಇವಾಗ ಏನ್ ಮಾಡ್ತಾಳವಳು, ನೆಕ್ಸ್ಟ್ ಆ ಮನೆಗೆ ಯಾರ್ಯಾರೆಲ್ಲ ಬರ್ತಾರೋ, ಬಂಧು ಬಾಂಧವರಿರ್ಬಹುದು, ಸ್ನೇಹಿತರಿರ್ಬಹುದು, ಯಾರೇ ಮನೆಗ್ ಬಂದ್ರು, ಒಂದ್ ಮಗು ಬಂದ್ರು ಕೂಡ ಅವ್ರ ಕೈಯಲ್ಲಿ ಆ ಮಗುವನ್ನ ಕೊಡ್ತಾ ಇದ್ಲು. ಪ್ರತಿಯೊಬ್ರು ಕೈಯಲ್ಲೂ ಆ ಮಗುವನ್ನ ಇಡ್ತಾ ಇದ್ಲು. ಈಗಾದ್ರೂ ನನ್ ಮಗುಗೆ ಆ ಕೈಗಳು ಹೋಗಿ, ಕಣ್ಣು ಒಂದು ಎಕ್ಸ್ಟ್ರಾ ಇರುವಂತಹ ಕಣ್ಣು ಮತ್ತೆ ಕೈಗಳು ಹೋಗಿ ಅವನು ಸ್ಫುರದ್ರೂಪಿ ಆಗ್ತಾನೆ ಅಂತ ಹೇಳಿ ಬಂದವರಿಗೆಲ್ಲ ಹಾಗೆ ಮಾಡ್ತಾ ಇದ್ಲು. ಒಮ್ಮೆ ಕೃಷ್ಣ ಬಂದಾಗ ಅತ್ತೆಯನ್ನ ನೋಡೋದಕ್ಕೆ ಮನೆಗ್ ಬರ್ತಾನೆ. ಕೃಷ್ಣ ಬಂದಾಗ ಅವಳು ಹಾಗೇನೆ, ಅಂದ್ರೆ ಎಲ್ರಿಗೂ ಹೇಗ್ ಮಾಡ್ತಿದ್ಲು ಹಾಗೆ ಕೃಷ್ಣನಿಗೂ ಕೂಡ, ಕೃಷ್ಣ ನನ್ನ ಸಂಕಟ ಏನು ಅನ್ನೋದು ನಿನಗ್ ಚೆನ್ನಾಗ್ ಗೊತ್ತಿದೆ, ಇವಾಗ ನಾನು ಎಲ್ರಿಗೂ ಹೇಗ್ ಮಾಡ್ತಿದ್ನೋ ಅದೇ ರೀತಿ ನಾನ್ ನಿನಗೆ ಇವಾಗ ಮಗುವನ್ನ ಕೊಡ್ತೀನಿ ಅಂತ ಹೇಳಿ ಕೃಷ್ಣನ ಕೈಯಲ್ಲಿ ಮಗುವನ್ನ ಇಡ್ತಾಳೆ. ಏನ್ ಆಶ್ಚರ್ಯ ಅಂದ್ರೆ, ಕೃಷ್ಣನ ಕೈಗೆ ಆ ಮಗು ಕೊಟ್ಟಿದ ತಕ್ಷಣನೇ ಆ ಮಗುಗಿದ್ದಂತಹ 2 ಎಕ್ಸ್ಟ್ರಾ ಕೈ ಏನಿತ್ತು, ಆ ಎಕ್ಸ್ಟ್ರಾ ಕೈಗಳು 1 ಎಕ್ಸ್ಟ್ರಾ ಕಣ್ಣು ಮಾಯ ಆಗಿ ಅವನು ಸ್ಫುರದ್ರೂಪಿ ಆಗ್ತಾನೆ. ಅದನ್ನ ನೋಡಿ ಇವಳಿಗೆ ತುಂಬಾ ಖುಷಿ ಆಗತ್ತೆ. ಯಾರಿಗೆ? ಶ್ರುತಶ್ರವಳಿಗೆ, ಕೃಷ್ಣನ ಅತ್ತೆಗೆ. ಆಗ ಅವಳು ಹೇಳ್ತಾಳೆ, ಕೃಷ್ಣ ಹೇಗೂ ಅಂದ್ರೆ ನನ್ನ ಮಗ ನಿನ್ನಿಂದಾಗಿ ಈ ರೀತಿ ಚೆನ್ನಾಗ್ ಆಗ್ಬಿಟ್ಟ, ವಾಪಸ್ ನನ್ ಮಗನ್ ನನಗ್ ಕೊಟ್ಬಿಟ್ಟೆ ನೀನು, ಆದ್ರೆ ಇವಾಗ ನನಗ್ ಗೊತ್ತು ನೀನ್ ಅವನನ್ನ ಕೊಲ್ಲಲ್ಲ ಅಂತ ಹೇಳ್ತಾಳೆ. ಯಾಕಂದ್ರೆ ಅತ್ತೆ ಮಗನ್ ಯಾರಾದ್ರೂ ಕೊಲ್ತಾರಾ, ನೀನ್ ಅವನನ್ನ ಕೊಲ್ಲಲ್ಲ ಅನ್ನೋದ್ ನಂಗೆ ಚೆನ್ನಾಗ್ ಗೊತ್ತಿದೆ, ಒಳ್ಳೇದೇ ಆಯ್ತು ಅಂತ ಅನ್ಕೊಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅತ್ತೆ ನಾನ್ಯಾಕ ಅವನನ್ನ ಕೊಲ್ಲಿ, ಅವನನ್ನ ಒಳ್ಳೆ ಬುದ್ಧಿ ಕಲಿಯೋದಕ್ ಹೇಳು, ಸನ್ಮಾರ್ಗದಲ್ಲಿ ನಡೆಸು, ಹಾಗಿದ್ದಾಗ ಯಾರು ಕೂಡ ಅವನನ್ನ ಕೊಲ್ಲೋದಿಲ್ಲ, ನಾನ್ಯಾಕ ಅವನನ್ನ ಕೊಲ್ಲಿ ಅಂತ ಹೇಳ್ತಾಳೆ. ಒಳ್ಳೆ ಬುದ್ಧಿ ಅಂದ್ರೆ ಹೇಗೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಯಾರಿಗೂ ಕೂಡ ನನ್ನ ಭಕ್ತರಿಗಾಗ್ಲಿ ನನ್ಗಾಗ್ಲಿ ಅಥವಾ ನನ್ನ ಭಕ್ತರಿಗೆ ಅವನು ಯಾವುದೇ ನಿಂದನೆಗಳನ್ನ ಮಾಡ್ಬಾರ್ದು, ಅವರಿಗೆ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ಬಾರ್ದು. ಈ ರೀತಿ ಮಾಡಿದ್ರೆ ನಾನು ಅವನಿಗೆ ಅಂದ್ರೆ ಅವನ್ ಬರೀ ಭಕ್ತರ ವಿಷಯದಲ್ಲಿ ಮಾತ್ರ ಅಲ್ಲ,
ನನ್ನ ವಿಚಾರಗಳಲ್ಲೂ ಕೂಡ ಅವನು ಯಾವುದೇ ನಿಂದನೆಗಳನ್ನ ಮಾಡ್ಬಾರ್ದು, ಬೇರೆಯವ್ರ ಮನ್ಸಿಗೆ ನೋವಾಗೋ ರೀತಿ ಮಾಡ್ಬಾರ್ದು, ಮತ್ತೆ ಯಾರು ಸಾಧು ಸಂತರಿದ್ದಾರೆ ಅವರಿಗೆ ಕಷ್ಟಗಳನ್ನ ಕೊಡಬಾರ್ದು, ಅವ್ರಿಗೆ ತೊಂದರೆ ಕೊಡಬಾರ್ದು. ಈ ರೀತಿ ಇದ್ರೆ ಅವನಿಗೆ ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾನೆ, ಕೊಲ್ಲಲ್ಲ ನಾನು ಅಂತ. ಅದಕ್ಕೆ ಮನುಷ್ಯ ಅಂದ್ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಇರ್ತಾನಲ್ವಾ, ತಪ್ಪು ಮಾಡಿದ ತಕ್ಷಣ ಕೊಂದ್ಬಿಡ್ತೀಯ ಕೃಷ್ಣ ಅಂತ ಹೇಳ್ತಾಳೆ. ಇಲ್ಲ ಅಂದ್ರೆ ಈ ರೀತಿ ಅಂದ್ರೆ ನೀನ್ ಹೇಳಿರೋ ಅಷ್ಟು ತಪ್ಪುಗಳು ನನ್ ಮಗ ಏನ್ ಮಾಡಲ್ಲ, ಏನೋ ಅವಾಗ ಇವಾಗ ವಾರಕ್ಕೊಂದೋ ತಿಂಗ್ಳಿಗೊಂದ್ ತಪ್ಪೋ ಮಾಡ್ಕೊಳ್ಬಹುದು, ಹಾಗಾಗಿ ಬಿಡು, ಅದನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸರಿ ಅತ್ತೆ, ನೀನ್ ಹೇಳ್ದಾಗೆ ಆಗ್ಲಿ, ನಾನು ಅವನಿಗೆ ದಿನಕ್ಕೆ 99 ತಪ್ಪುಗಳನ್ನ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ, ಆದ್ರೆ 100 ತಪ್ಪುಗಳನ್ನ ಅವ್ನ್ ಮಾಡೋ ಹಾಗಿಲ್ಲ. 100ನೇ ತಪ್ಪು ಮಾಡಿದ ತಕ್ಷಣನೇ ನಾನ್ ಅವನನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ಈಗಂತವಳಿಗೆ ಫುಲ್ ಖುಷಿನೇ ಆಗ್ಬಿಡ್ತು. ಯಾಕಂದ್ರೆ ಯಾವತ್ತೋ ಒಂದಿನ ಒಂದೊಂದ್ ತಪ್ಪು ಮಾಡ್ತಾನೆ ಅಷ್ಟೇ ಅಂತ ಅನ್ಕೊಂಡಿದ್ಲು, ಅದು ದಿನಕ್ಕೆ 99 ತಪ್ಪು ಮಾಡೋ ಅಷ್ಟು ಅವಕಾಶ ಕೃಷ್ಣ ಕೊಟ್ಟಿದ್ದಾನೆ ಅಂದ್ರೆ ಇನ್ನು ಮುಂದೆ ನನ್ನ ಮಗ ಕೊನೆವರೆಗೂ ಇರ್ತಾನೆ, ಅವನು ಸಾವೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಲು. ಆರಾಮಾಗಿರ್ತಾನ ಅವನು, ತುಂಬಾ ದೀರ್ಘಾಯುಷಿಯಾಗಿ ಅಂತ ಹೇಳಿ ಅನ್ಕೊಂಡ್ಲು. ಆಮೇಲೆ ಒಂದ್ ಕಡೆ ಭಯ ಕೂಡ ಇತ್ತು ಕೃಷ್ಣ ಕೊಟ್ಟಿದ್ದು ಇದರಿಂದಾಗಿ, ಅವನು ಹೇಳಿದ ಮಾತಿನಿಂದಾಗಿ. ಯಾವಾಗ 100ನೇ ತಪ್ಪು ಮಾಡ್ತಾನೋ ಅವಾಗ ನಾನು ಅವನನ್ನ ಕೊಲ್ತೀನಿ ಅಂತ ಹೇಳಿದ್ದ. ಸರಿ, ಶಿಶುಪಾಲ ಬೆಳೆದು ದೊಡ್ಡವನ, ಅವನೇ ಶಿಶುಪಾಲ, ಅವನ ಹೆಸರೇ ಹೇಳಿಲ್ಲ ನಾನ್ ನಿಮ್ಗೆ, ಶಿಶುಪಾಲನೇ ಅವನು. ಅವನು ಬೆಳೆದು ದೊಡ್ಡವನ್ ಆಗ್ತಾ ಆಗ್ತಾ ತುಂಬಾ ಕೆಟ್ಟವನಾಗಿ ಬೆಳಿತಾನೆ. ಅಂದ್ರೆ ಎಲ್ರಿಗೂ ತೊಂದ್ರೆ ಕೊಟ್ಕೊಂಡು, ದಿನಾ ಬೆಳಗಾದ್ರೆ ಕೃಷ್ಣನ್ ಬೈಯೋದೇ ಕೆಲ್ಸ ಅವನಿಗೆ. ಕೃಷ್ಣನ್ ನಿಂದನೆ ಮಾಡಿಲ್ಲ ಅಂದ್ರೆ ಊಟನೇ ಸೇರಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಯಾವಾಗ್ಲೂ ಕೃಷ್ಣನನ್ನ ನಿಂದಿಸ್ತಾ ಇರೋದೇನೆ. ಆಮೇಲೆ ಅವನ್ ತಾಯಿ ಒಂದಿನ ಹೇಳ್ತಾಳೆ, ನೋಡು, ನೀನು ಕೃಷ್ಣನನ್ನ ಇಷ್ಟು ನಿಂದನೆ ಮಾಡ್ತೀಯ ಅಲ್ವಾ, ನೀನು 99 ಸರಿ ಹೇಗಾದ್ರೂ ಬೈಕೋ, ಆದ್ರೆ 100ನೇ ಸಾರಿ ಅಂತೂ ಬೈಬೇಡ. ಯಾಕಂದ್ರೆ 100 ತಪ್ಪುಗಳನ್ನ ಮಾಡಿದ್ರೆ ನಿನ್ನನ್ನ ಕೊಲ್ತೀನಿ ಅಂತ ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ 100ನೇ ತಪ್ಪಂತೂ ಮಾಡ್ಬೇಡ ಅಂತೇಳಿ ಅವ್ರ ಅಮ್ಮ ಹೇಳಿರ್ತಾಳೆ. ಇವಾಗ ಇನ್ನೂ ಖುಷಿ ಅಲ್ವಾ ಅವನಿಗೆ. ಮತ್ತೆ ಅಂದ್ರೆ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿರ್ತಾನೆ. ನವಿಲ್ಗರಿ ಇಟ್ಕೊಂಡಿದ್ದ ಅಂತ ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ ಅವನೊಬ್ಬನ ಅಸಿಸ್ಟೆಂಟ್ ಇಟ್ಕೊಂಡಿದ್ದ ಅವನ ಲೆಕ್ಕ ಹಾಕೋದಕ್ಕೆ ಅಂತ ಕೆಲವು ಕಡೆ ಹೇಳ್ತಾರೆ. ಹೀಗೆ ಲೆಕ್ಕಗಳನ್ನ ಇಟ್ಕೊಂಡು ದಿನಾ ಕೃಷ್ಣನನ್ನ ನಿಂದನೆ ಮಾಡೋದೇ ಅವನ ಕೆಲ್ಸ. ಕೃಷ್ಣನನ್ನ ನಿಂದನೆ ಮಾಡ್ತಾನೆ ಇದ್ದ. ಒಂದ್ ಸಾರಿ ಏನಾಯ್ತು, ರಾಜಸೂಯ ಯಾಗ ನಡೀತಾ ಇತ್ತು, ಎಲ್ರಿಗೂ ಗೊತ್ತಿರೋ ಹಾಗೆ ಯುಧಿಷ್ಠಿರ ರಾಜಸೂಯ ಯಾಗವನ್ನ ಮಾಡ್ದ. ರಾಜಸೂಯ ಯಾಗ ಮಾಡಿ ಅಲ್ಲಿ ತುಂಬಾ ಶ್ರೇಷ್ಠವಾದಂತಹ ಋಷಿ ಮುನಿಗಳು, ರಾಜರುಗಳು ಎಲ್ರು ಕೂಡ ಬಂದಿದ್ರು ಆ ಯಾಗಕ್ಕೆ. ಆ ಯಾಗ ಮುಗಿದ್ಮೇಲೆ ಎಲ್ರಿಗೂ ಕೂಡ ಸತ್ಕಾರಗಳನ್ನ ಮಾಡ್ಬೇಕಲ್ವಾ. ಹಾಗಾಗಿ ಅಲ್ಲಿ ಏನ್ ಮಾಡಿದ್ರು, ಆ ಒಂದು ಸತ್ಕಾರ್ಯ ಮಾಡ್ಬೇಕಾದ್ರೆ ನನಗೆ ಮಧ್ಯ ಮೆಸೇಜ್ಗಳು ಹಾಕ್ತಾ ಇದ್ರೆ ಡಿಸ್ಟರ್ಬ್ ಆದಂಗ, ಏನೋ ಓದ್ಬೇಕು ಅಂತ ಹೋಗ್ತೀನಲ್ಲ, ಡಿಸ್ಟರ್ಬ್ ಆದಂಗ ಆಗುತ್ತೆ, ಸಾರಿ. ಹಾಗಾಗಿ ಸತ್ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳಿ ಯಾರಿಗೆ ಅಗ್ರ ಪೂಜೆ, ಈಗ ಅಲ್ಲಿ ಬಂದಿರೋರಿಗೆಲ್ಲ ಸನ್ಮಾನಗಳನ್ನ ಮಾಡಿ ಕಳಿಸ್ಬೇಕಲ್ವಾ. ಯಾಗದಲ್ಲಿ ಬಂದಿರ್ತಕ್ಕಂಥವ್ರಿಗೆ ತುಂಬಾ ಜನ ಶ್ರೇಷ್ಠ ವ್ಯಕ್ತಿಗಳು ಬಂದಿರ್ತಾರೆ, ಅಲ್ಲಿ ಸಾಕಷ್ಟು ಋಷಿ ಮುನಿಗಳು ಎಲ್ರು ಸೇರಿರ್ತಾರೆ. ಈಗಾದ್ರೆ ಮೊದಲನೇದಾಗಿ ಯಾರಿಗ್ ಮಾಡ್ಬೇಕು, ಅಗ್ರ ಪೂಜೆ ಯಾರಿಗ್ ಸಲ್ಲಿಸ್ಬೇಕು ಅಂತ ಧರ್ಮರಾಯನಿಗೆ ಈಗ ಒಂದು ಪ್ರಶ್ನೆ ಶುರುವಾಯ್ತು. ಅದಕ್ಕೆ ಅಲ್ಲಿ ಇದ್ದಂಥವ್ರು ಎಲ್ರಿಗಿಂತ ತುಂಬಾ ಹಿರಿಯರಾದಂಥವ್ರು ಯಾರು ಅಂದ್ರೆ ಭೀಷ್ಮರಲ್ವಾ, ಭೀಷ್ಮರಿಗೆ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಭೀಷ್ಮರ್ ಹೇಳ್ತಾರೆ, ಇಲ್ಲ ಬೇಡ, ನನಗಿಂತಲೂ ಕೂಡ ಶ್ರೇಷ್ಠವಾದಂತವನು, ಇಲ್ಲಿ ಇರೋರಲ್ಲಿ ಶ್ರೇಷ್ಠನಾದಂತವನು ಅಂದ್ರೆ ಅದು ಕೃಷ್ಣನೇ, ಹಾಗಾಗಿ ಅವನಿಗೆ ಅಗ್ರ ಪೂಜೆ ಸಲ್ಬೇಕು ಅಂತ ಹೇಳಿ ಅವನ ಹೆಸರನ್ನ ಹೇಳ್ತಾರೆ. ಇದಕ್ಕೆ ಈ ಸಭೆಯಲ್ಲಿದ್ದಂತಹ ಎಲ್ರು ಕೂಡ ಒಪ್ಕೊಂಡು ಕೃಷ್ಣನಿಗೆ ಅಗ್ರ ಪೂಜೆಯನ್ನ ಮಾಡ್ತಾರೆ. ಮೊದಲನೇ ಪೂಜೆಯನ್ನ ಸಲ್ಲಿಸಿ ಅವನಿಗೆ ಎಲ್ಲ ಮುಗಿದ್ಮೇಲೆ ಅಲ್ಲಿ ಇವನಿಗೆ ಮಾತ್ರ ಇಷ್ಟ ಇಲ್ಲ. ಯಾರಿಗೆ? ಶಿಶುಪಾಲ ಕೂಡ ಬಂದಿರ್ತಾನೆ. ಅಯ್ಯೋ, ಇವನಿಗೆ ಅಗ್ರ ಪೂಜೆ ಸಲ್ಬೇಕಾ ಅಂತ ಹೇಳಿ ಅವನಿಗೆ ಕೃಷ್ಣನಿಗೆ ಪೂಜೆ ಸಲ್ಲಿಸ್ತಾ ಇರೋದು ಇಷ್ಟ ಇಲ್ಲ. ಎಂದಿನಂತೆ ಅವನು ಕೃಷ್ಣನನ್ನ ಬೈಯೋದಕ್ಕೆ ಶುರು ಮಾಡ್ದ, ನಿಂದನೆ ಮಾಡೋದಕ್ಕೆ ಶುರು ಮಾಡ್ದ. ಇವನ್ ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಕೆಟ್ಟದಾಗಿ ನಿಂದನೆ ಮಾಡೋದಕ್ ಶುರು ಮಾಡ್ದ. ಆ ಮಾತುಗಳನ್ನ ಕೇಳೋದಕ್ಕಾಗದೆ ಅಲ್ಲಿದ್ದಂತಹ ಶ್ರೇಷ್ಠ ವ್ಯಕ್ತಿಗಳೆಲ್ಲ ಎದ್ದಿ ಹೊರಗಡೆ ಹೋಗ್ಬಿಟ್ರು. ಕೆಲವರು ಕಿವಿಗಳನ್ನ ಮುಚ್ಕೊಂಡ್ರು, ಅಷ್ಟು ನಿಂದನೆ ಮಾಡ್ತಿದ್ದಾನೆ ಕೃಷ್ಣನನ್ನ. ಇವನು ಕೂಡ ಕೃಷ್ಣ ತಾಳ್ಮೆಯಿಂದ ಎಲ್ಲವನ್ನ ಕೇಳಿಸ್ಕೊಳ್ತಿದ್ದಾನೆ, ಅವ್ನ್ ಮಾಡಿದಂಥದ್ದು ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ಅವತ್ತಿನ ದಿನ ಅವನ ಒಂದು ಇದಕ್ಕೆ ಆ ಅಸಿಸ್ಟೆಂಟ್ ಇಟ್ಕೊಂಡಿದ್ನಲ್ಲ, ಅವ್ನ್ ಬಂದಿರ್ಲಿಲ್ವೋ ಇಲ್ಲ ನವಿಲ್ಗರಿ ಸಿಗ್ಲಿಲ್ವೋ ಗೊತ್ತಿಲ್ಲ. ಆಯ್ತಾ, ಎಲ್ಲ ಮರ್ತೋಗ್ಬಿಡ್ತು. ಅವನಿಗೆ ಏನ್ ಮಾತಾಡ್ತಿದೀನಿ ಅನ್ನೋದೇ ಅವನ ಮೈ ಮೇಲೆ ಪ್ರಜ್ಞೆ ಇಲ್ದೆ ಹೋಯ್ತು. 99 ಆದ್ಮೇಲೂ ಕೂಡ 100ನೇ ತಪ್ಪನ್ನು ಕೂಡ ಮಾಡ್ಬಿಟ್ಟ ಅವತ್ತು. ಆ ನಿಂದನೆಯಲ್ಲಿ ಮುಳುಗೋಗ್ಬಿಟ್ಟಿದ್ದ ಅವನು. ಕೃಷ್ಣನನ್ನ ನಿಂದನೆ ಮಾಡೋದು ಅಂದ್ರೆ ಅಷ್ಟು ಖುಷಿ ಅವನಿಗೆ, ಮುಳುಗೋಗ್ಬಿಟ್ಟಿದ್ದ. ಈಗ 100ನೇ ತಪ್ಪು ಕೂಡ ಆಯ್ತು. ಆಗಿದ ತಕ್ಷಣನೇ ಕೃಷ್ಣ ಏನ್ ಮಾಡ್ತಾನೆ, ಸುದರ್ಶನ ಚಕ್ರದಿಂದ ಅವನನ್ನ ಕೊಲ್ತಾನೆ. ಆಗ ತಕ್ಷಣ ಸುದರ್ಶನ ಚಕ್ರದಿಂದ ಕೊಂದಿದ ತಕ್ಷಣನೇ ಆ ಶಿಶುಪಾಲನ ದೇಹ ಏನಿದೆ
ಅದು ಒಂದು ಜ್ಯೋತಿಯ ರೂಪದಲ್ಲಿ ಹೋಗಿ ಕೃಷ್ಣನನ್ನ ಸೇರ್ಕೊಳ್ಳುತ್ತೆ. ಹೌದಲ್ವಾ? ಇಷ್ಟು ಕತೆ ಎಲ್ರಿಗೂ ಗೊತ್ತಿದೆ. ಈಗ ಅದಾದ್ಮೇಲೆ ಏನಾಗುತ್ತೆ, ಆ ಜ್ಯೋತಿ ರೂಪದಲ್ಲಿ ಸೇರ್ಕೊಂಡ ತಕ್ಷಣ ಅಲ್ಲಿದ್ದಂತಹ ವ್ಯಕ್ತಿಗಳೆಲ್ಲ ಅಬ್ಜೆಕ್ಷನ್ ಮಾಡೋದಕ್ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ ಭಗವಂತನನ್ನ ಸೇರ್ಬೇಕು ಅಂತಂದ್ರೆ ನಾವು ಪುಣ್ಯ ಕೆಲಸಗಳನ್ನ ಮಾಡ್ಬೇಕು. ಹೌದಲ್ವಾ? ಅವನನ್ನ ಸೇರ್ಕೊಳ್ಬೇಕು, ಮೋಕ್ಷ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ನಾವು. ಆದ್ರೆ ಇವನು ಜೀವನ ಪೂರ್ತಿ ಶಿಶುಪಾಲ ಬರೀ ಅವನ್ ಬೈಯೋದ್ರಲ್ಲೇ ಇದ್ದಾನೆ, ಕೃಷ್ಣನನ್ನ ನಿಂದನೆ ಮಾಡೋದ್ರಲ್ಲೇ ಇದ್ದಾನೆ. ಹಾಗಿದ್ಮೇಲೆ ಇವನಿಗೆ ಯಾಕೆ ಮೋಕ್ಷ ಸಿಕ್ತು? ಇವಾಗ ಎಲ್ರು ಪ್ರಶ್ನೆ ಇದು, ಹೇಗೆ ನೀನು ಮೋಕ್ಷ ಕೊಟ್ಟೆ ಅವನಿಗೆ ಅಂತ. ಆಗ ವೇದವ್ಯಾಸರು ಬಂದು ಹೇಳ್ತಾರೆ, ಅವನು ಪ್ರಭು, ಕೃಷ್ಣ ಅಂದ್ರೆ ಸಾಮಾನ್ಯನಲ್ಲ, ಪ್ರಭು ಅವನು ನಿಯಮಗಳನ್ನ ಮಾಡಿರಬಹುದು, ಆದ್ರೆ ಯಾವ ನಿಯಮಗಳು ಕೂಡ ಅವನಿಗೆ ಒಳಪಟ್ಟಿಲ್ಲ. ಯಾಕಂದ್ರೆ ಯಾವುದೇ ವ್ಯಕ್ತಿ ಏನೇ ಒಂದು ತಪ್ಪು ಅಥವಾ ಸರಿ ಅವನೇನೇ ಮಾಡಿರ್ಲಿ, ಯಾರೋ ಒಬ್ರು ಮಾಡ್ತಿರೋಂತ ಕೆಲಸ ನಮಗೆ ತಪ್ಪು ಅಂತ ಕಾಣಿಸ್ಬಹುದು, ಆದ್ರೆ ಭಗವಂತನಿಗೆ ಅವನ್ ತಪ್ಪು ಮಾಡ್ತಿದಾನ ಸರಿ ಮಾಡ್ತಿದಾನ ಅದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಮೇಲ್ನೋಟಕ್ ನಮ್ಗ ತಪ್ಪಾಗಿ ಕಾಣಿಸ್ಬಹುದು ಅಷ್ಟೇನೆ, ಆದ್ರ ಒಳ ಅರ್ಥ ಏನಿರುತ್ತೆ ಅನ್ನೋದು ನಮಗ್ ಗೊತ್ತಿರಲ್ಲ. ಹಾಗಾಗಿ ಯಾರನ್ನು ಕೂಡ ನಾವು ತಪ್ಪು ಸರಿಗಳನ್ನ ನಾವ್ ಅದನ್ನ ಡಿಸೈಡ್ ಮಾಡೋದಕ್ ಆಗೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗೋದು. ಯಾಕಂದ್ರೆ ಈ ಶಿಶುಪಾಲ ಯಾರು ಅಂತಂದ್ರೆ, ಹಿಂದೆ ಜಯ ವಿಜಯ ಅಂತ ದ್ವಾರಪಾಲಕರಿದ್ರಲ್ವಾ ನಾರಾಯಣನಿಗೆ, ಆ ದ್ವಾರಪಾಲಕರು ಬ್ರಾಹ್ಮಣನ ಶಾಪಕ್ಕೆ ಗುರಿಯಾಗಿ ಅವರು ಭೂಲೋಕದಲ್ಲಿ ಹುಟ್ಟಬೇಕು ಅಂತ ಶಾಪ ಇರುತ್ತೆ ಅವರಿಗೆ. ಅದಕ್ಕೆ ಅವ್ರು ಹೋಗ್ಬಿಟ್ಟು ನಾರಾಯಣನ ಹತ್ರ ಕೇಳ್ತಾರೆ. ನಾರಾಯಣ ಅವಾಗ ಹೇಳ್ತಾರೆ, ನಿನ್ನ ಬಿಟ್ಟಿರಕ್ ಆಗಲ್ಲ ನಾರಾಯಣ ನಮ್ಗೆ ಅಂತ ಹೇಳಿ ಕೇಳ್ಕೊಳ್ತಾರೆ ನಾರಾಯಣನ್ನ. ಅದಕ್ಕೆ ನಾರಾಯಣ ಹೇಳ್ತಾನೆ ಅವಾಗ, ಒಂದ್ ಕೆಲ್ಸ ಮಾಡಿ, ನೀವು ನನ್ನ ಭಕ್ತರಾಗಿತ್ಕೊಂಡು ಭೂಲೋಕದಲ್ಲಿ ನನ್ನ ಭಕ್ತರಾಗಿತ್ಕೊಂಡು 7 ಜನ್ಮ ಹುಟ್ಟು ಬರ್ತಿರೋ, ಅಥವಾ ನನ್ನ ವಿರೋಧಿಗಳಾಗಿ ವೈರಿಗಳಾಗಿ ಇಟ್ಕೊಂಡು 3 ಜನ್ಮ ಹುಟ್ಟು ಬರ್ತಿರೋ ಅಂತ ಕೇಳ್ತಾನೆ. ಅದಕ್ಕೆ ಅವರು, ಅಯ್ಯೋ 7 ಜನ್ಮ ನಿನ್ನನ್ನ ಬಿಟ್ಟು ಇರೋ ಅಷ್ಟು ಶಕ್ತಿ ನಮ್ಗಿಲ್ಲ, ಅಷ್ಟು ವರ್ಷ ಕಾಯಕ್ ಆಗಲ್ಲ ನಮ್ಗೆ, ಹಾಗಾಗಿ ಅಷ್ಟು ಜನ್ಮಗಳು ಕಾಯೋದು ಬೇಡ, ನಿನ್ನ ವೈರಿಗಳಾಗೆ ನಾವು 3 ಜನ್ಮ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ರು. ಅದಕ್ಕೆ ತ್ರೇತಾಯುಗದಲ್ಲಿ ಕೃತಯುಗದಲ್ಲಿ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶ್ಯಪವಾಗಿ ಹುಟ್ಟಿದ್ರು. ಹೌದಲ್ವಾ? ಮತ್ತೆ ಕೃತಯುಗ ಬಂದಾಗ ರಾವಣ ಮತ್ತೆ ಕುಂಭಕರ್ಣನಾಗಿ ಹುಟ್ಟಿದ್ರು. ಈಗ ಮಹಾಭಾರತದಲ್ಲಿ ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತೆ ದಂತವಕ್ತ್ರರಾಗಿ ಹುಟ್ಟುತ್ತಾರೆ. ಹಾಗಾಗಿ ಇದೇನಾಯ್ತು, ಅವನ 3ನೇ ಜನ್ಮ ಆಗಿತ್ತು. ಇದು ಕೃಷ್ಣನಿಗೆ ಗೊತ್ತು. ಅದನ್ನ ವೇದವ್ಯಾಸರು ಎಲ್ಲರ ಹತ್ರ ಹೇಳ್ತಾರೆ. ಇದು ಕೃಷ್ಣನಿಗೆ ತಿಳಿದಿದ್ರಿಂದಾಗಿ ಅವನ 3ನೇ ಜನ್ಮ ಆಗಿದ್ರಿಂದಾಗಿ ಇಲ್ಲಿಗೆ ಅವನ ಜನ್ಮ ಮುಕ್ತಾಯ ಆಯ್ತು. ಈಗ ಅವರಿಗೆ ಮುಕ್ತಿಯನ್ನ ಕೊಟ್ಟು ಮತ್ತೆ ವೈಕುಂಠಕ್ಕೆ ಕಳಿಸ್ಬೇಕಲ್ವಾ, ಅದಕ್ಕೋಸ್ಕರ ಕೃಷ್ಣ ಅವರಿಗೆ ಮುಕ್ತಿಯನ್ನ ಕೊಟ್ಟಿದ್ದು ಅಂತ ಹೇಳ್ತಾರೆ. ಆಗ ಎಲ್ರು ಕೂಡ ಸಮಾಧಾನ ಆಗತ್ತೆ. ಸೊ ಹಾಗಾಗಿ ನಮ್ಗೆ ಯಾರು ಏನ್ ಮಾಡ್ತಿದ್ದಾರೆ, ಅವ್ರು ಮಾಡ್ತಿರೋದ್ ಸರಿನಾ ತಪ್ಪಾ ಅಂತ ನಾವ್ ಯಾವತ್ತೂ ಅವ್ರನ್ನ ಜಡ್ಜ್ ಮಾಡಕ್ ಆಗಲ್ಲ. ಅವ್ರು ಏನೇ ಒಂದು ಮಾಡ್ತಿರೋ ಕೆಲ್ಸ ನಮಗ್ ಕಣ್ಣಿಗೆ ಕೆಟ್ಟದಾಗಿ ಕಾಣಿಸ್ಬಹುದು, ಅದ್ರ ಹಿಂದಿನ ಉದ್ದೇಶ ಏನಿರುತ್ತೋ ಅಥವಾ ಅದ್ ಏನು ಅನ್ನೋದ್ ನಮ್ಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನಾವ್ ಹಾಗಾಗಿ ಯಾರನ್ನೋ ನಿಂದನೆ ಮಾಡೋದಕ್ಕೂ ಆಗಲ್ಲ. ನಾವು ಅವ್ರು ತಪ್ಪು ಮಾಡ್ತಿದ್ದಾರೆ ಸರಿ ಮಾಡ್ತಿದ್ದಾರೆ ಅಂತ ಹೇಳಿ. ಈಗ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಾನ್ ಯಾರಿಗೂ ಗೊತ್ತಿಲ್ದಂಗೆ ಈ ತಪ್ಪು ಮಾಡ್ಬಿಡೋಣ ಅಂತ ನಾವ್ ಅನ್ಕೊಂಡ್ ಮಾಡ್ಬಿಡ್ಬಹುದು. ಆದ್ರೆ ಮೇಲೊಬ್ಬ ಇದ್ದಾನೆ, ಅವನದನ್ನ ಗಮನಿಸ್ತಿರ್ತಾನೆ, ಅದಕ್ ತಕ್ಕಂತೆ ನಮ್ಗೆ ಫಲಗಳನ್ನ ಕೊಡ್ತಾನೆ ಅಂತ ಅನ್ನೋದನ್ನಂತೂ ಯಾವತ್ತೂ ಮರಿಬಾರದು. ಹಾಗಾಗಿ ಅವನ್ ಪ್ರಭು, ಅವನು ಇಲ್ಲಿ ಎಲ್ಲಾ ನಿಯಮಗಳನ್ನ ಅವ್ನು ಮಾಡಿರ್ಬಹುದು, ನಮಗೋಸ್ಕರ ಮಾಡಿದಾನ ಅವನು, ಆದ್ರೆ ಆ ಯಾವ ನಿಯಮಗಳಿಗೂ ಕೂಡ ಅವನು ಅನ್ವಯಿಸೋದಿಲ್ಲ. ಆ ನಿಯಮಗಳು ಯಾವ್ದು ಕೂಡ ಅವನಿಗೆ ಅನ್ವಯಿಸಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಶಿಶುಪಾಲನ ಒಂದು ಕೊನೆ ಜನ್ಮ ಆಗಿದ್ದಾಗ ಅವನಿಗೆ ಏನೋ ಕ್ವಶನ್ ಕೇಳಿದ್ರಿ, ಲಾಸ್ಟ್ ಅಲ್ಲಿ ಅನ್ಮ್ಯೂಟ್ ಮಾಡ್ತೀನಿ ನಾನು, ಅವಾಗ ಕೇಳಿ. ಶಿಶುಪಾಲನ ಕೊನೆ ಜನ್ಮ ಆಗಿದ್ರಿಂದಾಗಿ ಅವನಿಗೆ ಮುಕ್ತಿಯನ್ನು ಕೂಡ ಭಗವಂತ ಕೊಟ್ಬಿಟ್ಟ. ಹಾಗಾಗಿ ಅವನು ಪ್ರಭು, ಎಲ್ಲರನ್ನ ಕೂಡ ಎಲ್ಲಾ ವಿಧಿಗಳನ್ನ ಬಲ್ಲಂತವ್ನವನು. ಏನ್ ಕೊಡ್ಬೇಕು, ಯಾರಿಗೆ ಎಷ್ಟು ಕೊಡ್ಬೇಕು, ಏನ್ ಕೊಡ್ಬೇಕು ಎಲ್ಲವನ್ನ ತಿಳಿದಿರ್ತಕ್ಕಂಥವ್ನವನು. ಹಾಗಾಗಿ ಅವನನ್ನ ಪ್ರಭು ಅಂತ ಹೇಳ್ತಾರೆ. ಇನ್ನು ಈ ಒಂದು ಶ್ಲೋಕದ ಕೊನೆ ನಾಮ ಬಂದು ಈಶ್ವರ. ಇದು ಒಂದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಶ್ವರ ಅಂತಂದ್ರೆ ನಾವೀಗ ಪ್ರಭು ಅಂತಂದ್ರೆ ಅದನ್ನ ನೋಡಿದ್ವಿ. ಈಶ್ವರ ಅಂದ್ರೆ ಎಲ್ರಿಗೂ ಕೂಡ, ಅಂದ್ರೆ ಅವನೇ ಪರಮಾತ್ಮ ಅಂತ. ಭಗವಂತನನ್ನ ಈಶ್ವರ ಅಂತ ಯಾಕೆ ಕರೀತಾರೆ ಅಂದ್ರೆ, ಎಲ್ಲಾ ಜೀವಿಗಳ ಮೇಲೂ ಕೂಡ ನಿಯಂತ್ರಣದ ಪರಮ ಶಕ್ತಿಯನ್ನ ಹೊಂದಿರ್ತಕ್ಕಂಥವನು. ಬರೀ ನಿಯಂತ್ರಣ ಮಾತ್ರ ಅಲ್ಲ, ನಿಯಂತ್ರಣ ಮಾಡೋದಷ್ಟೇ ಅಲ್ಲ, ನಿಯಂತ್ರಣದ ಪರಮ ಶಕ್ತಿಯನ್ನ ಹೊಂದಿರ್ತಾನೆ. ಮತ್ತೆ ಇತರ ಯಾವುದೇ ಜೀವಿಗಳು ಮತ್ತೆ ವಸ್ತುಗಳ ಸಹಾಯ ಇಲ್ಲದೇನೆ ಅವನು ಏನ್ ಬೇಕಾದ್ರೂ ಮಾಡ್ತಕ್ಕಂತಹ ಸಾಮರ್ಥ್ಯ ಕೂಡ ಅವನಿಗಿರುತ್ತೆ.
ಒಂದು ನಿಮಿಷ. ಹಾ, ಇಲ್ಲಿ ಮೊದಲನೇದಾಗಿ ನಿರುಪಾಧಿಕಂ ಐಶ್ವರ್ಯಂ ಅಸ್ಯ ಇತಿ ಈಶ್ವರಃ. ಅಂದ್ರೆ ಅವನು ಈಶ್ವರ ಯಾಕೆ ಅಂದ್ರೆ ಅವನು ಅಪರಿಮಿತವಾದಂತಹ ಶಕ್ತಿಯನ್ನ ಹೊಂದಿದಾನೆ, ಹಾಗಾಗಿ ಅವನು ಈಶ್ವರ ಅಂತ ಹೇಳ್ತಾರೆ. ಎರಡನೇ ಅರ್ಥದಲ್ಲಿ ಇಷ್ಟೇ ಇತಿ ಈಶ್ವರಃ, ಇಷ್ಟೇ ಯಾವುದರ ಅಥವಾ ಯಾರ ಸಹಾಯವನ್ನು ಇಲ್ದೇನೆ ತನಗೆ ಬೇಕಾದನ್ನ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನ ಉಳ್ಳವನು, ಹಾಗಾಗಿ ಅವನು ಈಶ್ವರ ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ಯಾವ ರೀತಿ ಈಶ್ವರ ಅನ್ನೋ ನಾಮವನ್ನ ಒಂದು ಕಥೆ ಮುಖಾಂತರ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮತ್ತೆ ಕೃಷ್ಣನ ಲೀಲೆಗಳಿಗೆ ಹೋಗೋಣ. ಕೃಷ್ಣನ ಲೀಲೆಗಳಲ್ಲಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಂಸನ ಒಂದು ಸಂಹಾರ ಆಗಿದ ತಕ್ಷಣ ಎಲ್ರಿಗೂ ಗೊತ್ತಿದೆ ನಿಮಗೆ. ಜಸ್ಟ್ ಅದ್ರಲ್ಲಿ ನಾನು ಈ ಒಂದು ನಾಮಕ್ಕೆ ಯಾವ ರೀತಿ ಅದು ಹೋಲಿಕೆ ಆಗತ್ತೆ, ಅವನ ಲೀಲೆಗಳು ಏನು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಕತೆಗಳೆಲ್ರಿಗೂ ಗೊತ್ತಿರುತ್ತೆ, ಒಂದ್ಸರಿ ಮತ್ತೆ ಇನ್ನೊಂದ್ಸರಿ ತಿಳ್ಕೊಂಡಂಗಾಗತ್ತೆ, ಹಾಗಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಕೃಷ್ಣ ಕಂಸನನ್ನ ಕೊಂದ ನಂತರ ಗರ್ಗಾಚಾರ್ಯರು ಅವನಿಗೆ ಎಲ್ಲಾ ಒಂದು ಉಪನಯನ ಸಂಸ್ಕಾರ ಎಲ್ಲ ಆಗಿ ಅವನಿಗೆ ಮತ್ತೆ ಗುರುಕುಲಕ್ಕೆ ಕಳಿಸ್ತಾರೆ. ಅವನು ಸಾಂದೀಪನಿ ಗುರುಗಳ ಹತ್ರ ವಿದ್ಯಾಭ್ಯಾಸವನ್ನ ಮಾಡೋದಕ್ಕಾಗಿ ಕೃಷ್ಣ ಬಲರಾಮ ಇಬ್ರು ಕೂಡ ಹೋಗ್ತಾರೆ. ಅಲ್ಲಿ ಹೋದಾಗ ಸಾಂದೀಪನಿ ಗುರುಗಳಿಗೆ ತುಂಬಾ ಯುವರ್ ವಾಯ್ಸ್ ಇಸ್ ನಾಟ್ ಕ್ಲಿಯರ್ ಅಂತ ಬರ್ತಿದೆ. ಕೇಳಿಸ್ತಾ ಇಲ್ವಾ? ನಾನ್ ಮಾತಾಡೋದು ಕೇಳಿಸ್ತಿಲ್ವಾ? ಮ್ಯಾಮ್ ಚೆನ್ನಾಗಿ ಕೇಳಿಸ್ತಿದೆ ಮ್ಯಾಮ್. ಶಿ ಮಸ್ಟ್ ಬಿ ಹ್ಯಾವಿಂಗ್ ಅ ಪ್ರಾಬ್ಲಮ್ ವಿತ್ ಹರ್ ನೆಟ್. ಕೈಂಡ್ಲಿ ನೀವು ಚಾಟ್ ಡಿಸೇಬಲ್ ಮಾಡಿ ಪ್ಲೀಸ್. ಓಕೆ, ಇವಾಗ ವಿದ್ಯಾಭ್ಯಾಸಕ್ಕೆ ಅಂದ್ಬಿಟ್ಟು ಸಾಂದೀಪನಿ ಗುರುಕುಲಕ್ಕೆ ಹೋಗ್ತಾರೆ ಕೃಷ್ಣ ಬಲರಾಮ ಇಬ್ರುನು. ಅಲ್ಲಿ ಸಾಂದೀಪನಿ ಗುರುಗಳಿಗೆ ಕೃಷ್ಣ ತುಂಬಾ ಗೌರವ ಕೊಡ್ತಾನೆ. ಅಂದ್ರೆ ಹೇಳ್ಬೇಕಂದ್ರೆ ಕೃಷ್ಣನಿಗೆ ಇಲ್ಲಿ ಕೃಷ್ಣ ಅವನೇ ಭಗವಂತ, ಅವನಿಗೆ ಯಾವ ವಿದ್ಯಾಭ್ಯಾಸವೂ ಬೇಕಾಗಿಲ್ಲ. ಆದ್ರೆ ಗೀತೆಯಲ್ಲಿ ಒಂದ್ ಮಾತು ಹೇಳಿದಾರಲ್ವಾ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ. ಅಂದ್ರೆ ನಾವು ಶ್ರೇಷ್ಠರಾದಂತವ್ರು ಏನನ್ನ ನಾವು ಆಚರಣೆ ಮಾಡ್ತಾರೋ, ಯಾರು ಹಿರಿಯರಿರ್ತಾರೋ ಮನೆಯಲ್ಲಿ ಏನೇ ಮಾಡಿದ್ರು ಅಷ್ಟೇನೆ, ಯಾರು ಏನನ್ನ ಆಚರಿಸ್ತಾರೋ ಅದನ್ನೇ ಕೂಡ ಪ್ರಪಂಚ ಅನುಸರಿಸುತ್ತೆ ಅಂತ. ಹಾಗಾಗಿ ಕೃಷ್ಣ ಇಲ್ಲಿ ಈ ವಿದ್ಯಾಭ್ಯಾಸ ಅನ್ನೋದೆಲ್ಲ ಅವನಿಗೆ ನೆಪ ಮಾತ್ರ. ಅವನಿಗೆಲ್ಲವೂ ಗೊತ್ತಿದೆ ಮೊದ್ಲೇನೆ. ನೆಪಕ್ಕಾಗಿ ಅಂದ್ರೆ ಅವನ್ ಏನನ್ನ ಮಾಡ್ತಾನೋ, ಈಗ ಗುರುಗಳಿಗೆ ವಂದನೆ ಮಾಡೋದಾಗಿರ್ಬಹುದು, ಅವರಿಗೆ ಗೌರವವನ್ನ ಕೊಡೋದಾಗಿರ್ಬಹುದು, ಇದೆಲ್ಲ ಅವನು ರಾಜನಾಗಿತ್ಕೊಂಡು ಅವನು ಅನುಕರಣೆ ಮಾಡಿದ್ರೆ ಅಲ್ವಾ. ಕೃಷ್ಣನೇ ಮಾಡಿಲ್ಲ ನಾವ್ ಮಾಡಲ್ಲ ಅಂತ ಅನ್ನೋದು ಮುಂದೆ ಅಪವಾದ ಬರಬಾರದು ಅಂತ ಹೇಳಿ ಎಲ್ಲವನ್ನ ಕೂಡ ಅವನು ಮನುಷ್ಯ ಜನ್ಮದಲ್ಲಿ ಯಾರು ಹೇಗಿರ್ಬೇಕು, ಯಾವ ರೀತಿ ನಮ್ಮ ಶಿಸ್ತು ಹೇಗಿರ್ಬೇಕು ಅನ್ನೋದನ್ನೆಲ್ಲ ಕೂಡ, ನಮ್ಮ ಆಚಾರ ವಿಚಾರಗಳು ಹೇಗಿರ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ತೋರ್ಸ್ಕೊಡ್ತಾನೆ ಕೃಷ್ಣ. ಹಾಗಾಗಿ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸಾಂದೀಪನಿ ಗುರುಕುಲಕ್ಕೆ ಹೋಗ್ತಾನೆ. ಕೃಷ್ಣ ಮತ್ತೆ ಬಲರಾಮ ಇಬ್ರು ಕೂಡ ತುಂಬಾ ಗೌರವದಿಂದ ಸಾಂದೀಪನಿ ಗುರುಗಳನ್ನ ನೋಡ್ಕೊಳ್ತಿರ್ತಾರೆ. ಅವರು 64 ದಿನದಲ್ಲಿ ಎಲ್ಲಾ ವಿದ್ಯೆಗಳನ್ನ ಕಲ್ತ್ ಬಿಡ್ತಾರೆ. ಅದನ್ನ ಎಲ್ಲವನ್ನ ಕಲ್ತು 64 ದಿನದಲ್ಲೇ ಎಲ್ಲಾ ವಿದ್ಯೆಗಳನ್ನ ಸಕಲ ವಿದ್ಯಾ ಪಾರಂಗತರಾಗಿ ಎಲ್ಲವನ್ನ ಕಲ್ತು ಈಗ ಕೊನೆಯಲ್ಲಿ ಆ ಗುರುಕುಲವನ್ನ ಬಿಟ್ಟು ಹೋಗ್ಬೇಕಲ್ವಾ. ಹೋಗ್ಬೇಕಾದಾಗ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಏನ್ ಕೊಡ್ಬೇಕು ಅಂತೇಳಿ ಗುರುಗಳನ್ನ ಪ್ರಾರ್ಥಿಸ್ಕೊಳ್ತಾರೆ. ಆಗ ಸಾಂದೀಪನಿ ಗುರುಗಳಿಗೆ ಯಾವುದು ಕೂಡ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಅವರು ಇವರೆಲ್ಲ ಇಷ್ಟು 64 ದಿನದಲ್ಲಿ 64 ವಿದ್ಯೆಗಳನ್ನ ಕಲ್ತ್ಬಿಟ್ಟಿದ್ದಾರೆ ಅಂದ್ರೆ ಇವರು ದೈವಾಂಶ ಸಂಭೂತರೇ ಇರ್ಬೇಕು ಅಂತ ಹೇಳಿ ಸಾಂದೀಪನಿ ಗುರುಗಳು ತಮ್ಮ ಪತ್ನಿಯನ್ನ ಕೇಳ್ತಾರೆ. ಪತ್ನಿಯನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಈ ತರ ಇವ್ರು ತುಂಬಾ ಯಾರೋ ದೈವಿಕ ಪುರುಷರೇ ಇರ್ಬೇಕು, ನನಗೆ ಈ ರೀತಿ ಏನು ವರ ಬೇಕು, ಏನು ಗುರುದಕ್ಷಿಣೆ ಬೇಕು ಅಂತ ಕೇಳ್ತಿದ್ದಾರೆ, ಏನ್ ಕೇಳೋದು ಅಂದಾಗ ಆಗ ಗುರುಪತ್ನಿ ಹೇಳ್ತಾರೆ, ಹೇಗೂ ಪ್ರಭಾತ ಕ್ಷೇತ್ರದಲ್ಲಿ ಸಮುದ್ರದಲ್ಲಿ ಆಟ ಆಡ್ಬೇಕಾದ್ರೆ ಅವ್ರ ಮಗ ಕಳೆದೋಗ್ಬಿಟ್ಟಿದ್ನಲ್ವಾ, ಆ ತಿಮಿಂಗಿಲ ಬಂದು ಎತ್ಕೊಂಡ್ ಹೋಗ್ಬಿಟ್ಟಿರುತ್ತೆ ಸಮುದ್ರದಲ್ಲಿ ಅಂತ ಹೇಳಿರ್ತಾರಲ್ಲ. ಸೊ ಹಂಗೆ ಕಳೆದೋಗಿರ್ಬೇಕಾದ್ರೆ ತನ್ನ ಮಗನನ್ನ ಕಳ್ಕೊಂಡಿದ್ದಂತಹ ದುಃಖ ಆಕೆಗಿರುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ನನ್ಗೆ ಕೊಡೋದಾದ್ರೆ ಆ ಕಳ್ಕೊಂಡಿರೋಂತಹ ನಮ್ ಮಗನನ್ನ ವಾಪಸ್ ಕೊಡೋದಕ್ಕೆ ಹೇಳಿ ಅಂತ ಹೇಳಿ ಗುರುಪತ್ನಿ ಕೇಳ್ತಾರೆ. ಆಗ ಸಾಂದೀಪನಿ ಗುರುಗಳು ಹಾಗೆ ಹೋಗಿ ಕೃಷ್ಣನನ್ನ ಕೇಳ್ತಾರೆ, ನಮ್ಗಿನ್ನೇನು ಬೇಡ, ನಮ್ಮ ಮಗ ಒಬ್ಬ ಈ ರೀತಿ ನಾವ್ ಮಗನ್ನ ಕಳ್ಕೊಂಡ್ಬಿಟ್ಟಿದೀವಿ, ಅವನನ್ನ ನಮ್ಗೆ
ವಾಪಸ್ ತಂದ್ಕೊಡಿ ಅಂತ ಹೇಳಿ, ಈ ಅಸಾಧ್ಯವಾದ ಕೆಲಸ ನಿಮ್ಮಿಂದ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಕೇಳ್ತಾರೆ. ಆಗ ಕೃಷ್ಣ ಬಲರಾಮ ಇಬ್ರು ಕೂಡ ಆ ಮಗುವನ್ನ ಹುಡ್ಕೊಂಡು ಹೋಗ್ತಾರೆ. ಹೋದಾಗ ಸಮುದ್ರ ರಾಜನ ಹತ್ರ ಹೋಗ್ತಾರೆ. ಅವ್ನು ಹೇಳಿದ್ರಲ್ಲ ಅವರು ಪ್ರಭಾಸ ಕ್ಷೇತ್ರದಲ್ಲಿ ಕಳೆದೋಯ್ತು ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಪಾಂಚಜನ್ಯ ಎಂಬಂತಹ ಅಂದ್ರೆ ಸಮುದ್ರ ರಾಜನನ್ನ ಕೇಳ್ತಾರೆ, ನೀನು ನಮ್ಮ ಗುರುವಿನ ಮಗನನ್ನ ನೀನು ತಗೊಂಡಿದ್ಯಾ, ಅಂದ್ರೆ ನೀನು ಇದ್ ಮಾಡ್ಕೊಂಡಿದ್ಯಾ, ಹಾಗಾಗಿ ನೀನು ವಾಪಸ್ ಕೊಡ್ಬೇಕು ಅಂತ ಹೇಳಿ ಕೇಳ್ತಾರೆ. ಸಮುದ್ರ ರಾಜ ಹೇಳ್ತಾನೆ, ಇಲ್ಲ, ಗುರುವಿನ ಪುತ್ರ ಏನಿದಾನೆ ಅವ್ನು ನನ್ನ ಹತ್ರ ಇಲ್ಲ, ನನ್ನೊಳಗಡೆ ಪಾಂಚಜನ ಎಂಬಂತಹ ಒಬ್ಬ ರಾಕ್ಷಸ ಇದ್ದಾನೆ, ಅವನು ಆ ಮಗುವನ್ನ ಕೊಂದಿರಬಹುದು ಅಂತ ಹೇಳಿ ಹೇಳ್ತಾನೆ, ಅಪಹರಣ ಮಾಡಿರ್ಬಹುದು ಅಂತ. ಇದು ಭಾಗವತದಲ್ಲಿ ಬರುವಂತಹ ಕತೆ ನಮ್ಗೆ. ಇನ್ನೊಂದು ಈ ಈ ಹರಿಕತೆ ಹರಿವಂಶ ಪುರಾಣ ಅಂತ ಬರುತ್ತೆ. ಅಂದ್ರೆ ಭಾಗವತ ಪುರಾಣದಲ್ಲಿ ನಮಗೆ ಸಿಗುವಂತದ್ದು ಏನಂದ್ರೆ, ಆ ಪಾಂಚಜನ್ಯನ ಹತ್ರ ಹೋಗಿ, ಪಾಂಚಜನ ಎಂಬಂತಹ ಅವನು ತನ್ನ ಒಳಗಡೆ ಅವನು ಶಂಕರ ರೀತಿಯಲ್ಲಿ ಇದ್ದಂತಹ ರಾಕ್ಷಸ, ಅವನು ಹೋಗ್ಬಿಟ್ಟು ಆ ಮಗುವನ್ನ ಎತ್ಕೊಂಡೋಗಿ ತನ್ನೊಳಗಡೆ ಇಟ್ಕೊಂಡಿರ್ತಾನೆ, ಆಮೇಲೆ ಅದು ಸಿಗುತ್ತೆ ಅಂತ ನಾವು ಕೇಳಿದೀವಿ. ಬಟ್ ಇಲ್ಲಿ ಹರಿವಂಶ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಪಾಂಚಜನನ ಹತ್ರ ಹೋಗಿ ಕೇಳಿದಾಗ ಅವನಿಗೆ ಪಾಂಚಜನ್ಯ ಎಂಬಂತಹ ಶಂಕ ಅಷ್ಟೇ ಸಿಗುತ್ತೆ. ಆದ್ರೆ ಅವನು ಆಲ್ರೆಡಿ ಅವನನ್ನ ನುಂಗ್ಬಿಟ್ಟಿರ್ತಾನೆ, ಹಾಗಾಗಿ ಅವ್ನು ಸತ್ತೋಗಿರ್ತಾನೆ. ಸತ್ತೋದಾಗ ಎಲ್ಲಿ ಹೋಗಿರ್ತಾನೆ ಅವನು? ಯಮಲೋಕಕ್ಕೆ ಹೋಗಿರ್ತಾನೆ. ಈಗ ಆ ಕೃಷ್ಣ ಬಲರಾಮ ಇಬ್ರು ಕೂಡ ಯಮಲೋಕಕ್ಕೆ ಹೋದ್ರು. ಸತ್ತೋಗಿರೋ ಅಂತ ಆ ಮಗನನ್ನ ಬದುಕಿಸೋದಕ್ಕೆ ಕೇಳೋದಕ್ಕೋಸ್ಕರ ಯಮಲೋಕಕ್ಕೆ ಹೋದ್ರು. ಕೃಷ್ಣ ಹೋಗಿ ದ್ವಾರದಲ್ಲಿ ನಿಂತ್ಕೊಂಡಿದ ತಕ್ಷಣನೇ ಯಮ ತುಂಬಾ ಸತ್ಕಾರಗಳಿಂದ ಅವನನ್ನ ಸತ್ಕರಿಸಿ ತುಂಬಾ ಖುಷಿ ಪಟ್ಬಿಡ್ತಾನೆ. ಏ ಭಗವಂತ, ನನ್ನನ್ ನೋಡೋದಕ್ಕೋಸ್ಕರ ನೀನ್ ನನಗೆ ಕೃಪೆಯನ್ನ ಮಾಡೋದಕ್ಕೋಸ್ಕರ ನೀನ್ ಅಲ್ಲಿಂದ ನನ್ನ ಜಾಗಕ್ಕೆ ಹುಡ್ಕೊಂಡ್ ಬಂದ್ಬಿಟ್ವಿಯಾ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ. ಅವಾಗ ಕೃಷ್ಣ ತಾನು ಬಂದಂತಹ ಒಂದು ಇದನ್ನ ಹೇಳ್ತಾನೆ, ಕಾರಣ ಯಾಕೆ ಬಂದೆ ಅಂತ. ನಿನ್ನ ದೂತರು ನನ್ನ ಗುರುಗಳ ಮಗನಾದಂತಹ ಮಗನನ್ನ ಈ ರೀತಿ ಎತ್ಕೊಂಡ್ ಬಂದಿದ್ದಾರೆ, ನಂಗ್ ಗೊತ್ತು ಅವನ ಆಯಸ್ಸು ಮುಗಿದಿ ಅವನಿಗೆ ಮರಣ ಸಂಭವಿಸಿದೆ, ಹಾಗಾಗಿ ನೀನ್ ಕರ್ಕೊಂಡ್ ಬಂದಿದ್ಯಾ ಅಂತ. ಆದ್ರೆ ನನಗೆ ಅವರು ಗುರುದಕ್ಷಿಣೆಯಾಗಿ ಮತ್ತೆ ಅವ್ರ ಮಗನನ್ನ ಕೇಳಿದ್ದಾರೆ, ಹಾಗಾಗಿ ನೀನು ವಾಪಸ್ ಅವನನ್ನ ನನಗ್ ಕೊಡ್ಬೇಕು ಅಂತ ಕೇಳ್ತಾನೆ. ಅಂದ್ರೆ ಈಗ ಸತ್ತವನ್ನ ಬದುಕ್ಸೋ ಅಂತ ಕೆಲ್ಸ. ಯಮನ ಕೆಲ್ಸ ಏನಂದ್ರೆ, ಅವನು ಎಲ್ಲ ಅವ್ರ ಆಯಸ್ ಮುಗಿದ್ಮೇಲೆ ಅವ್ರ ಆಯಸ್ಸನ್ನ ಕಸಿದ್ಕೊಂಡು ಹೋಗೋದು, ಅವ್ರನ್ನ ಇದ್ ಮಾಡ್ಕೊಂಡು ಹೋಗೋದು ಅವನ ಕೆಲ್ಸ ಆಗಿದೆ. ಆದ್ರೆ ಕೃಷ್ಣ ಇಲ್ಲಿ ಆ ಸತ್ತಿರುವಂತಹ ಮಗುವನ್ನ ಮತ್ತೆ ಬದುಕಿಸ್ಬೇಕು ಅಂತ ಕೇಳ್ತಿದ್ದಾನೆ. ಯಮನೇ ಎಲ್ಲರಿಗೂ ಅವ್ರ ಇದಕ್ಕೆ ತಕ್ಕಂತೆ ಅವರ ಕರ್ಮಗಳಿಗೆ ತಕ್ಕಂತೆ ಅವ್ರು ಎಷ್ಟು ದಿನ ಬದುಕ್ಬೇಕು, ಯಾವಾಗ ಅವ್ರ ಆಯಸ್ಸು ಮುಗಿಯುತ್ತೆ ಅಂತ ತೀರ್ಮಾನ ಮಾಡೋನ್ ಯಮ. ಆದ್ರೆ ಆ ಯಮನಿಗೂ ಕೂಡ ನಿಯಮ ಮಾಡ್ತಿದ್ದಾನೆ ಭಗವಂತ. ಅವನನ್ನ ಕೇಳಿ ಅವನಿಂದ ಆ ಮಗುವನ್ನ ಕರ್ಕೊಂಡ್ ಬರ್ತಾನೆ. ವಾಪಸ್ ಕರ್ಕೊಂಡ್ ಬಂದು ಸಾಂದೀಪನಿ ಗುರುಗಳಿಗೆ ಕೊಟ್ಟಾಗ ಅವ್ರಿಗೆ ಅರ್ಥ ಆಗತ್ತೆ, ಓ ಕೃಷ್ಣನೇ ಸ್ವಯಂ ಭಗವಂತ ಅಂತ. ಅವ್ರಿಗೊಂದ್ ಕಡೆ ಬಹುಶಃ ಅವ್ರಿಗೊಂದ್ ಕಡೆ ಬಂದಿರುತ್ತೆ ಮನಸ್ಸಿಗೆ, ಏನಂದ್ರೆ ಸಾಕ್ಷಾತ್ ಭಗವಂತನೇ ಮುಂದೆ ಬಂದ್ ನಿಂತಿರ್ಬೇಕಾದ್ರೆ ನಾನು ಮೋಕ್ಷ ಪ್ರಾಪ್ತಿಗಾಗಿ ಕೇಳ್ಕೊಳ್ಳೋದನ್ನ ಬಿಟ್ಟು ಈ ಲೌಕಿಕ ಪ್ರಪಂಚಕ್ಕೆ ಮತ್ತೆ ಅಂಟ್ಕೊಳ್ಳೋ ರೀತಿ ಮಗನನ್ನ ಕೇಳ್ಬಿಟ್ವಿ ಎಲ್ಲ ಅನ್ನೋ ಕೊರಗಿರುತ್ತೆ ಅವ್ರಿಗೆ ಅನ್ಸುತ್ತೆ. ಸೊ ಹಾಗಾಗಿ ಯಮನನ್ನೂ ಕೂಡ ನಿಯಮನ ಮಾಡುವಂತಹ ಶಕ್ತಿ ಸಾಮರ್ಥ್ಯಗಳನ್ನ ಉಳ್ಳಂತವನು ಭಗವಂತ. ಕೇವಲ ವೈಕುಂಠದಲ್ಲಿದ್ರೆ ಮಾತ್ರ ಈ ಎಲ್ಲಾ ಕಲ್ಯಾಣ ಗುಣಗಳು ಅವನಿಗೆ ಇರಲ್ಲ. ಅವನು ಯಾವುದೇ ಅವತಾರದಲ್ಲಿ ಬಂದ್ರೂ ಕೂಡ, ಭೂಮಿಯಲ್ಲಿರ್ಲಿ ಅವನು ಎಲ್ಲೇ ಇದ್ರೂನು ಕೂಡ, ಯಾವುದೇ ಅವತಾರದಲ್ಲಿ ಬಂದ್ರೂ ಕೂಡ ಈ ಎಲ್ಲಾ ಕಲ್ಯಾಣ ಗುಣಗಳು ಕೂಡ ಅವನೊಳಗಡೆ ಇರೋದ್ರಿಂದಾಗ್ಲೇನೆ, ಅವೆಲ್ಲ ಕೂಡ ಅವನಲ್ಲಿ ಇರೋದ್ರಿಂದಾನೇ ಅವನನ್ನ ಈಶ್ವರ ಅಂತ ಹೇಳ್ತಾರೆ. ಎಲ್ಲರನ್ನು ಕೂಡ ನಿಯಮನ ಮಾಡುವಂತವನು ಪರಮಾತ್ಮ. ಹಾಗಾಗಿ ಅವನನ್ನ ಈಶ್ವರ ಅಂತ ಹೇಳ್ತಾರೆ. ಏನಾದ್ರೂ ಡೌಟ್ಸ್ ಇತ್ತಂದ್ರೆ ಖಂಡಿತ ಕೇಳ್ಬಹುದು. ಒಬ್ಬೊಬ್ರಾಗೆ ಕೇಳಿ. ಹಾ ಭಗಿನಿ ಹೇಳಿ. ಭಗಿನಿ ಸಾರಿ, ನೀವು ಅದೇ ಜಯ ವಿಜಯನ್ ಕಥೆ ಹೇಳಿದಾಗ ಅವರು 3 ಜನ್ಮದಲ್ಲಿ ನಿನ್ನ ಶತ್ರು ಆದ್ರೂ ಪರವಾಗಿಲ್ಲ, ಬೇಗ ನಿನ್ನ ಹತ್ರ ಬರ್ತೀವಿ ಅಂತ ಹೇಳೋದಲ್ಲ. ಸೊ ಒಬ್ರು ಶಿಶುಪಾಲ, ಆ ಜನ್ಮದಲ್ಲಿ ಇನ್ನೊಬ್ರು ಯಾರು ಅಂತ ಕೇಳಿದೆ. ದಂತವಕ್ತ್ರ ಅಂತ. ಧನ್ಯವಾದಗಳು. ನೆಕ್ಸ್ಟ್ ಇನ್ನೇನಾದ್ರೂ ಕ್ವಶನ್ ಇದೆಯಾ? ಇದು ನೀವು ಅದು ಅದ್ರದ್ದು ಹೌದಾ?
ಧನ್ಯವಾದ ಶ್ಲೋಕ ಇವಾಗ ಹೇಳ್ಕೊಡ್ತಾ ಇದ್ದೀರಲ್ಲ, ಇದು ಎಂಡಿಂಗ್ ಮಾತ್ರ ಹೇಳ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಕಥೆಗಳು. ಅಪ್ರಮೇಯೋ ಋಷಿಕೇಶಃ ತರ ಅದು ಪ್ರೊನೌನ್ಸ್ ಮಾಡೋದನ್ನ ನೀವು ಹೇಳಲ್ವಾ ಇವಾಗ? ಅಲ್ಲ ಶ್ಲೋಕ ಹೇಳ್ಕೊಟ್ಟಿದ್ದೀವಲ್ವಾ? ಯಾವಾಗ ಹೇಳಿದ್ದೀರಾ? ನಾನ್ ಇವತ್ತು ಜಾಯಿನ್ ಆಗ್ತಾ ಇರೋದು, ಇವಾಗ ಜಸ್ಟ್. ನೀವು ಫಸ್ಟ್ ಜಾಯಿನ್ ಹಾಗಿದ್ರೆ ನಿಮಗ್ ಗೊತ್ತಿಲ್ಲ. ಇಷ್ಟೆಲ್ಲ ಆಗಿದೆ. ರೆಕಾರ್ಡಿಂಗ್ಸ್ ಕೇಳಿಸ್ಕೊಳ್ಳಿ ನೀವು. ಫಸ್ಟ್ ಶ್ಲೋಕ ಒಂದು ಶ್ಲೋಕದಲ್ಲಿ ಇಷ್ಟು ನಾಮಗಳು ಅಂತ ಇರುತ್ತಲ್ವಾ, ಫಸ್ಟ್ ಶ್ಲೋಕ ಹೇಳ್ಕೊಟ್ಬಿಟ್ಟು ಆಮೇಲೆ ಆ ಒಂದು ಶ್ಲೋಕದಲ್ಲಿ ಎಷ್ಟು ನಾಮಗಳಿದಾವೋ ಅದನ್ನ ಹೇಳ್ತಾ ಇರೋದು. ಇದು ಫಸ್ಟ್ ಕ್ಲಾಸ್ ಜಾಯಿನ್ ಆಗ್ತಾ ಇರೋದು. ನಾನು ಆ ಶ್ಲೋಕ ಕಲಿಬೇಕಂತಾನೆ ಜಾಯಿನ್ ಆದೆ. ಇವಾಗೆಲ್ಲ ಆಗೋಗ್ಬಿಟ್ಟಿದೆ. ಇಲ್ಲ ನೀವು ರೆಕಾರ್ಡಿಂಗ್ ಕೇಳಿಸ್ಕೊಳ್ಳಿ. ರೆಕಾರ್ಡಿಂಗ್ ನನಗಾಗಿತ್ತು ಮೇಡಮ್, ನನ್ಗೆ ಈ ತರ ತಿದ್ದಬೇಕಾಗಿತ್ತು. ನಾವು ಹೇಳೋದು ಆಡಿಯೋ ಕೇಳಿ ಎಲ್ಲ ಯೂಟ್ಯೂಬ್ ಅಲ್ಲೂ ಇದೆ, ಬಟ್ ನಾವು ಪ್ರೊನೌನ್ಸ್ ಮಾಡೋದನ್ನ ನೀವು ತಿದ್ದುತ್ತೀರಲ್ಲ, ಅದೇ ನನಗೆ ಬೇಕು. ಅಲ್ಲ, ಪ್ರೊನೌನ್ಸ್ ಮಾಡೋದು ಎಲ್ರಿಗೂ ಕೂಡ ಈಗ 150 ಮೆಂಬರ್ಸ್ ಇದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಿದ್ದೋದು ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ ಬೇಕಾದ್ರೆ ಆಲ್ಟರ್ನೇಟಿವ್ ಆಗಿ ನನಗೆ ಸಿಗೋದು ಚಾನ್ಸ್ ಅಂತ ಹೇಳ್ತಾ ಇಲ್ಲ. ನೀವು ಮಾತಾಡೋದು ತುಂಬಾ ಬ್ರೇಕ್ ಆಗ್ತಿದೆ ಮ್ಯಾಮ್. ನೀವು ಏನು ಸರಿಯಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನಂಗೆ. ಬಟ್ ಈಗ ನೀವ್ ಹೇಳೋದ್ ಅರ್ಥ ಆಯ್ತು. ನೀವು ಫಸ್ಟ್ ಕ್ಲಾಸ್ ಬಂದಿರೋದ್ರಿಂದಾಗಿ ಏನಾಗ್ತಿದೆ ಇಲ್ಲಿ ಅನ್ನೋದು ನಿಮ್ಗೆ ಸ್ವಲ್ಪ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಒಂದ್ಸರಿ ನೀವು ಫಸ್ಟ್ ಇಂದ ರೆಕಾರ್ಡಿಂಗ್ ಕೇಳ್ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ರು ದಯವಿಟ್ಟು ನೀವು ಪರ್ಸನಲ್ ಆಗಿ ಕೂಡ ಮೆಸೇಜ್ ಹಾಕ್ಬೋದು. ಪರ್ಸನಲ್. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ಏನಾದ್ರು ಪ್ರಶ್ನೆಗಳಿದ್ಯಾ? ಭಗಿನಿ, ಹಾ